ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಠ ನೋಡ್ರಿ ನಿನ್ನೆ ಅದು ಕಂಟಿನ್ಯೂ ಆಗುತ್ತೆ. ನಿನ್ನೆ ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು, ಲೇಟಾಗಿ ಬಂತು ಒಂದು ಅರ್ಧ ಗಂಟೆ, ಅದಕ್ಕೆ ಮತ್ತೆ ನಿಮಗೆಲ್ಲ ತೊಂದರೆ ಆಗ್ತದಂತ ಸ್ಟಾರ್ಟ್ ಮಾಡಿಲ್ಲ. ಇವಾಗ ನಾವು ಪಾಠ ಮಾಡಕತ್ತಿದ್ದು ಸಾಮಾನ್ಯ ವಿಜ್ಞಾನ. ಸಾಮಾನ್ಯ ವಿಜ್ಞಾನ ಅಂತ ಅಂದರೆ ಇದು ಚಾಪ್ಟರ್ಗಳ ಮೇಲೆಲ್ಲ ಮೇನ್ ಇಂಪಾರ್ಟೆಂಟ್ ಎಲ್ಲ ಪಾಯಿಂಟ್ಸ್ಗಳು. ಈಗ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಅಂತ ಕೊಟ್ಟರೆ ಇದು ನಿಮ್ಗೆ ಗೊತ್ತಿರೋಂಥ ವಿಷಯನೇ, ಬಟ್ ಕೆಲವೊಂದು ಸಿಂಗಲ್ ಲೈನ್ ತುಂಬಾ ಭಾಳ ಸಣ್ಣ ಇರ್ತಾವೆ. ಅವ್ರನ್ನ ಹೆಂಗನ್ ಮಾಡ್ಕೇಸಿ ಏನು ಮಾಡ್ಕೋಬೇಕಲ್ರಿ, ನೆನ್ಪಿಟ್ಕೋಬೇಕು. ಬಟ್ ನಮಗೇನಪ್ಪ ಅಂದ್ರೆ ಸುಮ್ಗೆ ಅವಾಗ ಅಲ್ಲಿ ಹೊಲದಾಗ ಗೊಬ್ಬರ ಹೋಗ್ತಾರಲ್ಲ ಸರ್ ಅಂತ ಆ ಟೈಪ್ ಏನಂತಂದ್ರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳಂದ್ರೆ ಪ್ರಮುಖ ಇಂಪಾರ್ಟೆಂಟ್ ಲೈನ್ಸ್ ಕರೆಕ್ಟಾಗಿ ಹೆಂಗನ್ ಮಾಡಿ ನೆನ್ಪಿಟ್ಕೋಬೇಕು. ನಾನು ಏನು ಹೇಳ್ತೀನಿ ಹೆಂಗನ್ ಮಾಡಿ ಒಂದು 10 ವಿಡಿಯೋ ಮಾಡ್ತೀನಿ ಸೈನ್ಸಿಗೆ ಸಂಬಂಧಪಟ್ಟಂತೆ. ಬರೀ ಸಿಂಗಲ್ ಲೈನ್ ಹೆಂಗನ್ನು ನೆನ್ಪಿಟ್ಟಾರೆ PC ಮತ್ತು PSI ಎಕ್ಸಾಮಿಗೆ ಅತ್ಯಂತ ಸುಲಭ ಆಗ್ತದೆ ನಿಮ್ಗೆ ಎಕ್ಸಾಮ್ ಪಾಸ್ ಆಗಕ್ಕೆ. ಮತ್ತು ಇನ್ನು ಈ ರೀಸೆಂಟ್ ಇಲ್ಲಿ ನೋಡ್ರಿ, ಮುಖ್ಯವಾಗಿ ನಿನ್ನೆ ಇಲ್ಲಿಗೆ ನಿಂತಿತ್ತು. ಬಟ್ ಏನಂತಂದ್ರೆ ಸರ್ ಇದು ಯಾವ ಪಾಠದಾಗ ಬರ್ತದ, ಯಾವ ಅಧ್ಯಾಯದಲ್ಲಿ ಬರ್ತದ, ಯಾವ ಅಧ್ಯಾಯ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕ್ವಶನ್ ಪೇಪರ್ನಾಗ ಕ್ವಶನ್ಗಳು ಇಂಪಾರ್ಟೆಂಟ್ ಆಗ್ತಾವ. ಈಗ ನಾನು ಏನು ಹೇಳ್ತೀನಲ್ಲ ಕರೆಕ್ಟಾಗಿ ಒಂದೊಂದು ಲೈನ್ಗೂ ಇಂಪಾರ್ಟೆಂಟ್. ನೀವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗತ್ತಾನ ಒಂದೊಂದು ಲೈನ್ಗೂ ಇಂಪಾರ್ಟೆಂಟು, ಮತ್ತು SDAದಾಗೂ ಬರ್ತಾವ. ಬಟ್ ಏನಪ್ಪ ಅಂತಂದ್ರೆ ಒಂದು 10 ವಿಡಿಯೋ ಕೇಳ್ಬೇಕು, ಒಂದು 10 ತಾಸು ಕ್ಲಾಸ್. ಯಾವ್ದು ಹೇಳ್ರಿ, ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳು, ಪ್ರಮುಖ ಪ್ರಶ್ನೆಗಳು ಸಿಂಗಲ್ ಲೈನ್ ಎಲ್ಲ ನೆನ್ಪಿಟ್ಕೋಬೇಕು. ನೀವು ಮತ್ತೆ ಬರ್ಕೊಂಬೋದು ಭಾಳ ಇಂಪಾರ್ಟೆಂಟ್. ಮತ್ತು ನಾನು ಹೇಳೋ ಟೈಮಿಗೂ ಕೇಳಬೇಕು. ನೋಡ್ರಿ ಇಲ್ಲಿ ಫಸ್ಟಿಗೆ ಇದೆ ನೋಡಪ್ಪ, ಒಣ ಮಂಜುಗಡ್ಡೆ ಅಂತ. ಒಣ ಮಂಜುಗಡ್ಡೆ ನಾನು ಉಚ್ಚಾರಣೆ ಮಾಡ್ತೀನಲ್ಲ, ಆ ಧ್ವನಿ ನಿಮಗೆಲ್ಲರೂ ಕಿವಿಯ ಕರೆಕ್ಟಾಗಿ ಬಿಡ್ಬೇಕು. ಮತ್ತು ಸುಮ್ಮನೆ ನಕ್ಕಂತ ಆಡಿಕೆಂತ ಕುಂದ್ರೋದಲ್ಲ. ಯಾಕಂದರೆ ಇದು ಪ್ರಶ್ನೆಗಳು ಕಂಪಲ್ಸರಿ ಬರ್ತಾವ. ಇದು ನಿಮ್ಮ ಉಳಿವಿನ ಪ್ರಶ್ನೆ. ಯಾವ್ದು ಹೇಳ್ರಿ, ನಿಮ್ದು ಭಾಳ ಇಂಪಾರ್ಟೆಂಟ್ ಐತೆ. ಅದಕ್ಕೆ ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ನಾನು ಏನೇನು ಹೇಳ್ತೀನಲ್ಲ ಅದನ್ನು ಕರೆಕ್ಟಾಗಿ ಬರ್ಕೋಬೇಕು ಮತ್ತು ಕೇಳಬೇಕು. ಅದು ಗೊತ್ತಿರಲಿ. ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಒಂದು ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಇನ್ನು ನಿಮ್ಗೆ ಸೈನ್ಸ್ ನಮ್ಮ ಲಾಲ್ ಸಾಬ್ ಅವ್ರಿಗೂ ಹೇಳ್ತಾರೆ. ಬಟ್ ಏನಂದ್ರೆ ಇಲ್ಲಿ ಏನೈತೆ ನೋಡಪ್ಪ, ಫಸ್ಟಿಗೆ ಒಂದು ವರ್ಡ್ ಇದೆ, ಏನು ಹೇಳ್ರಿ, ಒಣ ಮಂಜುಗಡ್ಡೆ ಅಂತ ಐತಿ. ಒಣ ಮಂಜುಗಡ್ಡೆ. ಒಣ ಅಂದ್ರೆ ಏನು ಹೇಳ್ರಿ, ಒಣಗಿದ್ದು, ಡ್ರೈ ಅಂತ. ಇಲ್ಲಿ ನಿಮ್ಗೆ ಆಲ್ರೆಡಿ ನಿನ್ನೆ ತೋರಿಸಿದ್ದೆ, ಕೆಳಗಡೆ ಇದೆ ನೋಡ್ರಿ, ಡ್ರೈ ಐಸ್ ಅಂತ. ಏನು ದೊಡ್ಡ ಮಾತಿದ್ರಾಗ, ಡ್ರೈ ಐಸ್. ಡ್ರೈ ಅಂದ್ರೆ ಒಣಗಿದ್ದಂತ, ಐಸ್ ಅಂದ್ರೆ ಐಸ್, ಮಂಜುಗಡ್ಡೆ. ಡ್ರೈ ಐಸ್ ಅಂದ್ರೆ ಒಂದೇ, ಒಣ ಮಂಜುಗಡ್ಡೆ ಅಂದ್ರೆ ಒಂದೇ. ಇದು ಇನ್ನೊಂದು ಗೊತ್ತಿರಲಿ, ಇದ್ರನ್ನ KPSC ಎಕ್ಸಾಮ್ನಾಗ ಎಷ್ಟೋ ಸಲ ಹಾಕ್ಬಿಟ್ಟನ ಪ್ರಶ್ನೆ, PSIದಾಗೂ ಎಷ್ಟೋ ಸಲ ಬಂದ್ಬಿಟ್ಟದ. ನಿಮಗೇನಿದ್ರಾಗ PhD ಮಾಡೋದು ಬೇಕಾಗಿಲ್ಲ. ನಮಗೇನಪ್ಪ, ಒಣ ಮಂಜುಗಡ್ಡೆ ಅಂದ ತಕ್ಷಣನೇ ನೀವು ಆಪ್ಷನ್ಸ್ನಾಗ ಏನು ಹುಡುಕ್ಬೇಕು ಹೇಳ್ರಿ, ಇದು ಹುಡುಕ್ಬೇಕು. ಏನು ಹೇಳ್ರಿ, ಘನ ಇಂಗಾಲದ ಡೈಆಕ್ಸೈಡ್. ಮೋಸ್ಟ್ ಇಂಪಾರ್ಟೆಂಟ್, ಇಂಗಾಲದ ಡೈಆಕ್ಸೈಡ್, ಘನ ಇಂಗಾಲದ ಡೈಆಕ್ಸೈಡ್. ಅದು ಗೊತ್ತಿರ್ಬೇಕು. ಆಪ್ಷನ್ಸ್ ಹುಡುಕೋದು ಇಂಪಾರ್ಟೆಂಟ್. ನಮ್ಗೆ ಒಣ ಮಂಜುಗಡ್ಡೆ ಅಂತ ಬಂತಂದ್ರೆ ಟಕ್ ಅಂತ ನಮ್ಗೆ ಆಪ್ಷನ್ಸ್ನಾಗ ಘನ ಇಂಗಾಲದ ಡೈಆಕ್ಸೈಡ್ ಎಲ್ಲೈತೆ ಅಂತ ಕೇಸಿ ನೋಡ್ಬೇಕು. ಪೇಷನ್ಸ್ನಾಗ 4 ಆಪ್ಷನ್ಸ್ ಹುಡುಗಿದ್ರಿ ಆಟೋಮೆಟಿಕ್ ಸಿಗ್ತದ. ಇದು ಅತ್ಯಂತ ಇಂಪಾರ್ಟೆಂಟ್. ನೀವು ಹೆಂಗನ ಮಾಡ್ಕೇಸಿದ್ರನ್ನ ನೆನ್ಪಿಟ್ಕೋಬೇಕು. ಇದೇನಿಲ್ಲಪ್ಪ, ಸಿಂಪಲ್ ಆಗಿ ನೋಡ್ರಿ, ಒಣ ಮಂಜುಗಡ್ಡೆ ಡ್ಯಾಶ್ ಅಂತ ಕೇಸಿ ಘನ ಇಂಗಾಲದ ಡೈಆಕ್ಸೈಡ್. ನಿಮಗೇನ ಒಣ ಮಂಜುಗಡ್ಡೆ, ಇಲ್ಲಾಂದ್ರೆ ಡ್ರೈ ಐಸ್. ನೋಡ್ರಿ ಹಿಂಗೆ ಕೊಡ್ತಾನ, ಡ್ರೈ ಐಸ್ ಅಂತ ಕೇಸಿ ಇಂಗ್ಲಿಷ್ನಾಗ ಇದ್ದಂತ ಶಬ್ದನ್ನ ಕನ್ನಡದಾಗ ಬರಿತಾನ, ಡ್ರೈ ಐಸ್ ಅಂತ ಬರಿತಾನ. ಡ್ರೈ ಐಸ್ ಎನ್ನುವುದಂತ ಕೊಟ್ಟನ, ಡ್ರೈ ಐಸ್ ಎನ್ನುವುದಂತ ಕೊಟ್ರಗಿನ ಘನ ಇಂಗಾಲದ ಡೈಆಕ್ಸೈಡ್ ಅನ್ಬೇಕು. ಘನ ಇಂಗಾಲದ ಡೈಆಕ್ಸೈಡ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ 4 ಸಲ 5 ಸಲ ಎದಕ್ಕೆ ಹೇಳ್ತೀನಿ ಅಂದ್ರೆ ನೀವು ಓದೋದಕ್ಕೂ ಅವಶ್ಯಕತೆ ಇಲ್ಲ. ಒಂದು ಸಲ ನೀವು ಬರ್ಕೊಂಡಿಕೇಸಿ ನಾನು ಹೇಳೋದನ್ನ ಕರೆಕ್ಟಾಗಿ ಗಮನ ಕೊಟ್ಟಿಕೇಸಿ ನೀವು ಕೇಳಿಬಿಟ್ರಿಗಿನ ಅಲ್ಲಿ ಕ್ವಶನ್ ಪೇಪರ್ನಾಗ ನೋಡಿಬಿಟ್ರೆ ಕ್ವಶನ್ನಾಗ ಆಟೋಮೆಟಿಕ್ ಆನ್ಸರ್ ಟಕ್ ಅಂತ ಏನತ್ತೇಳ್ರಿ ಫ್ಲಾಶ್ ಆಗಿಬಿಡ್ತದ. ಅದಕ್ಕೆ ಹೆಂಗನ್ ಮಾಡ್ಕೇಸಿ ನಾನು ಹೇಳೋ ಟೈಮಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇದೇನಪ್ಪ 2 ಸಲ ಹೇಳ್ತಾನ, 3 ಸಲ ಹೇಳ್ತಾನ, 4 ಸಲ ಹೇಳ್ತಾನ ಅಂತಕೇಸಿ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಎದಕ್ಕೆ ಕೇಳಕತ್ತೀನಿ ಅಂದ್ರೆ ನಿಮ್ಮ ಒಳ್ಳೇದಕ್ಕೆ ಕೇಳಕತ್ತೀನಿ. ಅದು ತಿಳ್ಕರಿ, ಘನ ಮಂಜುಗಡ್ಡೆ ಬಹಳ ಇಂಪಾರ್ಟೆಂಟ್. ಒಣ ಮಂಜುಗಡ್ಡೆ ಅಂತ ಕೊಟ್ರಿಗಿನ ಘನ ಇಂಗಾಲ ಡೈಆಕ್ಸೈಡ್. ನಮಗ ಒಣ ಮಂಜುಗಡ್ಡೆಕ್ಕಿಂತ ಇಂಗ್ಲಿಷ್ನಾಗ ಐತಲ್ಲ ಶಬ್ದ ನೋಡ್ರಿ, ಅಲ್ಲಿ ಐಸ್ ಮೇಲೆ ಇಲ್ಲ, ಏನಂತ ಹೇಳ್ರಿ, ಡ್ರೈ ಐಸ್ ಅಂತ ಐತೆ. ಡ್ರೈ ಐಸೇ ಇಂಪಾರ್ಟೆಂಟ್. ಡ್ರೈ ಐಸ್ ನೆನ್ಪಿಟ್ಕೋಬೇಕು. ಅದು ಬಿಟ್ರಿಗಿನ ಯಾವ್ದು ಹೇಳ್ರಿ, ಒಣ ಮಂಜುಗಡ್ಡೆ. 2 ಪದಗಳು ಒಂದೇ, ಡ್ರೈ ಐಸ್ ಅಂದ್ರೆ ಒಂದೇ, ಒಣ ಮಂಜುಗಡ್ಡೆ ಅಂದ್ರೆ ಒಂದೇ. ನಾವು ಮತ್ತೆ ಹಳ್ಳಿ ಹುಡುಗರು ಸಾರ್ ನಮ್ಗೆ ಇಂಗ್ಲಿಷ್ ಬರೋದಲ್ಲ, ಕನ್ನಡ ಇಟ್ಕೊಂತೀವಿ ಅಂತ ನೀವೇನ ಒಣ ಮಂಜುಗಡ್ಡೆ ಇಟ್ಕೊಂತೀರಿ ಅಂತಿಕಾರೆ. ಒಣ ಮಂಜುಗಡ್ಡೆ ಅಲ್ಲಿ ಪ್ರಶ್ನೆದಾಗ ಬಂದಿರಂಗಿಲ್ಲ. ಏನಂತ ಕೊಟ್ಟಿರ್ತಾನೆ ಹೇಳ್ರಿ, ಡ್ರೈ ಐಸ್ ಅಂತ ಕೊಟ್ಟಿರ್ತಾನೆ. ಅದಕ್ಕೆ ನೀವು ಡ್ರೈ ಐಸ್ ಅಂತ ಇಟ್ಕೋಬೇಕು. ಡ್ರೈ ಐಸ್ ಬಹಳ ಇಂಪಾರ್ಟೆಂಟ್. ಒಣ ಮಂಜುಗಡ್ಡೆ ಅಂದ್ರೆ ಒಂದೇ, ಡ್ರೈ ಐಸ್ ಅಂದ್ರೆ ಒಂದೇ. ಉತ್ತರ ಏನಂತ ಹಾಕ್ಬೇಕು ಹೇಳ್ರಿ, ಘನ
ಇಂಗಾಲ ಡೈಆಕ್ಸೈಡ್ ಅತ್ಯಂತ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ತಿಳ್ಕೊರಿ. ಯಾಕಂದ್ರೆ ನಿಮ್ಮ ಜೀವನದ ಪ್ರಶ್ನೆ ಐತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲೈನ್ ಇಲ್ಲಿ ನಿಮ್ಗೆ ಆಲ್ರೆಡಿ ಈ ಪ್ರಶ್ನೆ ಪತ್ರಿಕೆದಾಗ ಬಂದದ 2ನೇ ಲೈನು, ನಿಂಬೆ ಗಿಡದ ಹೂವಿನ ಬಣ್ಣ ಅಂತ ಐತಿ. ನಿಂಬೆ ಗಿಡದ ಹೂವಿನ ಬಣ್ಣ ನಿಮ್ಗೆ ಆಲ್ರೆಡಿ ಇದನ್ನ ಬಹಳ ಸಲ ಹೇಳಿದೀನಿ, 1-2 ಸಲ 3 ಸಲ ರಿಪೀಟ್ ಆಗಿರ್ಬೇಕು. ಯಾವ್ದು ಹೇಳ್ರಿ? ಬಿಳಿ. ನಿಮಗ ಇಲ್ಲ ಸರ್ ಬಿಳಿ ಅಲ್ಲ ರೀ, ಹಳದಿ, ನಾವು ಅರಿಶಿಣ ಕಲರ್ ಐತಿ, ನಾವು ನೋಡಿವಿ, ನಮ್ಮ ಮನೆ ಗಿಡ ಐತೆ ಅಂದ್ರೆ ನಾನು ಆ ಗಿಡನೇ ಇಲ್ಲಿ ತಂದಕ್ಕೆ ಹಚ್ಚಿ ನೋಡಿ, ಇಲ್ಲಿ ನೋಡ್ರಿ ಬೇಕಾದ್ರೆ ನಿಂಬೆಹಣ್ಣು ನೋಡಿದ್ರೆ ಏನದ ಹೇಳ್ರಿ, ಅರಿಶಿಣ ಟೈಪ್ ಇದಾವ ಅದ್ರದ್ದು. ಇದು ನೋಡ್ರಿ ಹೇಳ್ರಿ, ಹೂವ ನೋಡ್ರಿ, ಏನ್ ಹೇಳ್ರಿ? ಬಿಳಿ ಬಹಳ ಇಂಪಾರ್ಟೆಂಟ್. ನಿಂಬೆ ಗಿಡದ ಹೂವಿನ ಬಣ್ಣ. ಮತ್ ಇನ್ನೊಂದು ಗೊತ್ತಿರ್ಬೇಕು, ನಿಂಬೆ ಗಿಡದಾಗ ಮುಳ್ಳುಗಳು ಇರ್ತಾವಿಲ್ಲ ಅಂತ ಕೇಳ್ಯಾನ. ಮುಳ್ಳುಗಳು ಇರ್ತಾವಿಲ್ಲ ಅಂತ ಕೊಟ್ರಗಿನ ಐತಿ ಅಂತ ಹಾಕ್ಬೇಕು. ಈ ಕೆಳಕಂಡ ಯಾವ ಗಿಡದಲ್ಲಿ ಮುಳ್ಳುಗಳನ್ನು ಹೊಂದಿರುತ್ತವೆ? ಮುಳ್ಳು ಅಂದ್ರೆ ನಾವೇನ ಹಣ್ಣು ಹರಿಯಕ್ ಹೋದ್ರೆ ಚುಚ್ಚುತ್ತಾವಲ್ಲ, ಅವು ಮುಳ್ಳು ಅಂತ ಅರ್ಥ. ಇಂಪಾರ್ಟೆಂಟ್. ಆ ಮುಳ್ಳುಗಳ ಈ ನಿಂಬೆ ಗಿಡದಾಗ ಇರ್ತಾವ. ನಿಮಗ ನಿಂಬೆ ಗಿಡದ ಬಗ್ಗೆ 2 ಪ್ರಶ್ನೆ ಬಂದವ PSI ಎಕ್ಸಾಮ್ 2000 ಇಸ್ವಿದಾಗ. ನಿಂಬೆ ಗಿಡದ ಹೂವಿನ ಬಣ್ಣ ಮತ್ತೆ ನಿಂಬೆ ಗಿಡಕ್ಕ ಮುಳ್ಳು ಇರ್ತಾವಿಲ್ಲ ಅಂತ ಕೊಟ್ರಿಗಿನ ಇರ್ತಾವ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ಇಷ್ಟು ಗೊತ್ತಿರ್ಬೇಕು ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ 3ನೇ ಲೈನ್ ನೋಡ್ರಿ. ಈಗ ಎರಡು ಪಾಯಿಂಟ್ಸ್ ಗೊತ್ತಾದವು. ಇವ್ 2 ಪಾಯಿಂಟ್ಸ್ ಗುಣ ನಿಮ್ಗೆ 2ರಾಗ ಒಂದು ಕೇಳಬಹುದು, ಅದು ಗೊತ್ತಿರಲಿ. ನಮಗ ಸಿಂಪಲ್ ಆಗಿ ಒಂದೊಂದು ಲೈನ್ಗುನ ಹೆಂಗನ ಮಾಡಿ ನೀವು ನೆನ್ಪಿಟ್ಕೋಬೇಕು. ನಿಮ್ಗ ಏನ್ ಮಾಡ್ತೀರಾ ಗೊತ್ತಿಲ್ಲ, ಇದನ್ನ ಹೇಳೋದು ಮಾತ್ರ ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ನಾಗ ನೀವು ಹೊಂಟಿರಲ್ಲ, ಎಕ್ಸಾಮ್ ಟಿಕ್ ಹಾಕಕ ಅವಾಗ ಬಹಳ ಇಂಪಾರ್ಟೆಂಟ್. ಇನ್ನ ಸೈನ್ಸ್ ಬಹಳಷ್ಟ ಐತೆ. ನಿಮ್ಗ ಸ್ವಲ್ಪ ಏನ್ ಹೋಗ್ರಿ ಪರ್ಫೆಕ್ಟ್ ಆಗ್ಬೇಕು. ಇಲ್ಲಾಂದ್ರೆ ಒಂದೇ ಸಲ ಇದ್ದಿದ್ದೆಲ್ಲ ಸೂತ್ರಗಳು ತಂದು ನಿಯಮಗಳು, ಅನ್ವಯಗಳು, ಬೆಳಕಿನ ವಕ್ರೀಭವನದ ಅನ್ವಯಗಳು, ನ್ಯೂಟನ್ ಚಲನೆಯ ನಿಯಮಗಳು ಅಂತ ಹೇಳ್ಬಿಟ್ರಿ ತಲೆಗೆ ಹೊಟ್ಟೆ ಆಟೋಮೆಟಿಕ್ ಆಗಿ ಏನಂತೇಳ್ರಿ ಸ್ಟ್ರಕ್ ಆಗಿಬಿಡ್ತದ. ಬಹಳ ಸುಲಭ ಐತೆ, ಕರೆಕ್ಟ್ ಆಗಿ ತಿಳ್ಕರಿ. ನಾನು ಎಲ್ಲ ನಿಮ್ಗೆ ಹೇಳಿಕೊಡ್ತೇನೆ ಅಂತ. ಬಹಳ ಇಂಪಾರ್ಟೆಂಟ್. ಇನ್ನೊಬ್ಬರ ಬಗ್ಗೆ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ ಬಗ್ಗೆ ನೀವು ಆಲೋಚನೆ ಮಾಡ್ಕೊಂತ ಓದ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಪ್ಯಾರಾಸಿಟಮಾಲ್ ಅಂತ ಐತಿ. ಇದೇನು ಪ್ಯಾರಾಸಿಟಮಾಲ್ ಅಂದ್ರೆ ಟ್ಯಾಬ್ಲೆಟ್ಸ್ ಇದೇನು ಯಾವಾಗ ಸುದ್ದಿ ಇರ್ತದೆ ಎಕ್ಸಾಮ್ನಾಗ, ಮತ್ತೆ ರಿಪಿಟೇಷನ್ ಆಗ್ತದ. ಪ್ಯಾರಾಸಿಟಮಾಲ್ ಅಂತ ಐತೆ. ಪ್ಯಾರಾಸಿಟಮಾಲ್ ಅಂತ ಕೊಟ್ಟಾಗಿನ ನಮಗ ಯಾವಾಗಪ್ಪ ಇದ್ರನ್ನ ನುಂಗದ ಅಂತ ಕೊಟ್ಟಾಗಿನ ಜ್ವರ ಬಂದಾಗ ಅಂತ, ಜ್ವರ ನಿವಾರಕ ಅಂತ ನಾವು ಬರ್ಕಣದಲ್ಲ. ಜ್ವರಗಿನ ಬಂದ್ರಿಗಿನ ಪ್ಯಾರಾಸಿಟಮಾಲ್ ಅದು ಗೊತ್ತಿರ್ಬೇಕು. ಈಗ ರೀಸೆಂಟ್ ಆಗಿ ಒಂದು ಚುಚ್ಚುಮದ್ದು ಯಾವ್ದು ಹೇಳ್ರಿ? ರೆಮಿಡಿಸಿವಿಯರ್ ಬಹಳ ಇಂಪಾರ್ಟೆಂಟ್. ಅದು COVID-19 ಸಂಬಂಧಪಟ್ಟಂತೆ ಚುಚ್ಚುಮದ್ದು. ಅದನ್ನ ಕೇಳ್ತಾನ, ಅದು ಅಪ್ಡೇಟ್ ಮಾಡ್ಕೋಬೇಕು. ಬಟ್ ಇದು ಪ್ರಶ್ನೆ ಪತ್ರಿಕೆದಾಗ 2 ಸಲ 3 ಸಲ ಕೊಟ್ಟಾನ. ಪ್ಯಾರಾಸಿಟಮಾಲ್ ಅದು ಟ್ಯಾಬ್ಲೆಟ್ಸ್ ಯಾವ್ದಕ್ಕೆ ಯೂಸ್ ಮಾಡ್ತಾರ ಅಂತ ಕೊಟ್ಟಾಗಿನ ಜ್ವರ ಅಂತ ಹಾಕ್ಬೇಕು, ಜ್ವರ ನಿವಾರಕ. ಇಷ್ಟು ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಸಿಡುಬು ನಿರ್ಮೂಲನೆಗೊಂಡಿರುವ ರೋಗ ಅಂದ್ರೆ ಯಾರ ಪ್ಲೇಗ್ ಅಂತ ಹಾಕಿದ್ರಿ. ಬಟ್ ಏನಂದ್ರೆ ಸಿಡುಬು 100% ಇದು ಕರೆಕ್ಟೇ. ಬಟ್ ಪ್ಲೇಗ್ ಈಗ ಅವಾಗ ಬರ್ತಿರ್ತದ. ಬಟ್ ಏನಂದ್ರೆ ಇದು ಇಂಪಾರ್ಟೆಂಟ್. ಇದು ಬಹಳ ಸಲ ಪ್ರಶ್ನೆ ಕೊಟ್ಟಾನ. ಬೈ ಚಾನ್ಸ್ ಆಪ್ಷನ್ಸ್ ನಾಗ ಇರೋಣ ಸಿಡುಬು ಇತ್ತಂದ್ರೆ ಸಿಡುಬನೆ ಹಾಕ್ಬೇಕು. ಅಂದ್ರೆ ಈಗ ಅದು ಸುದ್ದಿಯಲ್ಲಿಲ್ಲ. ಬಟ್ ಏನಪ್ಪಾ ಅಂತ ಕೊಟ್ರಿಗಿನ ಯಾವಾಗ ಒಂದ್ಸಲ ಸುದ್ದಿಯಲ್ಲಿತ್ತು, ನಿರ್ಮೂಲನೆಗೊಂಡಿತ್ತಲ್ಲ ಅವಾಗ ಸುದ್ದಿಯಲ್ಲಿತ್ತು, ಅವಾಗ ಪ್ರಶ್ನೆ ಪತ್ರಿಕೆದಾಗ ಬಂದದ. ನಿಮಗ ಒಂದು ನೆನ್ಪಿಟ್ಕೋಬೇಕಂದ್ರೆ ಸಿಡುಬು ನಿರ್ಮೂಲನೆಗೊಂಡಿರುವ ರೋಗ. ಈ ಕೆಳಕಂಡ ಯಾವ ರೋಗ ನಿರ್ಮೂಲನೆಗೊಂಡಿದೆ ಅಂದ್ರೆ ಎಲ್ಲ ಟೋಟಲ್ ಎಲ್ಲ ಇದಾಗಿದಪ್ಪ ಅಂತ ಅದಕ್ಕೆಲ್ಲ ಚುಚ್ಚುಮದ್ದು ಅವೆಲ್ಲ ಕಂಡಿಡ್ತಾರ. ಯಾವ್ದಂತ ಕೊಟ್ರಿಗಿನ ಸಿಡುಬು ಅಂತ ಹಾಕ್ಬೇಕಾಗ್ತದೆ. ಇಂಪಾರ್ಟೆಂಟ್. ನೋಡ್ಕೆ ಸಾಕು. ಸಿಡುಬಿನ ಲಕ್ಷಣಗಳೇನು, ಸಿಡುಬು ಅವೆಲ್ಲ ಕೇಳೋದಲ್ಲ. ಸಿಡುಬಿನ ಲಕ್ಷಣಗಳ ತಗೊಂಡ್ಕೇಸಿ ಏನ್ ಮಾಡ್ತಾರೆ, ಅದೇ ನಿರ್ಮೂಲನೆಗೊಂಡದ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ, ಸಿಂಪಲ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಈರುಳ್ಳಿ ಅಂತ ಐತಿ. ಇಂಪಾರ್ಟೆಂಟ್. ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡೆ ಅಂತೀವಿ ನಾವು. ಉಳ್ಳಾಗಡ್ಡೆ ಮತ್ತೆ ಈ ಕಡೆ ಉಳ್ಳಾಗಡ್ಡೆ ಅಂದ್ರೆ ಗೊತ್ತಾಗೋದಲ್ಲ, ಕಡೆ ಬೆಂಗಳೂರು ಸೈಡ್, ಮೈಸೂರು ಸೈಡ್. ಆದ್ರೆ ಆಗ ನಮ್ ಕಡೆ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಇಲ್ಲ ಕೊಪ್ಪಳ, ಉಳ್ಳಾಗಡ್ಡೆ 1 ಕೆಜಿ ಉಳ್ಳಾಗಡ್ಡೆ ಕೊಡಪ್ಪ ಅಂದ್ರೆ ಹೋಗಲ್ಲ. ಉಳ್ಳಾಗಡ್ಡೆ ಅಂದ್ರೆ ಒಂದೇ, ಈರುಳ್ಳಿ ಅಂದ್ರೆ ಒಂದೇ. ಅದಕ್ಕೆ ಬ್ರಾಕೆಟ್ ಆಗೈತಿ ನೋಡ್ರಿ ಉಳ್ಳಾಗಡ್ಡೆ. ಅದು ಕ್ವಶನ್ ಪೇಪರ್ ಆಗ ಹಿಂಗೆ ಕೊಟ್ಟಾನ. ಈರುಳ್ಳಿ ಬ್ರಾಕೆಟ್ನಾಗ ಉಳ್ಳಾಗಡ್ಡೆ ಅಂತ ಕೊಟ್ಟಾನ. ಇದೇನಂತ ಕೊಟ್ರಿಗಿನ ಕಾಂಡದ ರೂಪಾಂತರ. ಅರಿಶಿಣ ನೋಡ್ರಿ, ಅರಿಶಿಣ ಗುಣ ಕಾಂಡದ ರೂಪಾಂತರ. ಅದು ಉಳ್ಳಾಗಡ್ಡೆ ಕೊಟ್ರಿಗಿನ ಇದುಗುಣ ಕಾಂಡದ ರೂಪಾಂತರ. ಅಂದ್ರೆ ಒಂದೊಂದೇ ತಿಳ್ಕೋಬೇಕು. ಮತ್ತೆ ನೀವೆಲ್ಲ ಹೋಗಿ ತೋಟಕ್ಕೆ ಹೋಗಿ ಎಲ್ಲ ಆ ಮುಲ್ಲಂಗಿ ಕಿತ್ತಿ ಇದನ್ನ ಕಾಂಡದ ರೂಪಾಂತರ, ಏನು ಬೇರೆ ರೂಪಾಂತರ, ಇಲ್ಲಾಂದ್ರೆ ಯಾವ್ದನ್ನ ಅರಿಶಿಣ ಕಿತ್ತಿ ನೋಡೋದು, ಇಲ್ಲ ಟಮಾಟೆ ಗಿಡ ಕಿತ್ತಿ ನೋಡೋದು, ಆ ರೀತಿ ಮಾಡಕ್ ಹೋಗ್ಬಾರ್ದು. ನಮ್ಗೇನ್ ಹೇಳ್ರಿ ಪ್ರಶ್ನೆ ಪತ್ರಿಕೆದಾಗ ಬಂದವಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಲೈನ್ ನ ಹೆಂಗನ ಮಾಡ್ಕೆಸೆ ನೆನಪಿಟ್ಕೋಬೇಕು, ಪರ್ಫೆಕ್ಟ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ಇದು ನಮ್ಮ ಜೀವನದ ಪ್ರಶ್ನೆ ಐತೆ. ನಿಮ್ಗೆ ಯಾರನ್ನ ಮಂದ್ಕೆಸೆ ಈರುಳ್ಳಿ ಅಂದ್ರಂತ ಕರೆ, ಈರುಳ್ಳಿ ಉಳ್ಳಾಗಡ್ಡೆ ಏನಪ್ಪಾ ಅಂತ ಕೊಟ್ರಿಗಿನ ಕಾಂಡದ ರೂಪಾಂತರ. ಇಷ್ಟು ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿ ಐತಿ ನೋಡ್ರಿ, ಪಿಂಕ್ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟಂತ ಕೊಟ್ರಿಗಿನ ಈರುಳ್ಳಿ ಅಂತ. ಮತ್ತೆ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ರಾಜ್ಯ ಯಾವುದು, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಜಿಲ್ಲೆ, ಅದಾದ್ಮೇಲೆ ಕರೆಂಟ್ ಇವೆಂಟ್ಸ್ ನೋಡಮಂತ. ಈಗ ಈರುಳ್ಳಿಗೆ ಸಂಬಂಧಪಟ್ಟಂತೆ 2 ಲೈನ್ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಮೂತ್ರ ಜನಕಾಂಗಗಳು ಬಹಳ ಇಂಪಾರ್ಟೆಂಟ್ ಇವ. ನಿಮಗೆ ಅವಾಗ ಎದಕ್ಕೆ ಹೇಳ್ತೀನಿ ಅಂದ್ರೆ
ಇವು ಪ್ರಮುಖ, ಇವು ಮೂತ್ರ ಜನಕಾಂಗಗಳು, ಕಿಡ್ನಿಗಳು, ಮೂತ್ರ ಜನಕಾಂಗಗಳು ರಕ್ತವನ್ನು ಶುದ್ಧೀಕರಿಸುತ್ತವೆ. ರಕ್ತವನ್ನು ಈ ಕೆಳಕಂಡ ಯಾವ ಶುದ್ಧೀಕರಣ ಮಾಡ್ತಾವ ಅಂತ ಕೊಟ್ರೆ ಮೂತ್ರ ಜನಕಾಂಗಗಳಂತ ಹಾಕ್ಬೇಕು. ಕಿಡ್ನಿಗಳು ಎರಡು ಇರ್ತಾವ, ಕಿಡ್ನಿ ಹೌದಿಲ್ಲ, ಎರಡು ಇರ್ತಾವ, ಮೂರು ಇರ್ತಾವ, ಎರಡು ಹೌದಿಲ್ಲ, ಎರಡು ಕಿಡ್ನಿಗಳು ಇರ್ತಾವ. ಅದು ಮತ್ತೆ ಕಿಡ್ನಿಗಳು ಎಲ್ಲಿರ್ತಾವ ಅಂತ ಕೊಟ್ಟಾನ, ಅದು ನಿಮ್ ಕಾಮನ್ ಆಗಿ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಕಿಡ್ನಿಗಳು ನೋಡಿ ಅಮ್ಮ ತೆರೆಗಿರ್ತಾವ, ತೆರೆಗೆ ಹಾಕಿಟ್ರಿ ನಿಂದ ತೆರೆಗಿರೋದು ಹೇಳ್ರಿ ಮೆದುಳು ಗೊತ್ತಿರಲಿ. ಸಿಂಪಲ್ ಆಗಿ ನಮ್ಗೆ ನೋಡ್ರಿ ಆ ಮೂತ್ರ ಜನಕಾಂಗಗಳು ರಕ್ತವನ್ನು ಶುದ್ಧೀಕರಿಸುತ್ತವೆ. ಮೋಸ್ಟ್ ಇಂಪಾರ್ಟೆಂಟ್. ಬೈ ಚಾನ್ಸ್ ಏನ ಈ ಕಿಡ್ನಿಗಿನ ಫೇಲ್ ಆದ್ರಿಗಿನ ನೀವು ಯಾವ ಚಿಕಿತ್ಸೆ ಮಾಡಿಸ್ಬೇಕು? ಡಯಾಲಿಸಿಸ್ ಅಂತ. ಡಯಾಲಿಸಿಸ್ ಚಿಕಿತ್ಸೆ ಮಾಡ್ಬೇಕಾಗ್ತದ. ಆ ಡಯಾಲಿಸಿಸ್ ಚಿಕಿತ್ಸೆ ಅದು ಸುಲಭದ ಮಾತಲ್ಲ. ಬಡವರಿಗಿನಿದ್ರಿಗಿನ ಕಥೆನೇ ಮುಗೀತಂತ ಅರ್ಥ. ವಾರಕ್ಕೆ 500 ಆಗ್ಲಿ, 1000 ಆಗ್ಲಿ, 2000 ಆಗ್ಲಿ, ತಿಂಗಳ ಎಲ್ಲಿಂದ ತರ್ತಾರೆ ಹೌದಿಲ್ಲ. ಅಂದ್ರೆ ಅದನ್ನ ಡಯಾಲಿಸಿಸ್ ಚಿಕಿತ್ಸೆ ಅಂತ ಕೊಟ್ರೆಗಿನ ಇವು ಮೂತ್ರ ಜನಕಾಂಗಗಳನ್ನು ಕ್ಲೀನ್ ಮಾಡ್ಸ್ಕೊಂಡ್ ಬರ್ಬೇಕಂತ ಅರ್ಥ. ಇಂಪಾರ್ಟೆಂಟ್. ಅವು ಕ್ಲೀನ್ ಅವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನಾಗ್ತವ ಹೇಳ್ರಿ? ರಕ್ತ ಶುದ್ಧೀಕರಣ ಆಗ್ತದ. ಇಲ್ಲಾಂದ್ರಿಗಿನ ಸರಿಯಾಗಿನ ಕೆಲಸ ಮಾಡಿಲ್ಲ ಅಂತ ಕೊಟ್ರೆ ಮುಖ ಎಲ್ಲ ಬಾಯ್ತದ, ಇಲ್ಲಾಂದ್ರೆ ಕೈ ಕಾಲೆಲ್ಲ ಉಬ್ಬುತ್ತಾವ. ಇಂಪಾರ್ಟೆಂಟ್. ಏನೋ ಒಂದು ಹೆಚ್ಚು ಕಡಿಮೆ ಕೆಸೆ ಆದಷ್ಟು ಬೇಗ ಏನಂತಂದ್ರಿಗಿನ ಹೋಗಂತ ಚಾನ್ಸಸ್ ಇರ್ತಾವ. ಅದಕ್ಕೆ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಕೊಟ್ರೆಗಿನ ಮೂತ್ರ ಜನಕಾಂಗಗಳು ಅಂದ್ರೆ ಕಿಡ್ನಿಗಳಿದಾವಲ್ಲಪ್ಪ, ಅವಾಗಿನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಯಾವ ಚಿಕಿತ್ಸೆ ಮಾಡ್ತಾರೆ ಅಂತ ಕೊಟ್ರೆಗಿನ ಡಯಾಲಿಸಿಸ್ ಬಹಳ ಇಂಪಾರ್ಟೆಂಟ್. ಡಯಾಲಿಸಿಸ್ ಚಿಕಿತ್ಸೆ ಈ ಕೆಳಕಂಡ ಯಾವ ಅಂಗಕ್ಕೆ ಮಾಡ್ತಾರೆ ಅಂತ ಕೊಟ್ರೆಗಿನ ಮೂತ್ರ ಜನಕಾಂಗಗಳು. ಮೋಸ್ಟ್ ಇಂಪಾರ್ಟೆಂಟ್. ಬಹಳಷ್ಟು ನೀರು ಕುಡಿಬೇಕು. ನೀರು ಕುಡಿತಾನೆ ಇರ್ಬೇಕು ಯಾವಾಗಲೂ. ನೀರು ಕುಡಿತಾನೆ ಇದ್ರೆ ಮಾತ್ರ ಇವು ಕರೆಕ್ಟ್ ಆಗಿರ್ತಾವೆ. ಯಾವ ಹೇಳ್ರಿ? ಕಿಡ್ನಿಗಳು ಮೋಸ್ಟ್ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಬಡಿತ. ಇದು ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತದೆ ಹೌದಲ್ಲ. ಪ್ರತಿ ನಿಮಿಷಕ್ಕೆ 72 ಬಾರಿ 24 ತಾಸು ಕೆಲಸ ಮಾಡ್ತದೆ. ಯಾವ್ದು ಹೇಳ್ರಿ? ಹೃದಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಾರ್ಡಿಯಾಲಜಿ ಅಂತ ಕರೀತಾರ. ಆದ್ರೆ ಇದು ಕಾಮನ್ ಆಗಿ 72 ಸಲ ಹೊಡಿತದೆ. ನಿಮಗೆ ಇದು PC ಎಕ್ಸಾಮ್ ಕೊಡ್ತಾನ ಗೊತ್ತಿರಲಿಲ್ಲ ಅಂದ್ರೆ ಒಂದು ಗೊತ್ತಿರಲಿ, ಹೃದಯ ಏನನ್ನ ಬಡಿತ ನಿಂತಿರೋದನ್ನ ಮುಗಿದೋಯ್ತು ಕತೆ. ಒಂಥರ ಈಗ ಸದ್ಯ ಹೃದಯದ ಬಡಿತ ನಿಂತಿತ್ತಂತಿಕರೆ 24 ತಾಸು ಒಳಗಡೆ ಅಂದ್ರೆ ನಾಳೆ ಈ ಟೈಮಿಗೆಲ್ಲ ನಮ್ಗೆ ಏನ್ ಮಾಡ್ತಾರಲ್ರಿ? ಮಣ್ಣು ಮಾಡಿಬಿಡ್ತಾರೆ. ಅಂದ್ರೆ ಜೀವನದಾಗ ಏನಿಲ್ಲ ಅಂತ ಅರ್ಥ. ಏನಿಲ್ಲ, ಸುಮ್ಮನೆ ನಮಗ ಅವರು ಹಿಂಗ್ ಆಗಿ ಬರೋದಿಲ್ಲ, ಇವ್ರು ಆಗಿ ಬರೋದಿಲ್ಲ, ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ದ್ವೇಷ ಸಾಧಿಸೋದು, ಅವೆಲ್ಲ ಏನ್ ಹೇಳ್ರಿ? ವೇಸ್ಟ್ ಅಂತ. ಪಕ್ಕಾ ಡೂಪ್ಲಿಕೇಟ್ ಅವ. ಇನ್ನೊಬ್ಬರ ಬಗ್ಗೆ ನಾವು ತಲೆನೇ ಕೆಡ್ಸಕ್ ಹೋಗ್ಬಾರ್ದು. ಇನ್ನೊಬ್ಬರು ಹೆಂಗನ ಕೂಗಿ ಆಡ್ಲಿ, ಒದರಿ ಆಡ್ಲಿ, ನಮ್ ಪಾಡಿ ನಾವೇನ್ ಮಾಡ್ಕೊಳ್ರಿ? ಕೆಲಸ ಮಾಡ್ತಿರ್ಬೇಕು. ಯಾಕಂದ್ರೆ ಈಗಿನ ಯಾವ ಸಂದರ್ಭದಲ್ಲಿ ಯಾರು ಯಾವಾಗ ಓದ್ತಾರ ಅಂಬುದು ಹೇಳಕ್ ಬರೋದಲ್ಲ ಹೌದಲ್ಲ. ಬಹಳ ಇಂಪಾರ್ಟೆಂಟ್ ಐತೆ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ. ಅತ್ಯಂತ ಇಂಪಾರ್ಟೆಂಟ್. ನಮ್ಮ ಬಗ್ಗೆ ನಾವು ಮಾತ್ರ ಆಲೋಚನೆ ಮಾಡಬೇಕು. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳು ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡಕ್ ಇಂಪಾರ್ಟೆಂಟ್. ಈಗ ಇಷ್ಟು ನಿಮಗೆ ಲೈನ್ಗಳು ಬರಕತ್ತಾವಲ್ಲ, ಇನ್ನ ಮುಂದೆ ಬರ್ತಾವ ಇಂಪಾರ್ಟೆಂಟ್ ಲೈನ್. ನೀವು ಅಪ್ಡೇಟ್ ಮಾಡ್ಕೋಬೇಕಂದ್ರೆ ನೋಟ್ ಬುಕ್ ದಾಗ ಬರ್ಕೊಂಡಿಗೆ ಫಿಕ್ಸ್ ಆಗಿಬಿಡೋಕ್ ಅಂತ. ಈಗ ಒಂದ್ ಲೈನ್ ಅರ್ಥ ಆಗೋದಿಲ್ಲಪ್ಪ, ಆ ಲೈನ್ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಲೈನ್ ಬಂದ್ರಿಗಿನ ಏನ್ ಉತ್ತರ ಐತೆ ಅದನ್ನ ತಿಳ್ಕೋಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಇಲ್ಲಿ ಸೈನ್ಸ್ನಾಗ PhD ಮಾಡ್ಬೇಕಂತಿಲ್ಲ, ಅದು ಗೊತ್ತಿರಲಿ. ದೊಡ್ಡ ಏನು ಸೈನ್ಸ್ನಾಗ MSc ಮಾಡಿರ್ತಾರ ಅವ್ರಿಗೆ ಬೇಕಾದ್ರೆ ಕ್ವಶನ್ ಪೇಪರ್ ಕೊಟ್ಟು ನೋಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಇದ್ದಂತ ಉತ್ತರಗಳು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವೆಲ್ಲ ಸಣ್ಣ ಇರ್ತಾವ, ಬಹಳ ಸಣ್ಣ ಇರ್ತಾವ. ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಕಾಕಂಬಿ ಅಂದ್ರೆ ಕಬ್ಬು ಇರ್ತದಲ್ಲ, ಕಬ್ಬು ಅದಂತ ಇಂಪಾರ್ಟೆಂಟ್. ಕಾಕಂಬಿಯಿಂದ ಆಲ್ಕೋಹಾಲ್. ನಮಗ್ ನೋಡ್ರಿ ಕಾಕಂಬಿ ಹಾಳಾಗೋಲಿ, ಕಾಕಂಬಿ ಅಂತ ಏನ್ ಬೇಡ. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಬಹಳ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಉಳಿಯುವಿಕೆ ಅಂತ ಐತೆ. ಉಳಿಯುವಿಕೆ ಇಂಕಿಂತ ಇಂಪಾರ್ಟೆಂಟ್ ಈ ವರ್ಡ್ ಐತೆ ನೋಡಿ. ಯಾವ್ದು ಹೇಳ್ರಿ? ಫರ್ಮುಂಟೇಶನ್. ಇದು ಬಹಳ ಇಂಪಾರ್ಟೆಂಟ್ ನಮ್ಗ. ನೋಡ್ರಿ ಇದು ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಐತಲ್ಲ, ಹಂಗಂದ್ರೆ ಏನಂತ ಕೊಡಂಗಿಲ್ಲ. ಆ ಪಡೆಯುವ ವಿಧಾನ ಐತಲ್ಲ ಅದ್ರ ಹೆಸರು ಏನಂತ ಕೊಡ್ತಾರೆ. ಇಂಪಾರ್ಟೆಂಟ್. ಅದಕ್ಕೆ ಹೆಂಗನ್ ಮಾಡ್ಕೇಸೆ ಇದು ನೆನ್ಪಿಡ್ಕೋಬೇಕು ನೀವು. ಹಳ್ಳಿ ಹುಡುಗರು ನೋಡ್ರಿ ಗಾರೆ ಕೆಲಸ ಮಾಡ್ತಿರ್ತೀರಿ, ಕೂಲಿ ಕೆಲಸ ಮಾಡ್ತಿರ್ತೀರಿ. ನಮ್ಗೆ ಸೈನ್ಸ್ ಬರಂಗಿಲ್ಲ. ಸೈನ್ಸ್ ಯಾಕೆ ಬರಂಗಿಲ್ಲ? ನಮಗೂ ಬಂದಿಲ್ಲ, ನಿಮಗೂ ಬರೋದಿಲ್ಲ, ಮತ್ ನಾವ್ ಆಗಿಲ್ಲ ಹೌದಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಕೊಳ್ರಿ? ನೋಡ್ಬೇಕು ಹೆಂಗಿರ್ಬೇಕಂದ್ರೆ ದೃಷ್ಟಿ ಒಂಥರ ರಣಾದ್ಯ ಟೈಪ್ ಇರ್ಬೇಕು. ರಣಾದ್ ನೋಡ್ರಿ ಮೇಲೆ ಆ ಕೆಳಗಡೆ ಹಾವು ಎಲ್ಲಿದ್ರಿಗೂ ಹಿಡಿತದ ಹೌದಿಲ್ಲ. ನಮಗೇನ್ ಇಂಪಾರ್ಟೆಂಟ್ ಹೇಳ್ರಿ? ಹಿಡಿಯೋದು ಇಂಪಾರ್ಟೆಂಟ್, ಹೆಂಗ್ ಹಿಡಿಯೋದು ಇಂಪಾರ್ಟೆಂಟ್ ಅಲ್ಲ. ನಾವು ಸೆಲೆಕ್ಷನ್ ಆಗೋದು ಇಂಪಾರ್ಟೆಂಟ್, ಏನ್ ಓದಿವಿ ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಕೋಬೇಕು ಹೇಳ್ರಿ? ಈ ಲೈನ್ ಏನಾರ ಬಂತಂತಿಕರೆ ಯಾವ್ದು ಹೇಳ್ರಿ? ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ. ನೀವು ಟಕ್ಕಂತ ಆಪ್ಷನ್ಸ್ ಏನ್ ಹುಡುಕ್ಬೇಕು? ಉಳಿಯುವಿಕೆ, ಇಲ್ಲಾಂದ್ರೆ ಏನ? ಫರ್ಮುಂಟೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಪದ ಬಹಳ ಸಲ ಇಂಗ್ಲಿಷ್ನಾಗ ಕೊಟ್ಟನ. ಅದ್ ಹೆಂಗನ್ ಮಾಡಿ ಹೇಳ್ರಿ? ನೆನ್ಪಿಡ್ರಿ. ಯಾವ್ದು ಹೇಳ್ರಿ? ಫರ್ಮುಂಟೇಶನ್ ಅಂತ. ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಏನಪ್ಪ ಒಂದು ಕಾಮನ್ ಸೆನ್ಸ್ ಇರ್ಬೇಕು. ಇಂಥ ಪ್ರಶ್ನೆ ಬಂದ್ರೆ ಇದೇ ಉತ್ತರ. ಮತ್ತೆ ಇದು
ಮಾದರಿ ಲೈನ್ ಅಲ್ಲ, ಇದು ಬಹಳ ಇಂಪಾರ್ಟೆಂಟ್ ಲೈನ್ಗಳು, ಅದು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಲೈನ್. ಇಲ್ಲಿ ನಾವು ಓದ್ತಿರ್ತೇನೆ, ನನಗಿಂತ ಮುಂಚೆಗೆ ನೀವು ಮುಂದೆ ಓದ್ಬಾಡ್ರಿ. ಯಾಕಂದ್ರಿಗಿನ ನನಗಿಂತ ಮುಂಚೆಗೆ ನೀವು ಮುಂದೆ ಓದಿಬಿಟ್ರಿಗಿನ ನಾನು ಹೇಳಂತ ಇದಾವಲ್ಲ ಏನ್ ಕೆಲವೊಂದು ಇಂಪಾರ್ಟೆಂಟ್ ಶಬ್ದಗಳು ನಿಮ್ ಕಿವಿಗೆ ಬಿಡಂಗಿಲ್ಲ, ನೆನಪು ಉಳಿಯಂಗಿಲ್ಲ. ನೀವು ಬೇಕಾದ್ರೆ ಈ ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ನೀವು ಯಾವ್ದಾನ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಆಪ್ಷನ್ಸ್ ನೋಡಿದ ತಕ್ಷಣ ಉತ್ತರ ನಿಮ್ಗೆ ಫ್ಲಾಶ್ ಆಗ್ಬಿಡ್ತದೆ. ಬಹಳ ಇಂಪಾರ್ಟೆಂಟ್ ಐತೆ. 13 ವರ್ಷದಿಂದ ಪಾಠ ಮಾಡಕತ್ತೀನಿ, ಒಂದೆರಡಲ್ಲ, ಕರೆಕ್ಟ್ ಆಗಿ ತಿಳ್ಕರಿ. ನಾ ಪೂರ್ತಿ ಲೋ ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ನೋಡಿ, ಈಗ ಒಬ್ಬ ಹೈ ಇಂಟೆಲಿಜೆಂಟ್ ಇದಾನ, ಅವ್ರಿಗೆ ಪಾಠ ಮಾಡಿ ಕೇಸಿ ಸಬ್ ಇನ್ಸ್ಪೆಕ್ಟರ್ ಮಾಡ್ಸೋದು ಇಂಪಾರ್ಟೆಂಟ್ ಅಲ್ಲ. ಪೂರ್ತಿ ಲೋ ಇರ್ತಾರಲ್ಲ, SLC 3 ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಫೇಲ್ ಆಗಿ CET ಅಂದ್ರೆ ಗೊತ್ತಿರಂಗಿಲ್ಲ, ಏನಂತಂದ್ರೆ ಅಂಜಿಕೆ ಅಂತಿರ್ತಾನ, ಅಂತ ಹುಡುಗನ ಕರ್ಕೊಂಡ್ ಬಂದ ಕೇಸಿ ರೆಡಿ ಮಾಡಿ ಕೇಸಿ ಸಬ್ ಇನ್ಸ್ಪೆಕ್ಟರ್ ಆಗಂಗ ಮಾಡ್ಬೇಕ, ಅದು ಇಂಪಾರ್ಟೆಂಟ್. ಅದಕ್ಕೆ ನೀವು ಕರೆಕ್ಟ್ ಆಗಿ ಹೇಳಕತ್ತೀನಿ. ಪೂರ್ತಿ ಲೋ ಇದ್ರೇನು, ಪೂರ್ತಿ ಹೈ ಇದ್ರೇನು ಕರೆಕ್ಟ್ ಆಗಿ ನೀವೇನ್ ಮಾಡ್ಕೊಳ್ರಿ ತಿಳ್ಕೊಬೇಕಾಗ್ತದ. ಇದು ಕಾಕಂಬಿ ಅಂತ ಬಂತಂತಿಕರೆ, ಕಾಕಂಬಿ ಆಲ್ಕೋಹಾಲ್ ಬಂದ್ರಿಗಿನ ಫರ್ಮೆಂಟೇಶನ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು. ಗೊತ್ತಿರಲಿ ಇದು ನಿಮಗಿದೇನು ಕತೆ ಕೇಳಂಗಿಲ್ಲ, ಅರ್ಥ ಕೇಳಂಗಿಲ್ಲ. ನೋಡ್ರಿ ಇಂಪಾರ್ಟೆಂಟ್ ಅಲ್ಲಿ ಐತೆ ಫೆರೋಮೋನ್ ಅಂತ ಐತೆ. ಫೆರೋಮೋನ್ ಗೊತ್ತಿರಲಿ ಇಂಪಾರ್ಟೆಂಟ್ ಏನಂದ್ರೆ ಎಕ್ಸಾಂಪಲ್ ನೋಡ್ರಿ, ಈಗ ನಿಮ್ಮ ಇದ್ರಾಗ ಯಾವ್ದಾನ ನಿಮ್ಮ ಊರಾಗ ದನಗಳು ಇರ್ತಂತೆ, ಒಂದು ಆಕಳ ಇರ್ತದೆ ಅಂತ ಕರಿ, ಆಕಳ ಒಂದು ಕರು ಇರ್ತದ. ಕರ ಇದ್ದಾಗ ಅದು ಕರ ಅದ್ರ ಮುಂದೆ ಬಂದ ತಕ್ಷಣನೇ ಅದು ಆಕಳ ಒಂಥರ ಸ್ಮೆಲ್ ನೋಡಂಗ ಮುಷಿ ನೋಡ್ತದ ನೋಡ್ರಿ. ಇಂಪಾರ್ಟೆಂಟ್ ಹಿಂಗೆ ಅಂತ ನೋಡಂಗಿಲ್ಲ. ಅದಕ್ಕೆ ರಾಸಾಯನಿಕ ಹೆಸರು ಏನಪ್ಪಾ ಅಂತ ಕೊಟ್ರಿಗಿನ ಫೆರೋಮೈನ್ ಅಂತ ಕರೀತಾರ. ಇರುವೆಗಳು ನೋಡ್ರಿ, ಈಗ ಕೆಂಪು ಇರುವೆಗಳು, ಇಲ್ಲಾಂದ್ರೆ ಯಾವ್ದಾರ ಆ ಜಂಪಳಣ್ಣ ಗಿಡ ಇರಂಗಿಲ್ಲ, ಪ್ಯಾರ್ಲೆಣ್ಣೆ ಗಿಡ, ಅದ್ರ ಒಂದ್ ಸಣ್ಣ ಕೆಂಪು ಇರುವೆ ದೊಡ್ಡ ಇರ್ತಾವಲ್ಲ, ಅವ್ ಮುಂದೆ ಬಂದ್ ಕೇಸ್ ಮೂತಿ ಇಟ್ಟು ಕೇಸ್ ಮಾತಾಡ್ತಿರ್ತಾವ. ಅಂದ್ರೆ ಮಾತಾಡ್ತಿರ್ತಾವ ಅಂದ್ರೆ ಅದ್ ನಮ್ಗೆ ಗೊತ್ತಾಗೋದಿಲ್ಲ. ಸ್ಮೆಲ್ ನೋಡಿ ಕೇಸ್ ಹಂಗ ಹಿಂಗ ಅಂತ ಅಂತಿರ್ತಾವ. ಅದಕ್ಕೆ ಏನಂತ ಕರೀತಾರ ಅಂತ ಕೊಟ್ರೆ ಫೆರೋಮೋನ್ ಅಂತ ಕರೀತಾರ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಅಲ್ಲಿ ಇರುವೆಗಳು ಮಾತಾಡಕತ್ತಾವ, ಅಲ್ಲಿ ದನಗಳು ಮುಸಿ ನೋಡಕತ್ತಾವ, ಅದು ಇಂಪಾರ್ಟೆಂಟ್ ಅಲ್ಲ. ನಮಗ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು ಟಕ್ಕದು ಫೆರೋಮೋನ್ ನೋಡ್ರಿ. ಫೆರೋಮೋನ್ ಹೆಂಗನ ಮಾಡಿ ಕೇಸೆ ಈ ವರ್ಡ್ ನೆನ್ಪಿಟ್ಕೋಬೇಕ. ನೀವು ಹೋಗಿ ಕೇಸ ಒಂದು ಅಧ್ಯಾಯದಲ್ಲಿ ಓದ್ಗೆ ಅಂತ ನೀವು ಕುಂದ್ರಿಗಿನ ಈಗ 2 ತಿಂಗಳ ಟೈಮ್ ಐತೆ, ನೀವು ಓದ್ರಿ ಅಧ್ಯಾಯಗಳೆಲ್ಲ ಓದ್ರಿ, ಬಟ್ ಇಂತ ಲೈನ್ಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನೋಡ್ರಿ ನೆಕ್ಸ್ಟ್ ಇನ್ನೊಂದ್ಸಲ ಓದ್ತೀನಿ. ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು. ಅಂದ್ರೆ ಈಗ ನೋಡ್ರಿ ಎಕ್ಸಾಂಪಲ್, ಈಗ ನಿಮ್ಮ ಇದ್ರಾಗೆ ನೋಡಿಬಿಡ್ರಿ, ಎಲ್ಲಿ ಅಂದ್ರೆ ನಿಮ್ಮ ಮನೆಯಾಗ ಯಾವ್ದಾನ ದನಗಳಾಗಲಿ ಎಮ್ಮೆ ಆಗಲಿ ಆಕಳ ಆಗಲಿ ಯಾವನ್ ಇರ್ತಾವ, ಅವಾಗ ಬಂದ್ಗೆ ಸಿಂಗಿಂಗ ಮುಸಿ ನೋಡ್ತಿರ್ತಾವಲ್ಲ, ಓ ಫೆರೋಮೋನ್ ಅನ್ಬೇಕು ನೀವು ಆಟೋಮೆಟಿಕ್ ಆಗಿ. ಮತ್ತೆ ನೀವು ಸುಮ್ಸುಕ್ಕೆ ಒಬ್ಬೊಬ್ಬರೇ ಮಾತಾಡ್ರಿ ಅಂತೀರಿ, ಇಂದ ಹುಚ್ಚರ ಕೇಸೆ ಬೈತಾರ ಮನ್ಯಾಗ, ಗೊತ್ತಿರಲ್ಲ ಇಂಪಾರ್ಟೆಂಟ್. ಲಾಸ್ಟ್ ನೋಡ್ರಿ, ಆ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇರಲು ಕಾರಣ. ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇರಲು ಕಾರಣ ಕೊಟ್ರಿಗಿನ ಕ್ಯಾಂಥೋಫಿಲ್. ಬಹಳ ಇಂಪಾರ್ಟೆಂಟ್, ಬಹಳ ದೊಡ್ಡದು. ಕ್ಯಾಂಥೋಫಿಲ್ ಅಂದ್ರೆ ಒಂದೊಂದು ವರ್ಡ್ ಗೊತ್ತಿರ್ಬೇಕು. ಅಂದ್ರೆ ಈಗ ನೋಡ್ರಿ, ಈಗ ನಮ್ಮ ಆಕಳದಲ್ಲಪ್ಪ, ಆಕಳ ಹಾಲಿಂಡಿ ಮೇಲೆ ನೋಡ್ರಿ ಅವು ತೆಳ್ಳಗಿರ್ತಾವ, ಹಾಲು ತೆಳ್ಳಗೆ ಸ್ವಲ್ಪ ಅಂತರ ಹಳದಿ ಕಲರ್ ಇರ್ತದ. ಎದಕ್ಕಪ್ಪ ಅಂತ ಕೊಟ್ರಿಗಿನ ಅದ್ರಾಗ ಕ್ಯಾಂಥೋಫಿಲ್ ಎಂಬ ಅಂಶ ಇರ್ತದ. ನಮಗ ಈ ಕ್ಯಾಂಥೋಫಿಲ್ ಹಂಗಂದ್ರೆ ಏನು ಅದು ಕೇಳಂಗಿಲ್ಲ. ನಮಗೇನ್ ಹೇಳ್ರಿ, ಹಸುವಿನ ಹಾಲು ತೆಳು ಅಂದ್ರೆ ಹೇಳ್ರಿ ತೆಳ್ಳಗ ಹಳದಿ ಕಲರ್ ಇರ್ತದ. ಇಂಪಾರ್ಟೆಂಟ್ ಅಂದ್ರೆ ಇವು ಆಕಳದ ಹಾಲು ಹಳದಿ ಕಲರ್ ತೆಳ್ಳಗಿರ್ತದ, ಅದು ಎಮ್ಮೆ ಹಾಲು ನೋಡ್ರೆ ಅವು ಗಟ್ಟಿಗಿರ್ತಾವ. ಬಟ್ ಏನಂತ ಕೊಟ್ರಾಗಿನ ನಮಗ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇರಲು ಕಾರಣ ಕೊಟ್ರಾಗಿನ ಕ್ಯಾಂಥೋಫಿಲ್ ಅಂತ ಹಾಕ್ಬೇಕ. ಅದೇನ್ ದೊಡ್ಡ ಮಾತಲ್ಲ. ನೋಡ್ಬೇಕು, ನೀವು ಮನೆಗ ಆಕಳ ಇತ್ತಂತಿಗಾರೆ, ಆಕಳ ಹಿಂಡಿದ ಮೇಲೆ ನೋಡ್ರಿ ಅಲ್ಲಿ ಒಂಥರ ತೆಳ್ಳಗಿರ್ತಾವ ಹಾಲು ಅಂದ್ರಿಗಿನ ಒಂಥರ ನೀರ್ ಇರ್ತದ, ಆಮೇಲೆ ಅದು ಸ್ವಲ್ಪ ಹಳದಿ ಕಲರ್ ಇರ್ತದ. ಇದು ಏನಪ್ಪಾ ಅಂದ್ರಿಗಿನ ಕ್ಯಾಂಥೋಫಿಲ್ ಅಂಶ ಐತೆ ಅಂತ ಅರ್ಥ. ಇಂಪಾರ್ಟೆಂಟ್ ಹೌದಿಲ್ಲ? ಹಿಂಗ್ ತಿಳ್ಕೊಂಡ್ಬಿಟ್ರೆ ಸಾಕು ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಐತೆ ಹೃದಯಘಾತವಾದಾಗ. ನೋಡ್ರಿ, ಹೃದಯಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಎದೆ ನೀವುದು. ನೋಡ್ರಿ, ಎದೆ ನೀವುದು ಅಂದ್ರೆ ಚಿತ್ರ ಐತೆ ನೋಡಪ್ಪ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಫಸ್ಟ್ ಪ್ರಾಥಮಿಕ ಚಿಕಿತ್ಸೆ ಎಲ್ಲೇನ ಈಗ ರೋಡ್ನಾಗ ಗೊತ್ತಿರ್ತೀವಪ್ಪ, ಯಾರು ದಪ್ಪ ಬಿದ್ದ್ಬಿಡ್ತಾನ, ಬಿದ್ದ ತಕ್ಷಣ ಅದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ, ಎದೆ ಒತ್ತಬೇಕಂತ. ಎದೆ ನೀವುದು ಕೇಳ, ಮತ್ತೆ ಉಸಿರಾಟ, ಬಾಯಿಯಿಂದ ಬಾಯಿಗೆ ಉಸಿರಾಟ ಅವೆಲ್ಲ ಕೊಟ್ಟಿರ್ತಾನ. ಇದೇ ಇಂಪಾರ್ಟೆಂಟ್. ಕರೆಕ್ಟ್ ಉತ್ತರ ಯಾವ್ದಲ್ರಿ? ಹೃದಯಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ. ಇಂಪಾರ್ಟೆಂಟ್. ಏನಂತ ಹಾಕ್ಬೇಕು ಹೇಳ್ರಿ, ಎದೆ ಒತ್ತಬೇಕಂತ, ಎದೆ ನೀವುದು ಅದು ಗೊತ್ತಿಲ್ಲ. ಇಂಪಾರ್ಟೆಂಟ್. ಅಲ್ಲಿ ಆಪ್ಷನ್ಸ್ ಏನ್ ಬೇಕಾಗ ಇರ್ತಾವ. ಮತ್ತೆ ಸುಮ್ಮನೆ ನಿಂತು ನೋಡೋದಂತ ಇರ್ತದ, ನಿಂತು ನೋಡೋದಲ್ಲ. ಏನ್ ಹೇಳ್ರಿ, ಎದೆಯನ್ನು ಒತ್ತಬೇಕಂತ, ನೀವುದು. ಅವಾಗ ಒಂಥರ ಉಸಿರಾಟ ಏನಂತ ಹೇಳ್ರಿ ಸ್ವಲ್ಪ ಹಿಡಿತ ಸಾಕ್ತದೆ. ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಯಾರಿಗೆ
ಆಟೋಟಿಕ್ ಆದಾಗ ಒಂದು ಮಾಡ್ತಿದ್ದ ವಿಡಿಯೋ ಬಂದಿತ್ತು ನೋಡ್ರಿ, ಅದು ಇನ್ನೊಂದ್ಸಲ ಬೇಕಾದ್ರೆ ಗ್ರೂಪ್ನಾಗ ಸೆಂಡ್ ಮಾಡಿದ್ರೆ ಮಾಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಲೈನ್ ನೋಡ್ರಿ. ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಅಂತ ಕೊಟ್ರೆ ಈಗಿನ ಮಿಶ್ರಣ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಒಂದ್ ನೋಡಪ್ಪ, ಇಲ್ಲಿ ನಮಗ ನಿಮ್ ಮನೆಗೆ LPG ಸಿಲಿಂಡರ್ ಗ್ಯಾಸ್ ಇರ್ತದೆ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಅದು 14.2 kg ಅಂತ ಇರ್ತದೆ ಮನ್ಯಾಗ. ಅಂದ್ರೆ ಸಾಮಾನ್ಯವಾಗಿ ಗೃಹ ಬಳಕೆ ಮಾಡ್ತೀವಲ್ಲ, ಆ ಸಿಲಿಂಡರ್ ಹೇಳಕತ್ತೇನೆ. ಆ ಸಿಲಿಂಡರ್ ನಲ್ಲಿ ಪ್ರೋಪೇನ್ ಇರ್ತದ, ಬ್ಯೂಟೇನ್ ಇರ್ತದ. ಬ್ಯೂಟೇನ್ ಇರ್ತದ. ಮತ್ತೆ ಬೈ ಚಾನ್ಸ್ ಆ ಸ್ಮೆಲ್ ಅಂದ್ರೆ ಸ್ವಲ್ಪ ಗ್ಯಾಸ್ ಒಂಥರ ಸೋರಿಕೆ ಉಂಟಾದ್ರಿಗಿನ ಸ್ಮೆಲ್ ಬರ್ತದಲ್ಲ, ಕೆಟ್ಟ ಸ್ಮೆಲ್ ಬರ್ತದಲ್ಲ, ಈ ತಲ್ಲಿ ಕ್ಯಾಪ್ಟನ್ ಅದ್ರಾಗ ಅನಿಲವನ್ನು ತುಂಬಿರ್ತಾರೆ. ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಇನ್ನೊಂದೇನಂತ ಕೊಟ್ರೆಗಿನ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂದ್ರೆ ಗ್ಯಾಸ್ ಇರ್ಲಾರ್ದವ್ರಿಗೆ ಗ್ಯಾಸ್ ಕೊಡೋದು. ಅಂದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಈ ಕೆಳಕಂಡ ಯಾರಿಗೆ ಸಂಬಂಧಿಸಿದೆ ಅಂತ ಕೊಟ್ರೆಗಿನ ನಮಗ LPG ಗ್ಯಾಸಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ನೋಡ್ರಿ, ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಕೆಳಗಡೆ ಪಹಲ್ ಅಂತಿದೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಪಹಲ್ ಅಂತ ಬಂತು ನೋಡಪ್ಪ, ಇಂಪಾರ್ಟೆಂಟ್. ಇಲ್ಲಿ ಪಹಲ್ ಯೋಜನೆ ಅಂದ್ರೆ ನಿಮಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗುನ ಅದೊಂದು ಸ್ಕೀಮ್. ಇನ್ನೊಂದು ಯಾವ್ದು ಪಹಲ್ ಯೋಜನೆ, ಅದಗುನ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆಗಿನ ಅಡಿಗೆ ಸಿಲಿಂಡರ್. ಮತ್ತೆ ಇನ್ನೊಂದು ಗೊತ್ತಿರಲಿ, ಈ ಸಿಲಿಂಡರ್ ನಲ್ಲಿ ನಮಗ ಅದ್ರ ಒಳಗಡೆ ಇರ್ತದಲ್ಲ ಅನಿಲ, ಅದು ದ್ರವ ರೂಪದಲ್ಲಿ ಇರ್ತದ, ಅದು ಘನ ರೂಪದಲ್ಲಿ ಇರೋದಲ್ಲ, ದ್ರವ ರೂಪದಲ್ಲಿ ಇರ್ತದೆ. ಅದು ಕೂಡ ಇಂಪಾರ್ಟೆಂಟ್. ನಮಗ್ ಒಳಗ ದ್ರವ ರೂಪದಲ್ಲಿ ಐತೆ, ಮಿಶ್ರಣ ರೂಪದಲ್ಲಿ ಐತೆ, ಪ್ರೋಪೇನ್ ಐತೆ, ಬ್ಯೂಟೈನ್ ಐತೆ, ಈಥೈಲ್ ಮರ್ಕ್ಯಾಪ್ಟನ್ ಐತೆ, ಮತ್ತೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಅದು LPG ಸಂಬಂಧಪಟ್ಟದ. ಪಹಲ್ ಯೋಜನೆ ಅದು ಕೂಡ LPG ಸಂಬಂಧಪಟ್ಟದ. ನಿಮಗೆಲ್ಲ ಎಲ್ಲ ಟೋಟಲ್ ಅಪ್ಡೇಟ್ ಮಾಡ್ಕೋಬೇಕಂತ. ಅಂದ್ರೆ ನಮಗೆ ಸೈನ್ಸಿಗೆ ಸಂಬಂಧಪಟ್ಟಂತೆ ಯಾವುದು ಬಂದ್ರೆ ಕೂಡ ಅಪ್ಡೇಟ್ ಆಗ್ಬೇಕು. ಇಷ್ಟು ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಒಂದು ಹೊಸ ಪ್ರಶ್ನೆ. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಅಂತ ಕೊಟ್ರೆಗಿನ ಚಾಲ್ಕೋಪೆನ್ ಅಂತ ಹಾಕ್ರಿ. ಬಹಳ ಓಲ್ಡ್ ಪ್ರಶ್ನೆ ಅದು. ಚಾಲ್ಕೋಪೆನ್, ಬಾಲ್ಕೋಪೆನ್ ಅಂತ ಬರ್ತಾವ. ಚಾಲ್ಕೋಪೆನ್ ಮೋಸ್ಟ್ ಇಂಪಾರ್ಟೆಂಟ್. ಬ್ಯಾಕ್ಟೀರಿಯಾಗಳಿಗೆ ಅಂದ್ರೆ ಸೋಂಕು ತರುವ ನಂಜು ಅಂತ ಕೊಡ್ತಾನೆ. ಇಂಪಾರ್ಟೆಂಟ್. ಏನಂತ ಹಾಕ್ಬೇಕಲ್ರಿ? ಚಾಲ್ಕೋಪೆನ್ ಅಂತ ಹಾಕ್ಬೇಕು. ನಿಮಗ ಆಲ್ರೆಡಿ ಪ್ರಶ್ನೆ ಪತ್ರಿಕೆದಾಗ ಬಂದದ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಟ್ಟ ಬ್ಯಾಕ್ಟೀರಿಯಾಗಳಿಗೆ ನಂಜು ತರುವ ಇದು ಸೋಂಕು ಚಾಲ್ಕೋಪೆನ್ ಹಾಕ್ಬಿಟ್ರೆ ಸಾಕು, ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ, ಇದೊಂದು ಹೊಸದು ಕನ್ಫ್ಯೂಸ್ ಪ್ರಶ್ನೆ. ಇದು ನಮ್ಮ ಭಾರತದಲ್ಲಿರೋ ರಾಜ್ಯಗಳು, ವಿಶೇಷವಾಗಿ ಅದು ಕರ್ನಾಟಕ ಅಂತ ಐತಲ್ಲ, ಅದರಲ್ಲಿ ವಿಟಮಿನ್ಗಳಂತಿದೆ. ಬಟ್ ಇದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನೀವೇನಂತಂದ್ರೆ ಕುದುರೆ ಮಸಾಲೆ ಸೊಪ್ಪು ಅಂತ ಐತಿ. ಇಂಪಾರ್ಟೆಂಟ್. ಕುದುರೆ ಮಸಾಲೆ ಸೊಪ್ಪು ಇಂಗ್ಲಿಷ್ ನೋಡ್ರಿ ಲೂಸರ್ನ್ ಅಂತ ಐತಿ. ಅಂದ್ರೆ LUCERN. ಇದು ಒಂದು ಗೊತ್ತಿರಲಿ. ಏನಪ್ಪ ಅಂತ ಕೊಟ್ರೆ, ಇದು ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲ. ನಾನು ಹೇಳಕತ್ತಿದ್ದು ಮಾದರಿ ಅಲ್ಲ. ಯಾವುದೋ ಒಂದು ಪುಸ್ತಕದಲ್ಲಿ ತಂದಿಕೆಸೆ ಕಟ್ ಅಂಡ್ ಪೇಸ್ಟ್ ಮಾಡಿ ಹೇಳಬಲ್ಲೆ. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಕೇಳದೆ ಗೊತ್ತಿರಲಿ. ಕುದುರೆ ಮಸಾಲೆ ಸೊಪ್ಪು ಅದು ಗೊತ್ತಿರಲಿ. ಇಂಗ್ಲಿಷ್ನಾಗ ಲೂಸರ್ನ್ ಅಂತ ಕರೀತಾರ. ಎನ್ನುವುದು ಅಂತ ಕೊಟ್ಟ ಇಂಪಾರ್ಟೆಂಟ್. ನಮಗಲ್ಲಿ ನಮ್ಮ ಬುಕ್ದಲ್ಲಿ ವಿಟಮಿನ್ಗಳಂತಿದೆ, ಅದನ್ನ ಚೇಂಜ್ ಮಾಡ್ಕೋಬೇಕು. ಏನು ಗೊತ್ತಾ? ಎಲೆ ಗುಂಪಿನ ಬೆಳೆ. ನೀವು ಇವತ್ತೇ ಚೆಕ್ ಮಾಡ್ರಿ. ಇಂಪಾರ್ಟೆಂಟ್. ಏನಂತ ಚೆಕ್ ಮಾಡ್ರಿ? ಈ ಓಕೆಸ್ ಕ್ಲಾಸ್ ಮುಗಿತದಲ್ಲ, ಇಂಗ್ಲಿಷ್ನಾಗ ಇದು ಹೊಡ್ರಿ. ಇಂಪಾರ್ಟೆಂಟ್. ಯಾವ್ದು ನೋಡ್ರಿ? ಲೂಸರ್ನ್ ಅಂತ ನೋಡ್ರಿ. ಟಕ್ಕಂತ ಎಲೆಗಳು ಬರ್ತಾವ. ಎಲೆಗಳು ಅಂದ್ರೆ ಒಂಥರ ಎಲೆಗಳು ಒಂಥರ ಬೆಳೆ ಅಪ್ಪ. ಅದು ಎಲೆ ಗುಂಪಿನ ಬೆಳೆ. ನಮಗ ಇದನ್ನ ಮೂರ್ನಾಲ್ಕು ಜನ ಒಂಥರ ವಿಜ್ಞಾನದ ಒಂದು ಟೀಚರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ನಮ್ ಲಾಲ್ ಸಾಬ್ ಅವ್ರ ಹತ್ರ ಡಿಸ್ಕಸ್ ಮಾಡಿನಿ. ಎಲೆ ಗುಂಪಿನ ಬೆಳೆ. ವಿಟಮಿನ್ಗಳಂತ ಕೂಡ ಇದೆ. ಕೆಲವೊಂದು ಬುಕ್ದಾಗ ವಿಟಮಿನ್ಗಳು ಕೊಟ್ಟನ. ಬಟ್ ಇದು ಕುದುರೆ ಮಸಾಲೆ ಸೊಪ್ಪು ಏನ್ ಹೇಳ್ರಿ? ಎಲೆ ಗುಂಪಿನ ಬೆಳೆ. ನೀವು ಇನ್ನೊಂದ್ಸಲ ಚೆಕ್ ಮಾಡ್ರಿ, ಇನ್ನೊಂದ್ಸಲ 4 ಜನ ಕೇಳ್ರಿ, ಅವಾಗ ಇದನ್ನ ಫೈನಲ್ ಮಾಡ್ತೀರಿ. ಯಾಕಂದ್ರೆ ಪುಸ್ತಕದಲ್ಲಿ ವಿಟಮಿನ್ಗಳಂತಿದೆ, ಬಟ್ ಇದು ಇಂಟರ್ನೆಟ್ ನಲ್ಲಿ ಎಲೆ ಗುಂಪಿನ ಬೆಳೆ ಅಂತ ಕೊಟ್ಟನ. ಗೊತ್ತಿರ್ಬೇಕಂದ್ರೆ ನೋಡ್ರಿ, ಒಂದು ಗೊತ್ತಿರಲಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರಕ್ ಹೊಂಟ್ರಿ ಅಂತಿಕರಿ. ನಾಳೆ ಎಕ್ಸಾಮ್ ಐತೆ. ಇವತ್ತೆಲ್ಲ ರೈಲ್ನಾಗ ಬಸ್ನಾಗ ಗೊತ್ತಿರ್ತೀರಿ. ಇವತ್ತೆಲ್ಲ ಪರ್ಫೆಕ್ಟ್ ಇರ್ಬೇಕ. PSI ಎಕ್ಸಾಮ್ ಬರಕ್ ಹೊಂಟ್ರಿ ಅಂತಿಕರಿ. ಇವತ್ತು ನೈಟ್ ಎಲ್ಲ ಪರ್ಫೆಕ್ಟ್ ಇರ್ಬೇಕು. ಇವತ್ತು ನೈಟ್ ಏನು ಓದಂಗಿಲ್ಲ, ಸುಮ್ಮನೆ ಕುಂತಿರ್ಬೇಕು. ಹೋಗೋ ಟೈಮ್ ಅದು ಇದು ಸುಡುಗಾಡಿಸಿದ್ರು ಮಟ್ಟ ಅನ್ಕೇಸ್ ಏನ ಹೊಸ ಏನ ಕ್ವಶನ್ಗಳು ಡಿಸ್ಕಸ್ ಮಾಡಕ್ ಹೋದ್ರಿ ಆಲ್ಮೋಸ್ಟ್ ಆಟೋಮೆಟಿಕ್ ಏನಂತ ಹೇಳ್ರಿ ಕಮ್ಮಿ ಆಗ್ಬಿಡ್ತಾವ. ಅದಕ್ಕಿಂತ ಮುಂಚೆಗೆ ಅಂದ್ರೆ ಸೈನ್ಸ್ ಏನ್ ಮಾಡ್ಕೊಳ್ರಿ, ಒಂದ್ ಹಿಡಿತ ಸಾಧಿಸ್ಬೇಕು. ಆ ಫಿಸಿಕ್ಸ್, ಆ ಬಯಾಲಜಿ, ಆ ಕೆಮಿಸ್ಟ್ರಿ ಬರ್ತದ ಅನ್ಬೇಕು. ಆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತದ ಅನ್ಬೇಕು. ಆ ಇಸ್ರೋದ ಬಗ್ಗೆ, DRDOದ ಬಗ್ಗೆ ಗೊತ್ತೈತೆ ಅನ್ಬೇಕು. ಏನು ಆ ನಾಸಾದ, ಅಮೆರಿಕ ದೇಶದ ನಾಸಾದ ಬಗ್ಗೆ ಗೊತ್ತೈತೆ ಅನ್ಬೇಕು. ಅಷ್ಟು ನೀವು ಪರ್ಫೆಕ್ಟ್ನೆಸ್ ಆಗಿರ್ಬೇಕು. ಯಾವ ಎಕ್ಸಾಮ್ಗೆ?
ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PS ಆಗಿರ್ಬೋದು, ಇಲ್ಲ SD ಆಗಿರ್ಬೋದು. ನೆಕ್ಸ್ಟ್ SD ಎಕ್ಸಾಮ್ ಬರ್ತದ, ಇವುಗೂ ಅಲ್ಲಿ ಯೂಸ್ ಆಗ್ತಾವ. ಬಹಳ ಇಂಪಾರ್ಟೆಂಟ್, ಪರ್ಫೆಕ್ಟ್ ಆಗಿ ತಿಳ್ಕರಿ. ಇನ್ನ ಟೈಮ್ ಏನಂದ್ರೆ 2 ತಿಂಗಳ 2.5 ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು. ಬಟ್ ನೀವು ಮಾತ್ರ ಓದೋದು ಮಾತ್ರ ಹೈ ಸ್ಪೀಡ್ ನಾಗ ಇರ್ಬೇಕು. ಅಂದ್ರೆ ಬುಲೆಟ್ ರೈಲ್ ಇದ್ದಂಗೆ ಇರ್ಬೇಕು. ಬುಲೆಟ್ ಮೆಟ್ರೋ ಅಲ್ಲ, ಮೆಟ್ರೋ ರೈಲು ವೇಗದಲ್ಲಿ ನಾನು ಹೇಳಿದ್ರೆ ನೀವು ಬುಲೆಟ್ ರೈಲು ವೇಗದಲ್ಲಿ ಏನ್ ಮಾಡ್ಕೊಳ್ರಿ, ಸ್ಟಡಿ ಮಾಡ್ಬೇಕು. ನೀವೇನ ನಾನು ಮೆಟ್ರೋ ರೈಲು ವೇಗದಲ್ಲಿ ನಾನು ಹೇಳ್ತೀನಿ, ನೀವು ಯಾವ್ದಾನ ಇಂಟರ್ಸಿಟಿ ರಾಯಚೂರು ಟು ಗುಲ್ಬರ್ಗ ಹೋಗ್ತದಲ್ಲ, ಇಂಟರ್ಸಿಟಿ ಎಲ್ಲ ಗಾಳಾಡಿಕಂತ ಅದರ ಆ ವೇಗದಲ್ಲಿ ಸ್ಟಡಿ ಮಾಡಿದ್ರಿನ ಕೆಲಸ ಆಗೋದಿಲ್ಲ. ನಮಗ ಅಷ್ಟೊತ್ತಿಗೆಲ್ಲ ಎಕ್ಸಾಮ್ ಅಂದ್ಕೇಸೆ ನಾವೇನಾಗಿರ್ತೀವಿ ಹೇಳ್ರಿ, ಫೇಲ್ ಆಗ್ಬಿಡ್ತೀವಿ. ಒಟ್ಟ ಯಾವುದೇ ಕಾರಣಕ್ಕೂ ನಾವು ಫೇಲ್ ಆಗಬಾರ್ದು, ಫೇಲ್ ಎಂಬ ಪ್ರಶ್ನೆ ಬರಬಾರ್ದು. ನೀವು ಒಂದು ಗೊತ್ತಿರಲಿ, ಡೈಲಿ ಹೇಳಕತ್ತೀನಿ, ನೀವು ಯಾವುದೇ ಕಾರಣಕ್ಕೂ ಒಂದೇ ಸಬ್ಜೆಕ್ಟ್ಗೆ ಜೋತ್ ಬಿದ್ರಿಗಿನ ಆಗಂಗಿಲ್ಲ. ನೀವು ಬರೀ ಇತಿಹಾಸ, ಸಂವಿಧಾನ, ಇಲ್ಲ ಎಕನಾಮಿಕ್ಸ್, ಇಲ್ಲ ಜಿಯೋಗ್ರಫಿ ಆಗಂಗಿಲ್ಲ. ಸೈನ್ಸ್, ಮೆಂಟಲ್ ಅಬಿಲಿಟಿ, ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ, ಕಂಪ್ಯೂಟರ್ ಬಗ್ಗೆ, ಮತ್ತೆ ಪ್ರಚಲಿತ ಘಟನೆಗಳು ಇವೆಲ್ಲ ಇದಾವ. ಮೆಂಟಲ್ ಅಬಿಲಿಟಿ ಇವೆಲ್ಲ ಇದಾವ, ಅದು ಗೊತ್ತಿರಲಿ. ನೀವು ಬರೀ ಒಂದೇ ಸಬ್ಜೆಕ್ಟ್ ನ PhD ಮಾಡಕ್ ಹೊಂಟಿರಿ, ಹಂಗ್ ಮಾಡಕ್ ಹೋದ್ರಿಗಿನ ಪೊಲೀಸ್ ಗುಣ ಆಗೋದಿಲ್ಲ. ಗೊತ್ತಿರಲಿ, ಎಲ್ಲಾ ಸಬ್ಜೆಕ್ಟ್ ಗೊತ್ತಿದಾಗ ಮಾತ್ರ ನಮಗೊಂದು ನೌಕರಿ ಬರ್ತಾವ. ಪೊಲೀಸ್ ಆಗಲಿ, PS ಆಗಲಿ, SD ಆಗಲಿ, FD ಆಗಲಿ ಗೊತ್ತಿರಲಿ. ಈಗ ಇನ್ನ ಟೈಮ್ ಐತೆ. ಎಲ್ಲಾ ಸಬ್ಜೆಕ್ಟ್ ಒಂದು ನೀವು ನೈಟ್ ಈಗ ಕ್ಲಾಸ್ ಮುಗಿತದಲ್ಲ, ಕ್ಲಾಸ್ ಮುಗಿದ್ಮೇಲೆ ನೀವು ಮಲ್ಕಂತಿರ್ತೀರ ಅಂತ ಕರೆ, ಮಲ್ಕೊಂಡಾಗ ನೀವು ಆಲೋಚನೆ ಮಾಡ್ಬೇಕು, ನಾವು ಈ ಸಲ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಏನೇನು ಓದ್ಬೇಕು, ಯಾವ್ಯಾವ ಸಬ್ಜೆಕ್ಟ್ ಓದ್ಬೇಕು, ಅದ್ರ ನಿನ್ ತಲೆಗಿರ್ಬೇಕು. ಮತ್ತೆ ಇನ್ನೊಂದೇನಂತ ಕೊಟ್ರಿಗಿನ ನಾವ್ ಏನ್ ಮಾಡಕತ್ತೀವಿ, ಅಲ್ಲೇ ಡೈಲಿ ಬರೀ ಇತಿಹಾಸ ಓದಕತ್ತೀವಲ್ಲ, ಇದಲ್ಲ ಕೆಲಸ ಅಲ್ಲ, ಆಗೋದಿಲ್ಲ. ಇತಿಹಾಸ ಹೋದ್ರೆ ಒಂದ್ ಅರ್ಧ ಗಂಟೆ, ಈಗ ಮತ್ತೆ ಸಂವಿಧಾನ ಓದಿ ಇರಲಿಲ್ಲ, ಅರ್ಧ ಗಂಟೆ ಅಷ್ಟೇ. ಆಮೇಲೆ ಎಕನಾಮಿಕ್ಸ್ ಅದೊಂದು ಅರ್ಧ ಗಂಟೆ, ಜಿಯೋಗ್ರಫಿ ಅದೊಂದು ಅರ್ಧ ಗಂಟೆ, ಸೈನ್ಸ್ ಅರ್ಧ ಗಂಟೆ, ಇಲ್ಲಾಂದ್ರೆ ಮೆಂಟಲ್ ಅಬಿಲಿಟಿ ಅರ್ಧ ಗಂಟೆ ಪ್ರಾಕ್ಟೀಸ್, ಕಂಪ್ಯೂಟರ್ ಬಗ್ಗೆ ಒಂದು 15 ನಿಮಿಷ, ಮತ್ತೆ ನ್ಯೂಸ್ ನೋಡೋದು ಒಂದು ಅರ್ಧ ಗಂಟೆ, ಪೇಪರ್ ಓದೋದು ಒಂದು ಅರ್ಧ ಗಂಟೆ, ಮ್ಯಾಗಝಿನ್ ಓದೋದು ಒಂದು ಅರ್ಧ ಗಂಟೆ, ಮತ್ತೆ ಆದರ್ಸ್ ಬುಕ್ಸ್ ಓದೋದು 1-2 ತಾಸು. ಅಂದ್ರೆ ಈ ರೀತಿ ಇರ್ಬೇಕು. ನೀವು ಯಾವ್ದಾನ ಒಂದು ಸಬ್ಜೆಕ್ಟ್ಗೆ ನೀವೇನ ಓದಾಕತ್ತೀವಪ್ಪ, ಬರೇ ಒಂದೇ ಸಬ್ಜೆಕ್ಟ್ ಓದ್ತೀವಿ ಅಂದ್ರಿಗಿನ ಗಂಗಾ ತಂಬಿ ತಾಣ್ಕೆಸೆ ಭಾಷೆಯಿಂದ ಹೋಗ್ಬೇಕಾಗ್ತದ. ಗೊತ್ತಿರಲಿ, ಇಂಪಾರ್ಟೆಂಟ್. ನಿಮಗೆ ಯಾರು ಮಾತಾಡ್ಸಂಗಿಲ್ಲ, ಹೌದಲ್ಲ? ಅದಕ್ಕೆ ಕುಂದಿಗೆ ಕರೆಕ್ಟ್ ಆಗಿ ಏನ್ ಮಾಡ್ಕೊಳ್ರಿ, ಸ್ಟಡಿ ಮಾಡ್ತಿರ್ಬೇಕು. ನೋಡ್ರಿ, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕೇಸ್ ಎಲ್ಲ ಅದು ಇದು ಬದಿ ಗೊತ್ತಿ ಕೇಸೆ, ಇಂಥ ಸಂದರ್ಭದಲ್ಲಿ ಎಲ್ಲಿ ಹೋಗ್ಕೇಸೆ ಹೊರಗಡೆ ಅಲ್ಲಿ ತಿರುಗಾಡಬಹುದಾಗಿತ್ತು, ಹೌದಲ್ಲ? ಕುಂತಿಗೆ ನಿಮ್ಗೆ ಎದಕ್ ಪಾಠ ಮಾಡಕತ್ತೀವ್ರಿ? ಬಡವರು ಇರ್ತಾರ, ಎಲ್ಲೋ ಒಬ್ಬ ಕೂಲಿ ಕೆಲಸ ಮಾಡೋರು ಇರ್ತಾನೆ, ಅವನು ಸೆಲೆಕ್ಷನ್ ಆಗ್ಬೇಕು, ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, PC ಆಗ್ಬೇಕು, ಇಲ್ಲಾಂದ್ರೆ SD ಆಗ್ಬೇಕಂತ ನಾವು ಹೋರಾಟ ಮಾಡ್ತಿರ್ತೀವಿ. ನೀವು ಆರಾಮ್ ದೊಡ್ಡ ರಾಜ ಮಹಾರಾಜರು ಕುಂತಂಗ ಕುಂದ್ರಾಕ್ ಹೋಗ್ಬೇಡ್ರಿ. ಬಹಳ ಇಂಪಾರ್ಟೆಂಟ್ ಐತಿ, ಓದ್ತಿರ್ಬೇಕು, ಫುಲ್ ಯಾವಾಗ್ಲೂ ಸ್ಟಡಿ ಮಾಡ್ತಿರ್ಬೇಕು. ಪುಸ್ತಕನೇ ಇಂಪಾರ್ಟೆಂಟ್. ಪುಸ್ತಕವನ್ನು ನೀವೇನ ಪ್ರೀತಿಸಿದ್ರಿಗಿನ ಆಟೋಮೆಟಿಕ್ ಆಗಿ ನಿಮ್ಮ ಜೀವನ ಸುಧಾರಣೆ ಆಗ್ಬಿಡ್ತದ. ಅರ್ಥ ಆಗಿಲ್ಲ? ಪುಸ್ತಕ ಬಹಳ ಇಂಪಾರ್ಟೆಂಟ್ ಐತೆ. ಪುಸ್ತಕ ಓದೋದ್ರಾಗ ನೀವು ಕಾಲ ಕಳೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸಸ್ತನಿಗಳಂತ ಐತೆ. ಸಸ್ತನಿಗಳು ಇನ್ನೊಂದು ಗೊತ್ತಿರಲಿ, ಆ ಡಿಸ್ಲೈಕ್ ಮಾಡೋರ ಬಗ್ಗೆ ಡಿಸ್ಕಸ್ ಮಾಡಕತ್ತೀರಿ. ಡಿಸ್ಲೈಕ್ ಮಾಡ್ಲಿ, ಲೈಕ್ ಮಾಡ್ಲಿ, ತಲೆ ಕೆಡ್ಸಣಕ್ ಹೋಗ್ಬಾರ್ದು. ಅರ್ಥ ಆಯ್ತಿಲ್ಲ? ಇನ್ನೊಂದು ಗೊತ್ತಿರಲಿ, ಡಿಸ್ಲೈಕ್ ಮಾಡೋರೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಾರ, ಅದು ಗೊತ್ತಿಲ್ಲ, ಬಹಳ ಇಂಪಾರ್ಟೆಂಟ್. ನಮಗ ಪರಿಚಯ ಇದ್ದವರೇ ಡಿಸ್ಲೈಕ್ ಮಾಡೋದ, ಪರಿಚಯ ಇರ್ಲಾರ್ದವ್ರು ಯಾರು ಮಾಡೋದಿಲ್ಲ. ಅವ್ರ ಬಗ್ಗೆ ತಲೆ ಕೆಡ್ಸಣಕ್ ಹೋಗ್ಬಾರ್ದು. ನಾವೇನ್ ಹೇಳ್ರಿ, ಪಾಠ ಮಾಡ್ತಾನೆ ಇರ್ಬೇಕು, ಸುಮ್ನೆ ಅವ್ರು ಡಿಸ್ಲೈಕ್ ಮಾಡ್ಕೊಂತೇನೆ ಇರ್ಲಿ. ನಮಗೆ ಅವ್ರಿಗೇನು ಕಿರೀಟ ಕೊಡ್ತಾರ, ನಮಗೇನು ಅದ್ರಿಂದ ಏನ ಲಾಸ್ ಆಗ್ತದ? ಏನ್ ಲಾಸ್ ಆಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಬೇಕು, ನಿಮ್ಮ ಕೆಲಸ ನೀವು ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಐತೆ ಡಿಸ್ಲೈಕ್ ಬಗ್ಗೆ. ಅದ್ರ ಯಾವುದೇ ಕಾರಣಕ್ಕೂ ಡಿಸ್ಕಷನ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಇರೋದು ಸ್ವಲ್ಪ ದಿನ, ಈಗ ಆಲ್ರೆಡಿ ಒಂದು 50% IAS ಮುಗಿದೋಗ್ಬಿಟ್ಟದೆ. ಇನ್ನ 50% ಇರ್ತೀವಿಲ್ಲ, ಗೊತ್ತಿಲ್ಲ. ಸುಮ್ಮನೆ ನಡ್ಕೊಂತ ಹೋಗ್ತಿರ್ತೀವಿ, ಎಲ್ಲಿಂದ ಟೈರ್ ಬಂದ್ ಬಡ್ತದ, ನೋಡಿದ್ರಲ್ಲ ವಿಡಿಯೋದಾಗ ಗಿಡಿದಾಗ, ಇಲ್ಲ ಸಿಡ್ಲಿ ಬಿದ್ದು ಬಿಡ್ತದ. ಯಾವ ಟೈಮಿಗೆ ಇವತ್ತು ಹೇಳಕ್ ಬರ್ತಲ್ಲ, ಅದ್ರ ಸಂಬಂಧನೇ ಅವ್ರ ಬಗ್ಗೆ ತಲೆ ಕೆಡ್ಸಬೇಡ್ರಿ. ಯಾರನ್ನ ಡಿಸ್ಲೈಕ್ ಅನ್ನ ಮಾಡ್ಲಿ, ಲೈಕ್ ಅನ್ನ ಮಾಡ್ಲಿ, ಯಾರನ್ನ ಸಬ್ಸ್ಕ್ರೈಬರ್ ಅನ್ನ ಆಗ್ರಿ, ಆಗದೇ ಇರ್ಲಿ. ನಮ್ಮ ಕೆಲಸ ಹೇಳ್ರಿ, ಪಾಠ ಮಾಡ್ದ ಪಾಠ ಮಾಡ್ತೀವಿ. ನೀವು ಕರೆಕ್ಟ್ ಆಗಿ ತಿಳ್ಕೊಂತ ಹೋಗ್ರಿ. ಅದ್ರ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬಿಡ್ರಿ. ನಾನೇ ನೋಡಿದ್ರೆ ಡಿಸ್ಲೈಕ್ ಲೈಕ್ ಆಮೇಲೆ ಗೊತ್ತಾಗಿಲ್ಲ, ನಾವು ಡಿಸ್ಲೈಕ್ ಮಾಡೋವು ಲೈಕ್ ಮಾಡೋವು ಅವೆಲ್ಲ ಟೈಮ್ ಇಲ್ಲ ನಮಗ. ಸಬ್ಸ್ಕ್ರೈಬರ್ ಆಗ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗ್ ಮಾಡ್ರಿ ಇಲ್ಲ. ನಮಗೇನ್ ಹೇಳ್ರಿ, ಪಾಠ ಮಾಡೋದು ಅಷ್ಟೇ. ಯಾರು ಕೇಳ್ತಾರ ಅಂಬೋದಕ್ಕೂ ಗೊತ್ತಿಲ್ಲ ಪಾಠ. ಎಷ್ಟೋ ಜನ ಡಿಸ್ಲೈಕ್ ಮಾಡೋರೇ ಪಾಠ ಕೇಳಕತ್ತಾರ, ನನ್ಗೆ ಗೊತ್ತೈತಿ ಅದು. ಬಟ್ ಏನಂತಂದ್ರಿಗಿನ ಅವ್ರಿಗೂ ನೌಕರಿ ತಗಲಿ, ಅವ್ರಿಗೆ ನೌಕರಿ ಬರ್ಬೇಕು. ಇಂಪಾರ್ಟೆಂಟ್, ಅವರಿಗೆ ಬರ್ಲಿ, ನಿಮಗೂ ಬರ್ಲಿ, ಎಲ್ಲರೂ ಒಳ್ಳೆಯರಾಗ್ಲಿ, ಎಲ್ಲರೂ ಚೆನ್ನಾಗಿರ್ರಿ. ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ, ಇಲ್ಲಿ ಸಸ್ತನಿಗಳಲ್ಲಿ, ಅಂದ್ರೆ ಸಸ್ತನಿಗಳು ಅಂತಂದ್ರೆ ಇಂಗ್ಲಿಷ್ ನೋಡ್ರಿ, ಮ್ಯಾಮಲ್ಸ್ ಅಂತ ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಮಲ್ಸ್ ಅಂದ್ರೆ ಗಂಡಿನ, ಅರ್ಥ ಮಾಡಿಸಿ ನೀವು ಕರೆಕ್ಟ್ ಆಗಿ ತಿಳ್ಕರಿ, ಗಂಡಿನ ಕ್ರೋಮೋಸೋಮ್. ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ರೋಮೋಸೋಮ್ ಅಂದ್ರೆ ಬ್ರಾಕೆಟ್ ಕೊಟ್ಟನ. ಅಂದ್ರೆ ಕನ್ನಡದಾಗ ವರ್ಣತಂತುಗಳನ್ನು XY ಮೂಲಕ ತೋರಿಸುವರು ಅಂತ ಐತಿ. ಇಂಪಾರ್ಟೆಂಟ್ ಅಂದ್ರೆ ಒಂದು ಗೊತ್ತಿರಲಿ. ಈಗ ನಮಗೇನಪ್ಪ ಇದ್ರ ಬಗ್ಗೆ ದೊಡ್ಡದು ಡಿಸ್ಕಷನ್ ಮಾಡಿ. ಏನಂತಂದ್ರೆಗಿನ ಸಸ್ತನಿಗಳಂತಂದ್ರೆಗಿನ ಹಾಲನ್ನು ಉಣಿಸ್ತಿರ್ತಾವಂತ. ನಾವು ಸಸ್ಯಾನಿದಾಗ ಬರ್ತೀವಿ. ಬಟ್ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ
ಇಲ್ಲಿ ಇನ್ನೊಂದ್ಸಲ ಕ್ವಶನ್ ಓದ್ ನೋಡಪ್ಪ, ಇದು ಬಹಳ ಸುಲಭ ಮತ್ತೆ ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ 2008ರಾಗ RSI ಎಕ್ಸಾಮ್ ಕೊಟ್ಟಾನ. ಸಸ್ತನಿಗಳಲ್ಲಿ ಮ್ಯಾಮಲ್ಸ್ ಅಂತ ಅಂದ್ರೆ ಗಂಡಿನ ಕ್ರೋಮೋಸೋಮ್ ವರ್ಣತಂತುಗಳನ್ನು XY ಒಂದೇ ಒಂದು ಏನಿಲ್ಲದ್ರ ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ಈಗ ನೋಡ್ರಿ, ಇಲ್ಲಿ ಬರೀತಿ ನೋಡಪ್ಪ, XX ಇದ್ರೆ ಹೆಣ್ಣು ಅಂತ. ನಿಮಗೆ ಏನೋ ಬೈ ಚಾನ್ಸ್ ಏನೋ ಹೆಣ್ಣು ಬಗ್ಗೆ ಕೇಳಿದ್ರಿ XX ಅನ್ಬೇಕು. ಬೈ ಚಾನ್ಸ್ ಗಂಡಿನ ಕ್ರೋಮೋಸೋಮ್ ಕೊಟ್ರೆ XY ಅನ್ಬೇಕು ಅಷ್ಟೇ. ಏನೈತಿದ್ರಾಗ ಈ ಸೈನ್ಸ್ ಮಾಡ್ಬೇಕಾ? ಇದಕ್ಕೆ ಇದು ಹೋಗಿ MSc ಮಾಡ್ಬೇಕಾ? ನಾವು SLC ಫೇಲ್ ಆಗಿಲ್ಲ. SLC ಫೇಲ್ ಆಗಿ ಒದ್ದಾಡಿ 2 ಸಲ 3 ಸಲ ಎಕ್ಸಾಮ್ ಕಟ್ಟಿ ಆಮೇಲೆ ಹೆಂಗಾರ ಮಾಡಿ ಬಹಳ ಆ ಕಡೆ ನೋಡಿ ಪಾಸ್ ಆದಿವಿ. ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ XX ಅಂತ ಐತೆ. ನಿಮ್ಗೇನು ದೊಡ್ಡ ಮಾತಲ್ಲ. XX ಕೊಟ್ಟಂತೆ ಕರೆ ಇದು ಏನಪ್ಪ, ಯಾವ್ದು ಕ್ರೋಮೋಸೋಮ್ಗಳು ಕೊಟ್ರೆ ಹೆಣ್ಣು ಅಂತ ಅರ್ಥ. XX ಕೊಟ್ರೆ ಹೆಣ್ಣು, XY ಬಂದ್ರೆ ಗಂಡು. ಇಲ್ಲಿ ಏನಂತ ಪ್ರಶ್ನೆ ಕೇಟಾನ, ಏನಂತ ಕೊಟ್ಟಾನ RSIದಾಗ ಗಂಡಿಗೆ ಸಂಬಂಧಪಟ್ಟಂತ ವರ್ಣತಂತುಗಳು ಯಾವಂತ ಕೊಟ್ಟಾನ? XX XY ಇಲ್ಲಿ ಬರೀ X ಅಂತ ಕೊಟ್ಟಾನ. ನಮಗ XY ಅಂತ ಅನ್ಬೇಕು. XY ಬಂದ್ರಿಗಿನ ಗಂಡಿಗೆ ಸಂಬಂಧಪಟ್ಟಿದ್ದು, XX ಕೊಟ್ರಿಗಿನ ಹೆಣ್ಣಿಗೆ ಸಂಬಂಧಪಟ್ಟಿದ್ದು. ಎರಡೇ ಜೋಗ ಸಾಕು, ಮತ್ತೆ ಮೂರನೇದು ಬೇಡ. ಅದು ಇಂಪಾರ್ಟೆಂಟ್ ಐತೆ. ನೋಡಪ್ಪ ಇಲ್ಲಿ ಹೇಳಕತ್ತೀನಿ ಇನ್ನೊಂದ್ಸಲ. ಇಲ್ಲಿ ಸಸ್ತನಿಗಳು ಅಂದ್ರೆ ಸಸ್ತನಿಗಳು ಅಂತ ಕೊಟ್ಟಿಗೆಸೆ ವರ್ಣತಂತುಗಳು ಅಂತ ಕೊಟ್ಟಿರ್ತಾನ, ಅಲ್ಲ ಕ್ರೋಮೋಸೋಮ್ಗಳು ಅಂತ ಕೊಟ್ಟಿರ್ತಾನ. ಹೆಣ್ಣಿಗೆ ಸಂಬಂಧಪಟ್ಟವು ಯಾವ ಅಂತ ಕೊಟ್ಟಿರ್ತಾನೆ. ಕೆಳಗೆ ಆಪ್ಷನ್ಸ್, ಒಂದನೇ ಆಪ್ಷನ್ಸ್ XX ಅಂತ ಇರ್ತದ, ಎರಡನೇ ಆಪ್ಷನ್ಸ್ XY ಅಂತ ಇರ್ತದ, ಮೂರನೇ ಆಪ್ಷನ್ಸ್ ಏನೇ ಇರ್ತದ. ನಾವು ಹೆಣ್ಣು ಅಂತ ಬಂದ್ರೆ XX ಅನ್ಬೇಕ, ಗಂಡ ಅಂತ ಕೇಳಿದ್ರೆ XY ಅನ್ಬೇಕು. ಅಂದ್ರೆ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ XY ಅಂದ್ರೆ ಎಕ್ಸಾಮ್ನಾಗ ಗಂಡಿಗೆ ಸಂಬಂಧಪಟ್ಟಿದ್ದು ಕೊಟ್ಟನ, ಅಲ್ಲಿ ಉತ್ತರ ಏನ್ ಹೇಳ್ರಿ XY ಅಂತ ಅರ್ಥ ಇಂಪಾರ್ಟೆಂಟ್. XX ಇದ್ರಾಗಿನ ಹೆಣ್ಣಿಗೆ ಸಂಬಂಧಪಟ್ಟಿದ್ದು ಇಂಪಾರ್ಟೆಂಟ್. ಇದ್ರಾಗ ಮತ್ತೆ ದೊಡ್ಡ PhD ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ನೋಡ್ರಿ ಎಷ್ಟು ಕೆಳಗಡೆ ಹಾಲನ್ನು ಕಡಿದಾಗ ಕೆನೆ ಅಂದ್ರೆ ಇದ್ರ ಬಗ್ಗೆ ಲಾಲ್ ಸಾಬ್ ಅವ್ರು ಹೇಳ್ತಾರೆ. ಅಂದ್ರೆ ಈಗ ನಾವು ಮೊಸರು ಮಾಡ್ತಿರ್ತೇವಲ್ಲ ಇಂಪಾರ್ಟೆಂಟ್, ಮಜ್ಜಿಗೆ ಮಾಡೋ ಟೈಮಿಗೆ ಅದೊಂಥರ ಹಿಂಗಿಂಗ್ ಮಾಡೋ ಟೈಮಿಗೆ ಒಂಥರ ಸರ್ರ ತೆಗಿರ್ತದ ಇಂಪಾರ್ಟೆಂಟ್. ಅದಕ್ಕೆ ಏನಂತ ಕರಿತಾರೆ ಅಂತ ಕೊಟ್ಟಾಗಿನ ಕೇಂದ್ರ ತ್ಯಾಗಿ ಅಂತ ಕರೀತಾರೆ. ಕೇಂದ್ರ ತ್ಯಾಗಿ ಬಲ, ನಿಮಗ ಕೇಂದ್ರ ಪಗಾಮಿ ಬಲ, ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಹಿಂಗೆಲ್ಲ ಬರ್ತಾವ ಇಂಪಾರ್ಟೆಂಟ್. ನಾನೇ ಬೇಕಾದ್ರೆ ಇನ್ನೊಂದ್ಸಲ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಅಂತ ನಿಮ್ಗೆ ಒಂದ್ ತಲೆ ಫಿಕ್ಸ್ ಆಗಲಿ. ಏನಂತಂದ್ರಿನ ಹಾಲನ್ನು ಕಡಿದಾಗ ಟಕ್ ಕೇಂದ್ರ ತ್ಯಾಗಿ ಹೇಳ್ಯಾರಪ್ಪ ಮಾಸ್ಟರ್, ಮುಗಿದೋಯ್ತು. ಇದೇ ಫೈನಲ್ ಮಾಡ್ಕೋಬೇಕ. ಕೇಂದ್ರ ತ್ಯಾಗಿ ಹಾಲನ್ನು ಕಡಿದಾಗ ಇವೆಲ್ಲ ಕೇಳೇನ್ರಿ ಪ್ರಶ್ನೆ, ಇವೆಲ್ಲ ಕೇಳ್ತಾನ ಗೊತ್ತಿರ್ಲಿ. ನಾವು ಬಡವರ ಕೇಸಿ ಇವೆಲ್ಲ ಓದ್ಬೇಕ. ಇವೆಲ್ಲ ಓದಿರ್ ಮಾತ್ರ ನಾವು ಪೊಲೀಸ್ ಆಗ್ಲಿ, PS ಆಗ್ಲಿ ಸೆಲೆಕ್ಷನ್ ಆಗ್ಬೋದು. SD ಆಗ್ಲಿ, FD ಆಗ್ಲಿ. IT ಇಲ್ಲಾರ್ದ್ರು PD ಆಗ್ರಿ, ಯಾರು ಮಾಡೋದು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗ್ರಿ, ಇಲ್ಲ PD ಆಗ್ರಿ, FD ಆಗ್ರಿ, SD ಆಗ್ರಿ. ಸಣ್ಣ ಎಕ್ಸಾಮ್ ಬರ್ತಾವಲ್ಲ ಅವೆಲ್ಲ ಪಾಸ್ ಮಾಡ್ರಿ, ಓದೋದು ಕಲೀರಿ. ನೀವು ಬರೇ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದು ಕಲಿಯಕತ್ರಿ. ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬಾರ್ದು. ಇನ್ನೊಬ್ರು ನಮ್ಮ ಬಗ್ಗೆ ಏನೋ ಆಲೋಚನೆ ಮಾಡ್ತಾರ ಅಂಬೋದ್ಗುನ ನಾವು ತಿಳ್ಕೊಬಾರ್ದು. ಅಷ್ಟು ಬಿಜಿ ಆಗಿರ್ಬೇಕಂತ ಓದೋದು ಬರೆಯೋದು ಆ ಕೆಲಸ ಮಾಡ್ಬೇಕ. ಇಲ್ಲಾಂದ್ರೆ ಏನ ಕೆಲಸ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಐತೆ. ಇನ್ನೊಂದು ಗೊತ್ತಿಲ್ಲಪ್ಪ, ನಮ್ ಬಗ್ಗೆ ಯಾರನ್ನ ಮಾತಾಡಕತ್ತಾರ ಅಂತಂದ್ರೆ ಅವ್ರು ನಮ್ಗಿಂತ ಹಿಂದಿರ್ತಾರ. ಇನ್ನ ಹೌದಿಲ್ಲ, ಅವ್ರು ಇನ್ನ ಮುಂದೆ ಬರಂಗಿಲ್ಲ. ಈ ನಾವು ಸುಮ್ಮನೆ ಇದ್ಕೊಳ್ಳಿ, ನಾವೇನ್ ಮಾಡೋದು ಬೇಡ. ನಾವು ಓದೋದು ಬೇಡ, ಆನ್ಲೈನ್ ಕ್ಲಾಸ್ ಮಾಡೋದು ಬೇಡ, ಆಫ್ಲೈನ್ ಕ್ಲಾಸ್ ಮಾಡೋದು ಬೇಡ. ನಮ್ ಬಗ್ಗೆ ಯಾವನು ಮಾತಾಡಂಗಿಲ್ಲ. ನಾವೇನ ಬೈ ಚಾನ್ಸ್ ಮಾಡಕ್ ಹೊಂಟಿವಂತಿ ಕರೆ ಅವ್ರಿಗಿಂತ ಮುಂದೆ ಹೊಂಟಿವಂದ್ರಿಗಿನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ. ಇದು ಒಂಥರ ಮನುಷ್ಯನ ಸಹಜ ಗುಣ. ಅದ್ರ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬಾರ್ದು. ಸುಮ್ಮನೆ ಇರ್ಬೇಕು, ಓದ್ತಿರ್ಬೇಕು. ಬಹಳ ಇಂಪಾರ್ಟೆಂಟ್ ಐತೆ. ಕರೆಕ್ಟ್ ಆಗಿ ಹೋದ್ರಿ ನಾನು ನಿಮ್ಗೆ ಕಲಿಸ್ತೀನಿ. ನಿಮಗೆ ಉಚಿತವಾಗಿ ನನ್ನ ಉಸಿರಿರುವಾಗೆ ಪಾಠ ಮಾಡ್ತೇನೆ. ನಾನಾಗ್ಲಿ, ಲಾಲ್ ಸಾಬ್ ಆಗ್ಲಿ, ನಮ್ ಸುದರ್ಶನ್ ಸರ್ ಆಗ್ಲಿ, ಇನ್ನ ಬೇರೆ ಬರ್ತಾರ. ಬಟ್ ಅಂದ್ರೆಗಿನ ನೀವು ಕಲೀರಿ, ಯೂಸ್ ಮಾಡ್ಕೇರಿ. ನೀವು ಇವತ್ತಿಲ್ಲ ನಾಳೆ ಪೊಲೀಸ್ ಆತ್ರಿ, ಸಬ್ ಇನ್ಸ್ಪೆಕ್ಟರ್ ಆತ್ರಿ, ಹೋಗಿ ನಿಮ್ ತಂದೆ ತಾಯಿ ಮುಖ ನೋಡ್ರಿ ಎಷ್ಟು ಹೆಂಗಾಗಿರ್ತದ ನೋಡ್ರಿ. ಗಾಳಿ ಫ್ಯಾನ್ ಗಾಳಿಗುಣ ಕುಂದ್ರಂತ ಅವ್ರಿಗೆ ಇದಿರಂಗಿಲ್ಲ. ಅಂತದ್ರಾಗ ನೈಸ್ ಕುಂತಿಗೆಸೆ ಅವ್ರಿಗೆ ಊಟ ಹಾಕ್ಬೇಕು. ಮುಂದೆ ನೀವು ವಯಸ್ಸಾದ್ಮೇಲೆ ಹಾಸ್ಪಿಟಲ್ ಖರ್ಚುಗಳು ಇರ್ತಾವ. ಅದಕ್ಕೆ ಕುಂತಿಗೆಸೆ ಸರಿಯಾಗಿ ಹೋದ್ರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಕೋಳಿ ಬಂತ ನೋಡಪ್ಪ, ಬಿಳಿ ಲೆಗ್ ಆರ್ನ್ ಅಂತ ಐತೆ. ಬಿಳಿ ಲೆಗ್ ಆರ್ನ್ ಕೋಳಿ ನಮ್ಮೂರಾಗಿರ್ತಾವಲ್ಲ, ಜವಾರಿ ಕೋಳಿ, ಫಾರಂ ಕೋಳಿ ಅವೆಲ್ಲ. ಈ ಕೋಳಿ ಬಿಳಿ ಲೆಗ್ ಆರ್ನ್ ಕೋಳಿ ಇದು. ಕೋಳಿ ಅಂದ್ರೆ ಗೊತ್ತೈತಲ್ಲ, ಹಳ್ಳಿ ಹುಡುಗರು ಗೊತ್ತಿರ್ತದ ಆಲ್ರೆಡಿ. ಕೋಳಿ ಹುಂಜ ಇವು ನಮ್ಮೂರಾಗಿರೋ ಸಣ್ಣ ಕೋಳಿ. ಒಂದು 8-10 ತತ್ತೆ ಟಿಕೆಸ್ ಉದುಗ್ ಬಿಡ್ತದ. ಅಂದ್ರೆ 8-10 ತತ್ತೆ ಇಟ್ಟಿರ್ತದ, ಅವಾಗ ಅದು ಉದುಗಂದ್ರೆ ಏನ ಮುಂದೆ ತತ್ತೆನೇ ಇಡಂಗಿಲ್ಲ. ಈ ಟೋಟಲ್ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮೊಟ್ಟೆಗಳನ್ನ ಇಡುವಂತ ಕೋಳಿ ಯಾವ್ದು ಹೇಳ್ರಿ? ಬಿಳಿ ಲೆಗ್ ಹಾರ್ನ್. ಇದು ಕೇಳೇನ ಪ್ರಶ್ನೆ ಗೊತ್ತಿರ್ಲಿ. ನೋಡ್ರಿ, ಬಿಳಿ ಲೆಗ್ ಹಾರ್ನ್ ಕೋಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ. ಸರ್ ಎಷ್ಟು ಮೊಟ್ಟೆಗಳು ಇಡ್ತದ ಅವೆಲ್ಲ ಕೇಳ್ತಾನ? ನಾವು 250 350 ಅಂತ ಹೇಳ್ತಾನಪ್ಪ. ಈ ಬಿಳಿ ಲೆಗ್ ಹಾರ್ನ್ ಕೋಳಿ ಎಲ್ಲಿ ಸಿಗ್ತದೆ? ನಮ್ಮೂರಾಗ ಸಿಗೋದಿಲ್ಲ ಇದು, ಹೌದಿಲ್ಲ? ಮತ್ತೆ ಎಲ್ಲಿ ಸಿಗ್ತದೆ ಸರ್? ಹಿಡ್ಕೋಬೇಕು, ನಾವು ಸಾಕ್ಬೇಕಂದ್ರಿ ಇಂದಗಡಿ. ಸಾಕದ್ ಬೇಡ, ನೀವು ನೌಕರಿ ತಗರಿ ಅಂತ ಕೋಳಿ ಮನೆಗೆ ತಂದು ಕೇಸ್ ಕೊಡ್ತಾರೆ. ಇಂಪಾರ್ಟೆಂಟ್. ನೀವೇನ ದೊಡ್ಡ ನೌಕರಿ ತಗೊಂಡ್ರಿಗಿನ ಬಿಳಿ ಲೆಗ್ ಹಾರ್ನ್ ಅಂದ್ರೆ ಈ ಕೋಳಿ ಐತಲ್ಲ ಹೈಯೆಸ್ಟ್ ಮೊಟ್ಟೆಗಳನ್ನು ಇಡುತ್ತದೆ.
ಈ ಕೆಳಕಂಡ ಯಾವ ಕೋಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ ಅಂತ ಕೊಟ್ಟನ. RS ಕೊಟ್ಟ 2008ರಾಗ ಏನಂತ ಹಾಕ್ಬೇಕಲ್ರಿ, ಬಿಳಿ ಲೆಗ್ ಹಾರ್ನ್ ಅಂತ ಹಾಕ್ಬೇಕು. ನಾವ್ ಏನು ಓದಕತ್ತೀವಿ ಇಂಪಾರ್ಟೆಂಟ್ ಅಲ್ಲ, ನಾವು ಓದಿದ್ ಎಷ್ಟು ಎಕ್ಸಾಮಿಗೆ ಬರ್ತದೆ ಇಂಪಾರ್ಟೆಂಟ್. ನೋಡ್ರಿ, ಕೆಲವೊಬ್ರು ಓದ್ತಿರ್ತಾರೆ ಬಟ್ ನೆನಪೇ ಉಳಿಯಂಗಿಲ್ಲ. ಅದಕ್ಕೂ ಕೆಲವೊಬ್ರು ಮೆಸೇಜ್ ಮಾಡ್ಯಾರ. ಬಟ್ ಏನಂತಂದ್ರಿಗಿನ ಬರೇ ಓದಿದ್ರೆ ಯಾರಿಗೆ ನೆನಪಿರಂಗಿಲ್ಲ. ಓದ್ಬೇಕು ಬರೀಬೇಕು, ಓದ್ಬೇಕು ಬರೀಬೇಕು. ಎಕ್ಸಾಂಪಲ್ ನೋಡ್ರಿ, ಈಗ 10 ಲೈನ್ ನಾವು ಸ್ಟಡಿ ಮಾಡಕತ್ತೀವಿ ಅಂತಿದ್ದಾರೆ. 10 ಲೈನ್ ಯಾವ್ದೋ ಒಂದು ಪುಸ್ತಕದಲ್ಲಿ 10 ಲೈನ್ ಇರ್ತದ. ಆ 10 ಲೈನ್ಯಾಗ 6 ಲೈನ್ ನಮ್ಗೆ ನೆನಪಿರ್ತಾವ, ಇನ್ನ 4 ಲೈನ್ ನೆನಪಿರವಲ್ವ. ಆ 4 ಲೈನ್ ಏನ್ ಮಾಡ್ಬೇಕಲ್ರಿ, ಬರ್ಕೋಬೇಕಂತ. ಅಂದ್ರೆ ನೆನಪಿದ್ದದ್ದು ಬಿಡ್ಬೇಕು, ನೆನಪಿರ್ಲಾರ್ದು ಏನ್ ಮಾಡ್ಬೇಕಲ್ರಿ, ನೋಟ್ ಬುಕ್ನಾಗ ಬರ್ಕಂತಿರ್ಬೇಕು. ಓದೋರ್ ಲಕ್ಷಣ ಅಂತ ಕೊಟ್ರಿಗಿನ ಯಾವಾಗಲೂ ಓದುವ ಸಂದರ್ಭದಲ್ಲಿ ಒಂದು ಬುಕ್ ಹಿಡ್ಕೊಂಡಿರ್ಬೇಕಾ. ಬರೇ ಬುಕ್ ಹಿಡ್ಕೋಬಾರ್ದು, ಮಂಚಕ್ಕೆ ಬಿದ್ದಕ್ಕೆ ಹಿಂಗ್ ನೋಡ್ಕೊಳ್ಳೋದು, ಇಲ್ಲಾಂದ್ರೆ ಸುಮ್ಕೆ ಆ ಕಡೆ ಬಾರ್ಲ ಮಕ್ಕಳ ಕಾಲ್ ಹಿಂಗ್ ಮಾಡ್ಕೊಂತ ಓದ್ಕೊಂಡ್ ಕುಂದ್ರೋದು, ಇವೆಲ್ಲ ಪಕ್ಕ ಡೂಪ್ಲಿಕೇಟ್ ಸ್ಟಡಿ. ಅದು ನಮಗೇನ್ ಹೇಳ್ರಿ, ಚಾಪೆ ಮೇಲೆ ಕುಂದ್ರಬೇಕು, ನೈಸ್ ಕುಂತಕೇಸಿ ಒಂದು ಬುಕ್ ಹಿಡ್ಕೊಂಡಿರ್ಬೇಕು, ಒಂದು ಯಾವ್ದಾದ್ರು ಪ್ಯಾಡ್ ತಗೋಬೇಕು. ರಟ್ ಅಂದ್ರೆ ಎಕ್ಸಾಮ್ ಬರೀಕೋತೀವಲ್ಲ, ಅದ್ರ ಮೇಲೆ ಒಂದು ನೋಟ್ ಬುಕ್ ಹಿಡ್ಕೊಂಡಿರ್ಬೇಕು, ಓದ್ಬೇಕು. ಹಿಂಗ ಇಮ್ಮಡಿಪ್ಲಿಕೇಶನ್ ಇಮ್ಮಡಿಪ್ಲಿಕೇಶನ್ ಸಾಧನೆಗಳು ಏನೇನು ಕೇಳೇನ ಅದು ಬರ್ಕೋಬೇಕು, ಓದ್ಬೇಕು ಬರ್ಕೋಬೇಕು. ಈ ಕೆಲಸ ಮಾಡ್ರಿ ನೀವು. ಬರೀ ನೀವು ಓದ್ಕೊಂಡ್ ಕುಂತ್ರಿಗಿನ ಕೆಲಸ ಆಗೋದಿಲ್ಲ. ಓದ್ಕೊಂಡ್ ಕುಂತ್ರಿಗೆ 1 ತಾಸು ಓದ್ಬೋದು, 2 ತಾಸು ಓದ್ಬೋದು. ಬಟ್ ಓದೋದು ಬರೆಯೋದು ಮಾಡಿದ್ರಿ 8 ರಿಂದ 10 ತಾಸುಗುನ ನೀವು ಓದ್ಬೋದು. ನಿಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಈ ಕೋಳಿ ಬಗ್ಗೆ ಗೊತ್ತಿರಲಿ, ಬಿಳಿ ಲೆಗ್ ಹಾರ್ನ್. ನಿಮ್ ಊರಾಗ ಇಲ್ಲ ಇದು, ಎಲ್ಲಿ ಇಲ್ಲ ಇದು, ಬಹಳ ಇಂಪಾರ್ಟೆಂಟ್. ಬಿಳಿ ಲೆಗ್ ಹಾರ್ನ್. ಮತ್ತೆ ಎಲ್ಲಿ ಸರ್ ಕೋಳಿ ಇದು ಅಂದ್ರೆ ಹಿಂದಗಡಿ ಎಲ್ಲಿ ನಮ್ಗೇನು ಗೊತ್ತೈತೆ, ಹುಡುಕಿದೀವಿ ಎಲ್ಲ ಬೇರೆ ಕಡೆ ಬೇರೆ ದೇಶದಾಗ ಐತೆ, ಗೊತ್ತಿರಲಿ. ಬಿಳಿ ಲೆಗ್ ಹಾರ್ನ್ ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಬಿಳಿ ಲೆಗ್ ಹಾರ್ನ್ ಕೋಳಿ ಏನೇನ್ರಿ, ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ. ಇಷ್ಟು ಇಂಪಾರ್ಟೆಂಟ್ ಐತೆ. ಕೆಳಗಡೆ ನೋಡ್ರಿ, ಮೊಟ್ಟೆಗಳನ್ನಿಡುವ ಸಸ್ತನಿಗಳು ಮೋಸ್ಟ್ ಇಂಪಾರ್ಟೆಂಟ್ ಇದು. ಮೊಟ್ಟೆಗಳನ್ನಿಡುವ ಸಸ್ತನಿಗಳು. ಸಸ್ತನಿಗಳು ಅಂತ ಕೊಟ್ರೆ ಹಾಲನ್ನು ಕೊಡುವಂತವು. ಹಾಲು ನಾವು ಇದ್ರಾಗ ಬರ್ತೀವಿ ಎದುರುಗಳ್ರಿ, ಸಸ್ತನಿಗಳು. ಒಂದು ಗೊತ್ತಿರಬೇಕು ನಿಮಗ, ಸಸ್ತನಿಗಳಲ್ಲಿ ಇಲ್ಲೇ ನೋಡಪ್ಪ ಇಂಪಾರ್ಟೆಂಟ್. ಇಲ್ಲಿ ಎಕಿಡ್ನಾ 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 ಇದೊಂದು ಎಕಿಡ್ನಾ ಒಂದು ಸಸ್ತನಿ. ಇನ್ನೊಂದು ಇಲ್ಲೇ ನೋಡಿ ಯಾವ್ದಲ್ರಿ, ಪ್ಲಾಟಿಪಸ್. ಪ್ಲಾಟಿಪಸ್ ಇದೊಂದು ಸಸ್ತನಿನೇ. ಸಸ್ತನಿ ಅಂದ್ರೆ ಇವು ಹಾಲು ಕೊಡ್ತಾವ, ಬಟ್ ಮರಿ ಹಾಕಂಗಿಲ್ಲ. ಇವು ತತ್ತಿಡ್ತಾವೆ. ತತ್ತಿದ್ರೆ ಮೊಟ್ಟೆ ಇಡ್ತಾವಂತ, ಮೊಟ್ಟೆ ಹಾಕ್ತಾವಂತ. ಅಂದ್ರೆ ಮೊಟ್ಟೆಗಳನ್ನಿಡುವ ಸಸ್ತನಿಗಳು. ಅಂದ್ರೆ ಮರಿಗಳಿಗೆ ಹಾಲು ಕೊಡ್ತಾವ ಬಟ್ ಮೊಟ್ಟೆ ಇಡ್ತಾವ. ಅಂದ್ರೆ ಮೊಟ್ಟೆ ಇಟ್ಟು ಕಾವು ಕೊಟ್ಟ ಕೇಸೆ ಮರಿ ಮಾಡ್ತಾವ. ಅಂದ್ರೆ ಕೋಳಿ ಇದ್ದಂಗ. ಕೋಳಿ ಏನು ಹಾಲು ಕೊಡ್ತಾವ, ಹಾಲು ಕೊಡಂಗಿಲ್ಲ ಹೌದಿಲ್ಲ, ಬಟ್ ಅವು ಸಸ್ತನಿಗಳಲ್ಲ. ಬಟ್ ಇವು ಸಸ್ತನಿಗಳು. ಅಂದ್ರೆ ಇಡೀ ಪ್ರಪಂಚದಾಗ ಮೊಟ್ಟೆಗಳನ್ನಿಡುವ ಸಸ್ತನಿಗಳು. ಮೊಟ್ಟೆಗಳನ್ನಿಡುವ ಸಸ್ತನಿಗಳು ಬಹಳ ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ, ಒಂದು ಎಕಿಡ್ನಾ, ಇನ್ನೊಂದು ಪ್ಲಾಟಿಪಸ್. ನೀವು ಬೇಕಾದ್ರೆ ಗೂಗಲ್ ಕೂಡ ಚೆಕ್ ಮಾಡಿ. ಎಕಿಡ್ನಾ ಅಂದ್ರೆ ಹೆಗ್ಣ ಇದ್ದಂಗೆ ಐತೆ. ಎಕಿಡ್ನಾ ಅಂದ್ರೆ ಹೆಗ್ಣ ಸೇಮ್ ಹಂಗೈತೆ. ಹೆಗ್ಣ ಅಂತ ಬರ್ಕೊಬಾರ್ರಿ, ಎಕಿಡ್ನಾ ಬ್ರಾಕೆಟ್ ಹೆಗ್ಣ ತರ ಇರುತ್ತದೆ ಹಂಗ್ ಬರ್ಕೊಬಾರ್ದು. ಎಕಿಡ್ನಾ ಪ್ಲಾಟಿಪಸ್ ಅಂದ್ರೆ ಎರಡು ಒಂಥರ ಸಸ್ತನಿಗಳಪ್ಪ. ಇವೇನ್ ಮಾಡ್ತಾವ ಹೇಳ್ರಿ, ಮೊಟ್ಟೆಗಳನ್ನಿಡುವ ಸಸ್ತನಿಗಳು. ಉಳಿದು ಎಲ್ಲ ಮರಿ ಆಗ್ತಾವ ಅಂತ ಅರ್ಥ. ಮರಿ ಆಗ್ತಾವ, ಎಲ್ಲವಷ್ಟು ಮರಿ ಆಗ್ತಾವ. ಇವೆರಡು ಮಾತ್ರ ಮೊಟ್ಟೆ ಇಡ್ತಾವ. ಅದಕ್ಕೆ ಮರಿ ಎಲ್ಲವೂ ಸಾಕ್ತಾವಲ್ಲ, ಬಹಳಷ್ಟು ಇದೆ ಮರಿ ಹಾಕವು. ಔಟ್ರ ಬಗ್ಗೆ ಕೇಳವಲ್ಲ, ಇವ್ರ ಬಗ್ಗೆ ಕೇಳ್ತಾನೆ. ಯಾಕೆ ಹೇಳ್ರಿ, ಇರೋದು 2 ಇದಾವ. ಯಾವ, ಎಕಿಡ್ನಾ ಮತ್ತೆ ಪ್ಲಾಟಿಪಸ್. ಗೊತ್ತಿರ್ಬೇಕು, ಮನಸ್ಸಿನಾಗ ಅನ್ಕಂತ ಬರ್ಕರಿ. ಇವತ್ತಿಲ್ಲ ನಾಳೆ 100% ನೀವು ಸಕ್ಸಸ್ ಆಗ್ತದ್ರಿ. ಮೊಟ್ಟೆಗಳನ್ನಿಡುವ ಸಸ್ತನಿಗಳು ಮೋಸ್ಟ್ ಇಂಪಾರ್ಟೆಂಟ್. ಎಕಿಡ್ನಾ ಮತ್ತು ಪ್ಲಾಟಿಪಸ್ ಇವು ಯಾವ ದೇಶ ಕಂಡು ಬರ್ತಾವ ಅಂದ್ಕೊಟ್ರಿಗಿನ, ಆಸ್ಟ್ರೇಲಿಯಾ. ಇಲ್ಲೆಲ್ಲ ನಮ್ಮೂರಾಗಿಲ್ಲ ಅವು. ನಮ್ಮೂರಾಗ ನಿಮ್ಮೂರಾಗಿಲ್ಲ, ಎಲ್ಲೇ ಒಂದ್ ಇರ್ತಾವ, ಅಲ್ಲೇ ಒಂದಿಲ್ಲ ಒಂದಿರ್ತಾವ. ಬಟ್ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಅದಾವ. ಯಾವ ಹೇಳ್ರಿ, ಎಕಿಡ್ನಾ ಮತ್ತು ಪ್ಲಾಟಿಪಸ್ ಮೋಸ್ಟ್ ಇಂಪಾರ್ಟೆಂಟ್. ಗೊತ್ತಿರಲಿ ನಿಮಗ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಬಹಳ ಯೂಸ್ಫುಲ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಕಾಲುಬಾಯಿ ರೋಗ. ಕಾಲುಬಾಯಿ ರೋಗವು, ಕಾಲುಬಾಯಿ ರೋಗ ಅಂತಂದ್ರೆಗಿನ ಇಲ್ಲಿ ಬಾಯಿ ಗುಣ ಹುಣ್ಣಾಗಿರ್ತಾವ. ಹುಣ್ಣಂತೀವಿ ನಾವು, ಗಾಯ ಅಂತೀವಲ್ಲ, ಕಾಲುಬಾಯಿ ರೋಗ. ಇಲ್ಲಂತಂದ್ರೆ ಕಾಲು ಇರ್ತಾವಲ್ಲ ಗೊರಸುಳ್ಳ ಪ್ರಾಣಿಗಳು. ಅಂದ್ರೆ ಈಗ 2 ಕಡೆ ಹಿಂಗಿರ್ತಾವ, ಬಿಡಿ ಇರ್ತಾವ. ಅಲ್ಲಿ ಕಾಲ್ಯಾಗ ಉಣ್ಣಾತಾವ. ಅಂದ್ರೆ ಕಾಲ್ಯಾಗ ಉಣ್ಣಾತಾವ, ಬಾಯಾಗ ಉಣ್ಣಾತಾವ. ಅಂದ್ರೆ ಕಾಲುಬಾಯಿ ರೋಗ. ಕಾಲುಬಾಯಿ ರೋಗ ಈ ಕೆಳಕಂಡ ಯಾವ ಪ್ರಾಣಿಗಳಲ್ಲಿ ಕಂಡು ಬರ್ತಾವ ಅಂದ್ಕೊಟ್ರೆ ನೋಡ್ರಿ, ಇಲ್ಲಿ ಕೆಳಗಡೆ ಐತೆ ಜಾನುವಾರುಗಳು. ಜಾನುವಾರುಗಳಂದ್ರೆ ಆಕಳ, ಎಮ್ಮಿ. ಹೌದಲ್ಲ, ಆಕಳ ನೋಡ್ರಿ. ಬೇಕಾದ್ರೆ ಅಲ್ಲಿ ಒಂಥರ ಮಳೆಗಾಲದಾಗ ಕಾಲು ಏನಾಗಿರ್ತೇಳಿ ಕೊಳತಿಗೆ ಒಂಥರ ಹುಳ ತಿಂದಂಗ ಆಗಿರ್ತಾವ. ಅಲ್ಲಿ ಒಂದು ರೋಗ ಬಂದಿರ್ತದ, ಇಲ್ಲ ಬಾಯಿಗುಣ ರೋಗ ಬರ್ತಾವ. ನೀವು ಆಡುಗಳು ನೋಡ್ರಿ, ಆಡುಗಳು, ಕುರಿಗಳು ನೋಡ್ರಿ. ನೋಡಿ ಇಲ್ಲಿ ಕುರಿಗಳು ಅಂತ ಇದಾವ. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಯಾವ್ದು ಹೇಳ್ರಿ, ಹಂದಿಗಳಲ್ಲಿ ಕಂಡು ಬರ್ತವೆ. ಬಹಳ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ನೋಡ್ರಿ, ಇವು 3 ತಿಳ್ಕೊಳಕ್ ನಾವು ಎಲ್ಲ ಈ 3 ಫೋನ್ ಮಾಡೀನಿ. ಈ ಹಂದಿ ಇದು ಸಂಬಂಧಪಟ್ಟ ಡಾಕ್ಟರ್ ಫೋನ್ ಮಾಡೀನಿ, ಸರ್ ಇದು ಕಾಲುಬಾಯಿ ರೋಗ ಬರ್ತದಿಲ್ಲ ಅಂತ. ಕಾಲುಬಾಯಿ ರೋಗ ಬರ್ತದಪ್ಪ, ಹಂದಿಗೆ ಬರ್ತದ. ಇದು 2008ರಾಗ RSI ಎಕ್ಸಾಮ್ ಕೊಟ್ಟಾನ. ಬಟ್ ಒಂದ್ಸಲ KNC ಕೊಟ್ಟಾನ ಹೇಳ್ರಿ, ಜಾನುವಾರುಗಳಲ್ಲಿ ಮಾತ್ರ ಅಂತ ಕೊಟ್ಟಾನ. ಇದು ಒಂದೊಂದ್ಸಲ ಜಾನುವಾರುಗಳಲ್ಲಿ ಮತ್ತು ಕುರಿಗಳಲ್ಲಿ ಕೊಟ್ಟಾನ. ಕ್ಯಾನ್ಸರ್ ಇದು ರಿಯಲ್ ಕ್ಯಾನ್ಸರ್ ಅಂದ್ಕೊಟ್ರೆ
ಜಾನುವಾರುಗಳು, ಕುರಿಗಳು ಮತ್ತು ಹಂದಿಗಳಲ್ಲಿ. ನೀವು ಓಕೆ ಸಂಧಿ ಮೂರಾಗಿ ಸಾಕಿದ್ರಿನ ಅವ್ರಿಗೂ ಕೇಳ್ಕೊಂಬರ್ರಿ. ಸರ್ ನಿಮ್ಮ ಹಂದಿಗಳು ಸಾಕಿರಲ್ಲ, ಆ ಕಾಲಿಗೆ ಉಣ್ಣ ಮತ್ತೆ ಬಾಯಿ ಗುಣ್ಣ ಆಗ್ತವೆ ಅಂತ ಕೇಸೆ ಅಂದ್ರೆ ಕಾಲು ಬಾಯಿ ರೋಗ ಬರ್ತಾವಿಲ್ಲ ಅಂತ ಕೇಳ್ಕೊಂಬರ್ರಿ. ಬರ್ತಾವ್ರಿ, ನಾವು ಅವಾಗ ಅದಕ್ಕ ಔಷಧಿ ಹಾಕ್ತಿವಿ ಅಂತಾರೆ. ಇಂಪಾರ್ಟೆಂಟ್ ಯಾರು ಹೇಳ್ರಿ? ಹಂದಿ ಹಿಡಿಯೋರು. ನಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಕಾಲು ಬಾಯಿ ರೋಗವು ಜಾನುವಾರುಗಳು, ಕುರಿಗಳು ಮತ್ತು ಹಂದಿಗಳು. ನಿಮ್ ಮನೆಗೆ ಆಲ್ರೆಡಿ ಜಾನುವಾರುಗಳು ಇರ್ತಾವ, ಆಕಳ ಎಮ್ಮೆ ಅಲ್ಲಿ ನೋಡ್ರಿ, ಇಲ್ಲ ಕುರಿಗಳು ಅಲ್ಲಿ ನೋಡ್ರಿ. ನಿಮ್ ಊರಲ್ಲಿ ಹಂದಿ ಪಂದಿ ಸಾಕಿದ್ರಿಗಿನ ಅವ್ರಿಗೆ ಒಂದ್ಸಲ ಕೇಳ್ಕೊಂಬರ್ರಿ. ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ಕೇಳಿದ ಪ್ರಶ್ನೆ, ಕಾಲು ಬಾಯಿ ರೋಗ. ಮೋಸ್ಟ್ ಇಂಪಾರ್ಟೆಂಟ್, ಕಾಲು ಬಾಯಿ ರೋಗ. ಕಾಲಿಗೆ ಸಂಬಂಧಪಟ್ಟಂತೆ, ಬಾಯಿಗೆ ಸಂಬಂಧಪಟ್ಟಂತೆ ರೋಗಗಳು ನೋಡ್ರಿ ಇಲ್ಲಿ ಜಾನುವಾರುಗಳು, ಕುರಿಗಳು ಮತ್ತು ಹಂದಿಗಳಲ್ಲಿ ಕಂಡು ಬರ್ತವೆ. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದೊಂದೇ ತಿಳ್ಕೊಬೇಕ. ಅವಾಗ ನಮ್ಗೆ ಏನಾಗ್ತ ಗೊತ್ತಾ, ಒಂದು ಹುಮ್ಮಸ್ಸು ಬರ್ತದೆ. ಇಂಪಾರ್ಟೆಂಟ್, ಇದು ಹಿಂಗೈತೆ, ನಾವ್ ಹಿಂಗ್ ತಿಳ್ಕೊಬೇಕು, ಹಿಂಗ್ ಮಾಡ್ಬೇಕು. ನಾವು ಫಸ್ಟಿಗೆ ಏನು ಓದ್ಬೇಕಂಬದೇ ಗೊತ್ತಿಲ್ಲ, ಬರ್ತಾ ತಾನೇ ಗೊತ್ತಾಯ್ತು. ಅದಕ್ಕೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಈಗ ನೋಡ್ರಿ ಫಸ್ಟ್ ಲೈನ್ ನಿಮ್ಗೆ ಆಲ್ರೆಡಿ ಫಸ್ಟ್ ಹೇಳಿದೀನಿ, ಡಯಾಲಿಸಿಸ್ ಅಂತ ಇದೆ, ಚಿಕಿತ್ಸೆಯನ್ನು ಮೂತ್ರಪಿಂಡದ ಕಾಯಿಲೆಗೆ ಮಾಡುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ನೀರು ಬಹಳಷ್ಟು ಕುಡಿಬೇಕು. ನೀವು ಒಂದ್ ದಿನಕ್ಕೆ 10 ಲೀಟರ್ ನೀರು ಕೊಡ್ರಿ. ನೀವು ಯಾರು ಹೇಳ್ರಿ? ಸುಮ್ಮನೆ ಮನೆ ಕುಂತಿರ್ತಿರಲ್ಲ, 10 ಲೀಟರ್ ನೀರು ಮನೆಯಾಗ ಎಲ್ಲೇನ ಮದುವೆ ಗಿದಿಗೆ ಹೋಗಿರ್ತು ಅಂತಿದ್ದಾರೆ, ದೊಡ್ಡ ಸೌಕರ್ಯ ಮದುವೆ ಹೋಗಿರ್ತೀವಿ, ಅಲ್ಲಿ ಹೋಗಿ ಊಟ ಏನೈತೆ, ಸ್ವೀಟ್ ಏನೈತೆ, ಅದಲ್ಲ, ಅಲ್ಲಿ ಒಳ್ಳೆ ನೀರು ಇರ್ತಾವಲ್ಲ, ನೀರು ಕುಡಿಬೇಕು ಗಟ್ ಅಂತ. ಬಹಳ ನೀರು ಮೋಸ್ಟ್ ಇಂಪಾರ್ಟೆಂಟ್. ನೀರು ಕುಡಿದ್ರಿನ ಇವು ಕರೆಕ್ಟ್ ಆಗಿರ್ತಾವ. ಯಾವ ಹೇಳ್ರಿ? ಇವು ಕಿಡ್ನಿಗಳು ಮೋಸ್ಟ್ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಎರಡನೇ ಲೈನ್, ಪಳೆಯುಳಿಕೆಯ ವಯಸ್ಸನ್ನು ರೇಡಿಯೋ ಕಾರ್ಬನ್ ಮೂಲಕ ಕಂಡು ಹಿಡಿಯುತ್ತಾರೆ. ಇನ್ನೊಂದು ಕಾರ್ಬನ್ 14 ಅಂತ ಬರ್ತದೆ. ಕಾರ್ಬನ್ 14 ಮತ್ತೆ ರೇಡಿಯೋ ಕಾರ್ಬನ್ ಅಂದ್ರೆ ನಿಮಗೆ ಇದೇ ಕೊಡ್ತಾನೆ. ಇಲ್ಲೊಂದ್ರೆ ಹಳೇದು ಯಾವ್ದಾರ ಒಂದು ತಲೆ ಬುರುಡೆಗಳು ಸಿಗ್ತಾವ. ತಲೆ ಬುರುಡೆಗಳು ಎಕ್ಸಾಂಪಲ್ ಈಗ ಧಾರವಾಡನಾಗ ಅಣ್ಣಿಗೆರೆ ಅಲ್ಲಿ ಒಂಥರ ತಲೆ ಬುರುಡೆಗಳು ಸಿಕ್ಕಿದ್ವಲ್ಲಪ್ಪ, ಅವು ಯಾವ ಕಾಲಕ್ಕೆ ಸಂಬಂಧಪಟ್ಟು, ಇಲ್ಲಾಂದ್ರೆ ಯಾವ್ದೊಂದು ಮೂರ್ತಿಗಳಿಗೆ ಗೀರ್ತಿಗಳು ಯಾವ್ದನ ವಿಗ್ರಹಗಳು ಸಿಗ್ತಾವ, ಯಾವ ಕಾಲಕ್ಕೆ ಸಂಬಂಧಪಟ್ಟು ಅಂದ್ಕೆಸೆ ಪಳೆಯುಳಿಕೆ ಅಂದ್ರೆ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್, ಪಳೆಯುಳಿಕೆ ಅಂತ ಕೊಡ್ತಾನ. ಮೂರ್ತಿಗಳು ತಲೆ ಬುರುಡೆಗಳು ಅಂತ ಕೊಡಂಗಿಲ್ಲ. ಪಳೆಯುಳಿಕೆಯ ವಯಸ್ಸನ್ನು ಕಂಡುಹಿಡಿಬೇಕಂದ್ರೆಗಿನ ರೇಡಿಯೋ ಕಾರ್ಬನ್ ಅಂದ್ರೆ ಇನ್ನೊಂದು ಕಾರ್ಬನ್ 14 ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಅದನ್ನ ಹೇಳ್ತೀನಂತ, ಇಷ್ಟು ಗೊತ್ತಿರ್ಬೇಕು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ಎಲ್ಲಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಇದು 120, ಇದು ಅಬ್ಲಿಕ್ 80 mmHg. ಇದು ಗೊತ್ತಿರ್ಬೇಕು. 120/80 mmHg ಇದನ್ನ ನೆನ್ಪಿಟ್ಕೊಂಬೇಕಾಗೋದಿಲ್ಲ. ಮತ್ತೆ ಆರೋಗ್ಯವಂತ ಮಹಿಳೆಯರಲ್ಲಿ ಎಷ್ಟು ಅದು ಕೇಳೋದಿಲ್ಲ ನಮಗೇನ್ ಹೇಳ್ರಿ? ಆರೋಗ್ಯವಂತ ಪುರುಷರಲ್ಲಿ ಅಂತ ಕೊಟ್ಟನ 120/80 mmHg. ಇದೇನ ಕಮ್ಮಿ ಆಯ್ತು ಅಂದ್ರೆ ಲೋ ಬಿ ಪಿ ಅಂತಾರ, ಹೈ ಆಯ್ತು ಅಂದ್ರೆ ಹೈ ಬಿ ಪಿ ಅಂತಾರ. ಕಮ್ಮಿ ಆದ್ರೆ ಲೋ, ಹೈ ಆದ್ರೆ ಹೈ. ಹೌದು, ನಮ್ಗ ನಾರ್ಮಲ್ ಅಂತಾರ ನೋಡಿದ್ರೆ ಬಿ ಪಿ ನಾರ್ಮಲ್ ಐತೆ. ಹೌದಲ್ಲ, ಬಿ ಪಿ ರಕ್ತದ ಒತ್ತಡ, ಹೌದಲ್ಲ, ಸಿಗ್ಮೋಮಾನೋಮೀಟರ್ ಕೇಳಿರಲ್ಲ, ಇಂಪಾರ್ಟೆಂಟ್. ಅದು ನಿಮ್ಗ ಮುಂದಿನ ಸ್ಲೈಡ್ ಆಗಿ ಬರ್ತದಂತ, ಬಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಇಲ್ಲಿ, ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ಕೊಟ್ರಿಗಿನ 120/80 mmHg. ಇದು ಹೆಂಗನ ಮಾಡಿ ನೆನ್ಪಿಡ್ಕೋಬೇಕು. PCPS ಅದ ಕೊಡ್ತಾನೆ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ವಿಟಮಿನ್ ಸಿ ಅಂತ ಐತಿ. ವಿಟಮಿನ್ ಸಿ ಇದು ಬಹಳ ಸಲ ಪ್ರಶ್ನೆ ಕೊಟ್ಟನ. ವಿಟಮಿನ್ ಸಿ ಕಡಿಮೆ ಆದಾಗ ಅಂದ್ರೆ ನಿಂಬೆಹಣ್ಣು, ಊಟ ಗೀಟ ಮಾಡಿ ನಿಂಬೆಹಣ್ಣು ಇಲ್ಲಂದ್ರೆ ಯಾವ್ದನ ಇವು ಮೋಸಂಬಿ ಅಂತವೆಲ್ಲ ತಿನ್ಬೇಕು, ಹಣ್ಣುಗಳು ತಿನ್ಬೇಕು ಅವಾಗ ಅದ್ರಾಗ ವಿಟಮಿನ್ ಸಿ ಇರ್ತದ. ಬೈ ಚಾನ್ಸ್ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಏನೇನ ಕಡಿಮೆ ಆದ್ರಗಿನ ನೋಡ್ರಿ ಇಂಪಾರ್ಟೆಂಟ್ ಈ ರೋಗ ಬರ್ತದೆ. ಯಾವ್ದು ಅಂದ್ಕೊಟ್ರಿನ ಸ್ಕರ್ವಿ ಮತ್ತೆ ಇನ್ನೊಂದು ನಾವಿಕರ ಕಾಯಿಲೆ. ಅದು ನಮ್ಗೆ 2015 PS ಕೊಟ್ಟಿದ್ದ ನಾವಿಕರ ಕಾಯಿಲೆ ಕೂಡ ಬರ್ತದ ಸ್ಕರ್ವಿ ಅಂತಂದ್ರೆ ನಾವು ಹಲ್ಲು ಉಜ್ಜೋ ಟೈಮಿಗೆ ಅಲ್ಲಿನಾಗ ರಕ್ತ ಬರ್ತದಲ್ಲ, ನೀವು ಬೇಕಾದ್ರೆ ಹಳೆ ನೋಡ್ರಿ, ಅಲ್ಲಿ ಉಜ್ಜಿಸ್ತಿರ್ತಾರ, ಬ್ಲಡ್ ಬರ್ತದ. ಇಂಪಾರ್ಟೆಂಟ್ ಅಂದ್ರೆ ಬ್ಲಡ್ ಬರಕತ್ತದಂದ್ರೆ ಹಲ್ಲುಗಳು ಉಚ್ಚವಲ್ಲ ಅಲ್ಲ, ಅಲ್ಲಿನಾಗ ಏನ್ ಹೇಳ್ರಿ ವಿಟಮಿನ್ ಸಿ ಇಲ್ಲ ಅಂತ ಅರ್ಥ. ಇಂಪಾರ್ಟೆಂಟ್. ನಮ್ಮ ಹತ್ರ ವಿಟಮಿನ್ ಸಿ ಕಮ್ಮಿ ಆಯ್ತಂದ್ರಿನ ಹಲ್ಲಿನಾಗ ಹಲ್ಲು ಉಜ್ಜೋ ಟೈಮಿಗೆ ಏನಂತ ಹೇಳ್ರಿ ರಕ್ತ ಬರ್ತದೆ. ಇಂಪಾರ್ಟೆಂಟ್ ಗೊತ್ತಿರ್ಲಿ. ನಮ್ಗೆ ಹಲ್ಲು ಉಜ್ಜೋ ಟೈಮಿಗೆ ರಕ್ತ ಬರ್ತದಿಲ್ಲ, ಇಂಪಾರ್ಟೆಂಟ್ ಅಲ್ಲ. ವಿಟಮಿನ್ ಸಿ ಕೊರತೆ ಉಂಟಾದ್ರೆ ಏನಪ್ಪ ರೋಗ ಬರ್ತದೆ ಅಂದ್ಕೊಟ್ರಿಗಿನ ಒಂದು ಸ್ಕರ್ವಿ, ಇನ್ನೊಂದು ನಾವಿಕರ ಕಾಯಿಲೆ. ಇದು ನಮಗ ಮೊನ್ನೆ 2015 PS ಕೊಟ್ಟಿದ್ದ ನಾವಿಕರ ಕಾಯಿಲೆ. ವಿಟಮಿನ್ ಸಿ, ಸ್ಕರ್ವಿ, ವಿಟಮಿನ್ ಸಿ ಇಂಪಾರ್ಟೆಂಟ್. ಇಷ್ಟು ಗೊತ್ತಿದ್ರೆ ಸಾಕು ಸಿಂಪಲ್ ಆಗಿ. ಇನ್ನ ಮುಂದ ಬರ್ತಾವ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಮಧುಮೇಹ. ಇದು ನಿಮಗ ನಿನ್ನೆ ಹೇಳಿದ್ನಲ್ಲಪ್ಪ, ಮಧುಮೇಹ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರೋದ್ರಿಂದ ಉಂಟಾಗುತ್ತದೆ. ನೋಡ್ರಿ ರಕ್ತದಲ್ಲಿ ನಮ್ ಬ್ಲಡ್ನಾಗ ಇದಕ್ಕಿಂತ ಕಮ್ಮಿ ಆಯ್ತಂದ್ರೆ ಯಾವ್ದು ಹೇಳ್ರಿ ಇನ್ಸುಲಿನ್. ಯಾವ ರೋಗ ಬರ್ತದ ಅಂತ ಕೊಟ್ರಿನ ಮಧುಮೇಹ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ. ನಾನು ನಿನ್ನೆ ಸ್ಲೈಡ್ ಆಗಿ ಹೇಳಿನಲ್ಲಪ್ಪ, ಸಕ್ಕರೆ ಕಾಯಿಲೆಗಿನ ಬಂತಂದ್ರೆಗಿನ ಮತ್ತೇನಂದ್ರೆ ಯಾವಾಗ ಬೇಕಾ ಹಸುವಾತದ, ಸ್ವಲ್ಪ ಉಂಡ್ರೆ ಸಾಕು ಹೊಟ್ಟೆ ತುಂಬಿದಂಗ ಆತದ. ಮತ್ತೆ ಇನ್ನ ಏನೋ ಕೊರತೆಗಳು ಬರ್ತಾವ. ಅದಕ್ಕೆ ನಾವೆಲ್ಲ ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಇಲ್ಲ ರನ್ನಿಂಗ್ ಮಾಡೋದು,
ಇಲ್ಲ ಅಬ್ಡಮಲ್ ಎಕ್ಸರ್ಸೈಸ್ ಮಾಡೋದು, ಸ್ವಲ್ಪ ನೀರ್ ಪಾರ್ ಬಹಳಷ್ಟು ಕುಡಿಯೋದು, ಊಟ ಗೀಟ ತಿನ್ನೋದು, ಅಂದ್ರೆ ಇವ್ ಯಾವ ಕಾಯಿಪಲ್ಲೆಗೆ ಬೇರ್ತಲ್ಲ ಗೆಜ್ಜರಿ ಟೊಮೆಟೊ ಹಣ್ಣು ಬದ್ನೆ ಅವೆಲ್ಲ ಅಷ್ಟು ಏನಂದ್ರೆ ಹಸಿವೆ ತಿನ್ನೋದು. ಆ ಹಸಿವೆ ತಿನ್ನೋದಂದ್ರೆ ಹೋಗಿ ಕೇಸೆ ಮಾರ್ಕೆಟ್ ಹೋಗಿ ಗಬ್ ಗಬ್ ಅಂತ ತಿಂದ್ರೆ ಹಿಂದಗಡೆಗೆ ಮನೆಗೆ ತಂದು ಚೆನ್ನಾಗಿ ತೊಳೆದು ಕೇಸೆ ತಿನ್ಬೇಕು. ಅಂದ್ರೆ ಆರೋಗ್ಯ ಏನಂತೇಳ್ರಿ ವೃದ್ಧಿಸೋದಂತ ಇಂಪಾರ್ಟೆಂಟ್. ಈಗ ನಿಮಗ ರಕ್ತದಲ್ಲಿ ಇನ್ಸುಲಿನ್ ಕಮ್ಮಿ ಆದ್ರೆ ಯಾವ ರೋಗ ಬರ್ತಂತ ಕೊಡ್ತಾನ, ಮಧುಮೇಹ ಅಂತ ಹಾಕ್ಬೇಕು ಇಂಪಾರ್ಟೆಂಟ್. ಮಧುಮೇಹಗಿನ ಬೈ ಚಾನ್ಸ್ ಬಂದದಂತಂದ್ರೆ ಏನಾಗಿರ್ತೇಳ್ರಿ ರಕ್ತದಲ್ಲಿ ಇನ್ಸುಲಿನ್ ಏನಾಗಿರ್ತದ ಕಮ್ಮಿ ಆಗತ್ತೆ ಅಂತ ಅರ್ಥ ಇಂಪಾರ್ಟೆಂಟ್. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಪ್ಪ ಇಂಪಾರ್ಟೆಂಟ್, ಇಲ್ಲಿ ಅನಾಫಿಲಾಸ್ ಅಂತ ಐತೆ. ಅನಾಫಿಲಿಸ್ ಇದು ಗೊತ್ತಿರಬೇಕು. ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ನೋಡ್ರಿ, ಒಂದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಒಂದು ಬಹಳ ಇಂಪಾರ್ಟೆಂಟ್. ಅದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಬಗ್ಗೆ ನಿಮ್ಗೆ ಆ ಬ್ಯಾಕ್ಟೀರಿಯಾಗಳ ಬಗ್ಗೆ ವೈರಸ್ಗಳ ಬಗ್ಗೆ ಇನ್ನೊಂದ್ಸಲ ಅದು ಒಂದಿಸಿ ಮಾಡಮಂತ. ಬಟ್ ನಮ್ಗೆ ನೋಡ್ರಿ ಒಂದು ಇಲ್ಲಿ ಏನು ಗೊತ್ತಿರ್ಬೇಕಂತ ಕೊಟ್ರಿಗಿನ ನೋಡ್ರಿ, ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ಅಂತ ಕೊಟ್ಟಿರ್ತಾನ. ಗಂಡದಂದ್ರೆ ಅಲ್ಲ ಅನ್ಬೇಕು ನಾವು. ಏನ್ ಹೇಳ್ರಿ ಹೆಣ್ಣು ಸೊಳ್ಳೆ. ಸರ್ ಗಂಡದ ಯಾಕೆ ಬರಂಗಿಲ್ಲ, ಹೆಣ್ಣದ ಯಾಕೆ ಬರ್ತದ, ಅವೆಲ್ಲ ಬೇಡ ನಮಗೀಗ ಸಮಯವಿಲ್ಲ. ನಾವೀಗ ಅದನ್ನ ಬಗ್ಗೆ ತಿಳ್ಕೊಬೇಕಂತಂದ್ರೆ ಈಗ ಮನೆ ಕುಂತ್ಕೆ ಬುಕ್ಕ ತಗೊಂಡು ತಿಳ್ಕೊಂತ ಕುಂದ್ರಿ ನಮಗೇನ್ ಹೇಳ್ರಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಅದರಿಂದ ಯಾವ ರೋಗ ಹರಡುತ್ತದೆ ಅಂತ ಕೊಟ್ರಿ ಮಲೇರಿಯಾ. ನೋಡ್ರಿ ಈಗ ಅಲ್ಲಿ ಯಾವ್ದು ಪ್ಲೇಗ್ ಅಂತ ನೋಡಿದ್ರಿ, ಪ್ಲೇಗ್ ರೋಗ ಹರಡಬೇಕಂದ್ರೆ ಕಾರಣನೇ ಇಲ್ಲಿ. ಬಟ್ ಅದು ಎರ್ಸಿನಿಯಾ ಪೆಸ್ಟಿಸ್ ಅದರಿಂದ ಬರ್ತದ. ಇಲ್ಲಿಗೂ ಒಂದು ಇದೈತಿ ಇಂಪಾರ್ಟೆಂಟ್, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಇಂಪಾರ್ಟೆಂಟ್, ಅದರಿಂದ ಬರ್ಬೋದು. ಬಟ್ ಹರಡೋದು ಕೊಟ್ರಿಗಿನ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಯಾವ ರೋಗ ಹೇಳ್ರಿ ಮಲೇರಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಇನ್ನೊಂದೈತೆ, ಮೂತ್ರ ಜನಕಾಂಗದ ಮೇಲೆ. ನೋಡ್ರಿ ಇನ್ನ ಇಂಟ್ರೆಸ್ಟಿಂಗ್ ಇದಾವೆ ಎಲ್ಲವಷ್ಟು ಪಾಯಿಂಟ್ಸ್ಗಳು. ಮೂತ್ರ ಜನಕಾಂಗದ ಮೇಲೆ ತ್ರಿಕೋನಾಕಾರದಲ್ಲಿ ಮೂತ್ರ ಜನಕಾಂಗ ಬಹಳ ಇಂಪಾರ್ಟೆಂಟ್. ಅಂದ್ರೆ ಕಿಡ್ನಿಗಳು ಅಂತ ಹೌದಿಲ್ಲ, ಮೂತ್ರ ಜನಕಾಂಗ ಓಡ್ಬಿಡು, ಕಿಡ್ನಿಗಳು ಬೇಡ, ಮೂತ್ರ ಜನಕಾಂಗ. ಅದ್ರ ಮೇಲೆ ಯಾವಪ್ಪ ಗ್ರಂಥಿ ಅಂತ ಕೊಟ್ರಿಗಿನ ಅಡ್ರಿನಲ್. ಮೋಸ್ಟ್ ಇಂಪಾರ್ಟೆಂಟ್ ಅಡ್ರಿನಲ್ ಗ್ರಂಥಿ. ಅದು ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ ಒಂದು ಕ್ರಿಯೇಟ್ ಮಾಡ್ತದೆ. ಇದು ನಮಗೆ ಅಡ್ರಿನಲಿನ್ ಬೇಡ. ಅಡ್ರಿನಲ್ ಗ್ರಂಥಿ ಎಲ್ಲಿ ಇರೋದಪ್ಪ, ಲೊಕೇಶನ್ ಅದು ಲೊಕೇಟೆಡ್ ಅಂತ ಕೊಟ್ರೆ ಟಕ್ ಅಂತ ನಮಗ ಮೂತ್ರ ಜನಕಾಂಗಗಳು ನೋಡ್ರಿ. ಈಗ ಅದು ಕೆಳಗಡೆ ಪಿಟ್ಯುಟರಿ ಗ್ರಂಥಿ ಹೇಳ್ರಿ ಮೆದುಳಿನ ಕೆಳಗಡೆ. ಅದ್ರ ಬಗ್ಗೆ ಇನ್ನೊಂದು ಪಿನಾಲ್ ಗ್ರಂಥಿ, ಅದು ಅತಿ ಚಿಕ್ಕದು. ಹಿಂಗ ಇಂಪಾರ್ಟೆಂಟ್. ಲಿವರ್ ಇಲ್ಲ ಐತೆ ಅಂದ್ರೆ ನಮ್ಮ ದೇಹದ ಬಗ್ಗೆ ಪ್ರಶ್ನೆಗಳು ಬರ್ತಾವ. ಬಟ್ ಏನಂತ ಕೊಟ್ರಿಗಿನ ನಮಗಿಲ್ಲಿ ಅಡ್ರಿನಲ್ ಗ್ರಂಥಿ ಅಂತ ಕೊಟ್ರಿಗಿನ ಮೂತ್ರ ಜನಕಾಂಗ ಅಂತ ಹಾಕ್ಬೇಕಾಗ್ತದ. ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಗೊತ್ತಿರಲಿ ಕೆಳಗಡೆ ಐತೆ ನೋಡಪ್ಪ, ಲಾಸ್ಟ್ ಇಂಪಾರ್ಟೆಂಟ್ ಲೈನ್ ಇದು. ಇದನ್ನ ಹೆಂಗನ್ ಮಾಡಿ ಅನ್ಬಿಡ್ತಾರೆ, ಕೊಬ್ಬು ಅಂತ ಐತೆ, ಫ್ಯಾಟ್ ಅಂತೀವಲ್ಲ ಕೊಬ್ಬು. ನೋಡ್ರಿ ಇದ್ರ ನೀವು ಇಷ್ಟು ಕರೆಕ್ಟ್ ಆಗಿ ಬರ್ಕಂದು ನಾನು 2 ಸಲ 3 ಸಲ ಹೇಳ್ತಲ್ಲ ನೆನ್ಪಿಟ್ಕರಿ. ಕ್ವಶನ್ ಪೇಪರ್ ಬಂತಂತ ಟಕ್ ಅಂತ ಹೇಳ್ತೇಳ್ರಿ ಫ್ಲಾಶ್ ಆಗ್ತದ. ಇಲ್ಲಾಂದ್ರೆ ಫ್ಲಾಶ್ ಆಗೋದಿಲ್ಲ ಇದು. ನೋಡ್ರಿ ಇದು ಒಂದ್ಸಲ PC ಎಕ್ಸಾಮ್ ಕೊಟ್ಟರೆ 2008 DR ಕಾನ್ಸ್ಟೇಬಲ್ ಕೊಟ್ಟನ ಕೊಬ್ಬು. ಇದು ಸೇಮ್ 10ನೇ ಕ್ಲಾಸ್ ಬುಕ್ದಾಗ ಹಳೆ ಕ್ವಶನ್ ಹಳೆ ಬುಕ್ದಾಗ ಐತಾವಲ್ಲ 10ನೇ ಕ್ಲಾಸ್ ಬುಕ್ ಸೇಮ್ ಪೇಸ್ಟ್ ಮಾಡಿಕೆಸೆ ತೆಗೆದು ಹಾಕಿದ್ದ ಕೊಬ್ಬು. ಹಬ್ಲಿಕ್ ಇದು ಕೊಬ್ಬು ಅಂದ್ರೆ ಒಂದೇ, ಎಣ್ಣೆ ಅಂದ್ರೆ ಒಂದೇ ಕೊಟ್ಟನ. ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಗೊತ್ತಿರಲಿ ಇಲ್ಲಿ. ಆಮೇಲೆ ಸಾಬೂನ್ ಅಂತ ಕೊಟ್ಟಿಗೆಸೆ ಇಜಿಕೋಲ್ಟ್ ಅಂತ ಕೊಟ್ಟನ. ಇಂಪಾರ್ಟೆಂಟ್ ಅಂದ್ರೆ ಇದು ಗ್ಲಿಸರಾಲ್ ಅಂತ ಕೊಟ್ಟಿಲ್ಲ, ಇದು ಸಾಬೂನಿಗೆ ಸಂಬಂಧಪಟ್ಟಿದ್ದು. ಗ್ಲಿಸರಾಲ್ ಅಂತ ಕೊಟ್ಟಿಲ್ಲ ಉತ್ತರ ಅಲ್ಲಿ. ಬಟ್ ಇಲ್ಲಿ ಪ್ರಶ್ನೆ ಏನು ಕೊಟ್ಟನ ಅಂತ ಕೊಟ್ಟ ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ನೊಂದು ಏನ್ ಕೊಟ್ಟ ಹೇಳಿ ಸಾಬೂನು, ಇಜಿಕೋಲ್ಟ್. ಮುಂದೆ ಏನ್ ಬರ್ಬೇಕಂತ ಕೊಟ್ಟನ ಗ್ಲಿಸರಾಲ್. ಗೊತ್ತಿರ್ಲಿ 2008 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೊಟ್ಟನ. ಸೇಮ್ ರಿಪಿಟೇಷನ್ ಮಾಡಿ ಪೇಸ್ಟ್ ಮಾಡಿದ್ರಿಗಿನ 90% ಹುಡುಗರು ಹಾಕಂಗಿಲ್ಲ ಉತ್ತರ. ಕ್ವಶನ್ ಪೇಪರ್ ನೋಡಿದ್ರೆ ಮಾತ್ರ ಉತ್ತರ ಆಗ್ತದೆ. ಅದು ನೆನಪಿಟ್ಕಂದ್ರೆ ಮಾತ್ರ ಗೊತ್ತಿರ್ಲಿ. ಕೊಬ್ಬು ಅಬ್ಲಿಕ್ ಎಣ್ಣೆ ಅಂದ್ರೆ ಮತ್ತೆ ನಮ್ಮ ಈ ಎಣ್ಣೆ ಅಲ್ಲ. ಎಣ್ಣೆ ಅಂದ್ರೆ ಏನ್ರಿ ಫ್ಯಾಟ್ ಅಂತ. ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್, ಅದ್ರ ಮುಂದೆ ಸಾಬೂನ್ ಅಂತ ಐತೆ. ಕೊಟ್ಟು ಮುಂದೆ ಏನ್ ಬರ್ಬೇಕಂತ ಕೊಟ್ಟಾಗಿನ ಏನ್ ಹೇಳ್ರಿ ಗ್ಲಿಸರಾಲ್ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ನಮಗೇನಪ್ಪ ಗ್ಲಿಸರಾಲ್ ಎಂದರೆ ಅಂತ ಕೊಡ್ತಾನ. ನಮ್ ಕೊಬ್ಬು ಅಬ್ಲಿಕ್ ಎಣ್ಣೆ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಇಜುಕೋಲ್ಟ್ ಏನ್ ಹೇಳ್ರಿ ಗ್ಲಿಸರಾಲ್. ಇಷ್ಟೇ ಇಂಪಾರ್ಟೆಂಟ್. ಏನೈತೆ ಅದ್ರಾಗ ಕರೆಕ್ಟ್ ಆಗಿ ತಿಳ್ಕೊಬೇಕು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಗಾಳಿಯ ವೇಗ. ಇದಂತರೂ ಹೇಳಬಾರ್ದು, ಎಷ್ಟು ಸಲ ಕೇಳಿ ಲೆಕ್ಕನಿಲ್ಲ, ನನಗೆ ಹೇಳಿ ಸಾಕಾಗ್ಬಿಟ್ಟದ. ಗಾಳಿಯ ವೇಗ ಅಂದ್ರೆ ವೆಲಾಸಿಟಿ. ಗಾಳಿಯ ವೇಗ ಇಜುಕೋಲ್ಟ್ ಟಕ್ ಅಂತ ಅನಿಮೋಮೀಟರ್. ನೋಡ್ರಿ ಗಾಳಿಯ ವೇಗ ಅಳೆಯುವ ಸಾಧನ. ನಮಗ ಗಾಳಿ ಎಷ್ಟು ಸ್ಪೀಡ್ ನಾಗ ಐತೆ ಅಂತ ಅಳತೆ ಮಾಡ್ಬೇಕಂದ್ರಿಗಿನ ಅದ್ ಯಾವ್ದಪ್ಪ ಇನ್ಸ್ಟ್ರೂಮೆಂಟ್ ಅಂತ ಕೊಟ್ರಿಗಿನ ಅನಿಮೋಮೀಟರ್. ಇದು ನಮಗ 2020 PSI ಗುಣ ಕೊಟ್ಟಾನ, ಮತ್ತೆ 2008 PCI ಗುಣ ಕೊಟ್ಟಾನ. ರಿಪೀಟೆಡ್ ಯಾವಾಗಲೂ ರಿಪೀಟೆಡ್ ಗೊತ್ತಿರ್ಲಿ. ಗಾಳಿಯ ವೇಗ ಅಂದ್ರೆ ಗಾಳಿಯ ವೆಲಾಸಿಟಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಯಾವ್ದಪ್ಪ ಇನ್ಸ್ಟ್ರೂಮೆಂಟ್ ಅಂದ್ರೆ ಉಪಕರಣ, ಅಳಿಯುವ ಸಾಧನ ಯಾವ್ದು ಹೇಳ್ರಿ ಅನಿಮೋಮೀಟರ್. ಹೆಂಗನ ಮಾಡಿ
ನೆನ್ಪಿಟ್ಕೋಬೇಕು, ಗೊತ್ತಿರಲಿ. ಗಾಳಿಯ ವೇಗ, ಗಾಳಿಯ ವೆಲಾಸಿಟಿ ಈಕ್ವಲ್ ಟು ಅನಿಮೋಮೀಟರ್. ಇಷ್ಟು ಇಂಪಾರ್ಟೆಂಟ್. ಇದು ಒಂದು ಗೊತ್ತಿರಲಪ್ಪ, ಇದು ಬಹಳ ಸಲ ಪ್ರಶ್ನೆ ಕೊಟ್ಟನ. ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ನೋಡ್ರಿ 30 kHz ಅಂತ ಐತೆ, ಕಿಲೋ ಹರ್ಟ್ಜ್ ಅಂತ. ಬಹಳ ಇಂಪಾರ್ಟೆಂಟ್. 30 kHz. ನಮಗೆ ಏನ ಪ್ರಶ್ನೆ ಬಂತಂತ ಕರಿ ಸರ್ 30 kHz ಹಿಂಗಂದ್ರೆ ಏನು ಬ್ಯಾಡ. ಇವು ನಮಗೇನ್ ಹೇಳ್ರಿ, ಗರ್ಭಿಣಿ ಸ್ತ್ರೀಯರು ಅಂದ್ರೆ ಗರ್ಭಿಣಿಯರು ಏನ ಟೆಸ್ಟ್ ಮಾಡಿಸಾಗ ಹಾಸ್ಪಿಟಲ್ ಹೋಗಿರ್ತಾರಲ್ಲ, ಅವ್ರನ್ನ ಟೆಸ್ಟ್ ಮಾಡಿಸ್ಬೇಕಂದ್ರೆ ಉಪಯೋಗಿಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಐತಲ್ಲ, ಎಷ್ಟಿರ್ಬೇಕಂತ ಕೊಟ್ಟನ PC ಎಕ್ಸಾಮ್ನಾಗ 30 kHz ಅಂತ. ಅಂದ್ರೆ ಇದು 10ನೇ ತರಗತಿ ವಿಜ್ಞಾನ ಪುಸ್ತಕದಲ್ಲಿ ಐತೆ. ಇದ್ರನ್ನ ಹೆಂಗಾರ ಮಾಡಿ ಅಂಟ್ಬಿಡು. ಗರ್ಭಿಣಿ ಸ್ತ್ರೀಯರು ಟೆಸ್ಟ್ ಮಾಡಕ ಹಾಸ್ಪಿಟಲ್ ಹೋಗಿರ್ತಾರ, ಅವ್ರು ಟೆಸ್ಟ್ ಮಾಡ್ಬೇಕಂತಂದ್ರೆ ಇನ್ನ ಶ್ರವಣಾತೀತ ಶಬ್ದದ ಆವೃತ್ತಿ 30 kHz ಅದ್ಯಪ್ಪ ಅಂತ ಹಿಂಗ ಹಾಕ್ಬೇಕು. ಹಿಂಗ ನೀವು ತಲೆ ಓಡಿಸ್ಬೇಕು. ಇದನ್ನ ಅರ್ಥ ಮಾಡ್ಕೋಬೇಕಪ್ಪ. ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ಡಾಕ್ಟರ್ ತಗೋ ಕೇಸ್ ಕೇಳ್ಕೊಂಡ್ ಬರ್ತೀನಿ, ಅದು ಆಗ್ಲಾರ ಮಾತಾದ್. ಅರ್ಥ ಐತಿಲ್ಲ, ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಇನ್ನೊಂದೈತೆ, ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಉಪಕರಣ ಕೊಟ್ಟಾಗಿನ ಥರ್ಮೋಮೀಟರ್. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ, ಹೌದಲ್ಲ? ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಸಾಧನ ಕೊಟ್ಟಾಗಿನ ಥರ್ಮೋಮೀಟರ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಒಂದೊಂದೇ ಹೇಳ್ತೀನಿ ನಿಮಗ. ಲೋಹ ಇರ್ಲಿ, ಅಲೋಹ ಇರ್ಲಿ, ಮಿಶ್ರ ಲೋಹಗಳಿರ್ಲಿ, ನಿಮ್ಗೆ ಒಂದೊಂದೇ ನಾನು ಹೇಳಿದ್ರನ್ನ ಕರೆಕ್ಟ್ ಆಗಿ ನೆನ್ಪಿಡ್ರಿ. ಒಂದು ಸೈನ್ಸಿಗೆ ಸಂಬಂಧಪಟ್ಟಂತೆ ಒಂದು 10 ವಿಡಿಯೋ ಮಾಡೋಣ, ಪೊಲೀಸ್ ಮತ್ತೆ PSI ಸಂಬಂಧಪಟ್ಟಂತೆ. ಅದಾದ್ಮೇಲೆ ಮತ್ತೆ ಇವ್ರು ನಮ್ಮೆಲ್ಲ ಲಾಲ್ ಸಾಬ್ ಅವ್ರು ನಾಳೆ ನಾಡಿದ್ದು ಬರ್ತಾರೆ ಪಾಠ ಮಾಡಕ, ಅದನ್ನ ಕೇಳುವಂತ್ರಿ. ಇಷ್ಟು ನೋಡ್ರಿ ಇಂಪಾರ್ಟೆಂಟ್. ಇದು ನೋಡ್ರಿ, ಇದು ಜರ್ಮನ್ ಸಿಲ್ವರ್. ಕರೆಕ್ಟ್ ಆಗಿ ತಿಳ್ಕೊಬೇಕು. ನಾ ಹೇಳಿದ್ದು ಜರ್ಮನ್ ಸಿಲ್ವರ್. ಯಾಕಂದ್ರೆ ಮನ್ಯಾಗ ನೋಡ್ರಿ ಪಾಪ ಅಜ್ಜ ಇರ್ಬೋದು, ಅಜ್ಜ ಮತ್ತೇನೋ ತಾತ ಅವರೆಲ್ಲರೂ ವಯಸ್ಸಾಗಿರ್ತದ. ನಮ್ಮ ಮೊಮ್ಮಕ್ಕಳಿಗೆ ನೌಕರಿ ಬರ್ಬೇಕು, ಮಗನಿಗೆ ನೌಕರಿ ಬರ್ಬೇಕು. ಇನ್ನೊಂದು ಗೊತ್ತಿರಲಿ, ಎಲ್ಲಾ ತಂದೆ ತಾಯಿಗಳು ಬೈ ಚಾನ್ಸ್ ಅವ್ರಿಗೇನ ಹೆಣ್ಮಕ್ಳು ಮಕ್ಕಳಿಗೆ ಇದ್ರಿಗಿನ ನಮ್ಮ ಮಗಳಿಗೆ ಮದುವೆ ಮಾಡ್ಬೇಕಪ್ಪ, ಮದುವೆ ಮಾಡ್ಕೋಬೇಕಂತಂದ್ರಿಗಿನ, ಮದುವೆ ಮಾಡ್ಬೇಕಂತಂದ್ರಿಗಿನ ನೌಕರಿ ಬರ್ಬೇಕು. ನೌಕರಿ ಬಂದ್ರೆ ಯಾರಾದ್ರೂ ಮಾಡ್ಕೊಂತ ಹೋಗ್ತಾರ. ಹಿಂಗ ಅವ್ರ ತಲೆ ಕಾನ್ಸೆಪ್ಟ್ ಇರ್ತದ. ಅದ್ರ ನೀವು ಹೆಂಗನ್ ಮಾಡಿ ಪೂರೈಸ್ಬೇಕು. ನಿಮ್ ತಂದೆ ತಾಯಿಗಳು ಹೆಣ್ಮಕ್ಳು ನೋಡ್ರಿ, ಹೆಣ್ಮಕ್ಳು ಅವ್ರ ತಂದೆ ತಾಯಿಗಳು ನನ್ನ ಮಗಳಿಗೆ ಮದುವೆ ಯಾವಾಗ ಆಗ್ತದ ಹಾಗೆ ಅಂತ ಕುಂತಿರ್ತಾರೆ ಪಾಪ. ಯಾರನ್ನ ನೋಡಕ್ ಬಂದ್ರೆ ಸಾಕು, ಎಷ್ಟು ಅಧ್ಯಾಡಿ ಕೇಸೆ ಆದ್ರೂ ಅವ್ರನ್ನ ಅರೇಂಜ್ ಮಾಡ್ತಾರೆ ನೋಡ್ರಿ. ಎಷ್ಟು ಸಾಲ ಮಾಡಿ ಆದ್ರು, ಬಾಳಗ ಹಾಲ್ ಪಾಲ್ ತಂದಾದ್ರು, ಆ ಟೀ ಮಾಡಿ ಕೊಡೋದು, ಅವ್ ಏನೋ ಒಂಥರ ಜ್ಯೂಸ್ ಮಾಡಿ ಕೊಡೋದು, ಅವ್ರು ನೋಡಕ್ ಬಂದವರಿಗೆ ಅವ್ ಎಷ್ಟು ಅಧ್ಯಾಡ್ತಿರ್ತಾರ. ಅದೇ ನಿಮ್ಗೆ ಏನೋ ಬೈ ಚಾನ್ಸ್ ಚೆನ್ನಾಗಿರೋಂತ ಜಾಬ್ ಬಂದ್ರಿಗಿನ ನಿಮ್ಗೆ ಆಟೋಮೆಟಿಕ್ ಲೈನ್ ಇರ್ತಾರೆ ನೋಡಿ, ಮದುವೆ ಮಾಡ್ಕೊಳಕ್ ಲೈನ್ ನಿಂತ್ಕೇಸಿ ನಾನ್ ಮಾಡ್ಕೊಂತೀನಿ, ನೀನ್ ಮಾಡ್ಕೊಂತೀನಿ, ವರದಕ್ಷಿಣೆ ಬೇಡ, ಏನ್ ಬೇಡ, ನಾವು ನಮ್ದೇ ಮದ್ವಿ. ನೀವು ಆಲ್ರೆಡಿ ಮತ್ತೆ ತಿಂಗಳು ಬರ್ತದಲ್ಲ ಸಂಬಳ, ಅದನ್ನ ತಗೋಬೇಕಂತ ಕೇಸೆ ನಮ್ದೇ ಮದ್ವಿ ಹಿಂಗಂತ ಇಂಪಾರ್ಟೆಂಟ್. ಅದಕ್ಕೆ ಹೆಂಗಾರ ಮಾಡ್ಕೇಸೆ ನೌಕರಿ ತಗೋಣತನ ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ತಂದೆ ತಾಯಿಗಳು ಫಸ್ಟ್ ನೋಡ್ರಿ, ತಂದೆ ತಾಯಿಗಳ ಮುಖ ನೋಡ್ರಿ. ಅವ್ರು ನಿಮ್ ಸರಿಗೆ ಎಷ್ಟು ಹೋರಾಟ ಮಾಡ್ಯಾರ, ಇಷ್ಟು ದೊಡ್ಡವ್ರನ್ನ ಮಾಡ್ಯಾರ. 22, 23, 24, 25 ವಯಸ್ಸು ಆಗತ್ತನ ನಿಮ್ಗ ಸಾಕ್ಯಾರ. ಅವರ ಒಂದು ಆಸೆ ಈಡೇರಿಸ್ಬೇಕಂದ್ರೆ ನೀವು 12 ಗಂಟೆ ತನ 1 ಗಂಟೆ ತನ ಓದ್ಬೇಕ. ಓದಿ 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 ಪರ್ಫೆಕ್ಟ್ನೆಸ್ ಆಗಿ ನೋಡ್ರಿ. ಒಂದು ಗೊತ್ತಿರಲಿ, ನಿಮಗೆ ಏನೋ ನೌಕರಿ ಬಂದ್ರಿಗಿನ ಫಸ್ಟ್ ಖುಷಿ ಪಡೋದು ತಂದೆ ತಾಯಿಗಳೇ ಹೊರತು ದೋಸ್ತರಲ್ಲ. ದೋಸ್ತರಿಗೆ ಮೊದಲು ಸಿಟ್ಟು ಬರ್ತದ, ಇವ್ನ ಆಗ್ಬಿಟ್ನಲ್ಲಪ್ಪ. ಫ್ರೆಂಡ್ಸ್ಗಳಿಗೆ ಅಂದ್ರೆ ಎಲ್ಲರಿಗೂ ಹೇಳವಲ್ಲ ನಾನು, ಕೆಲವೊಬ್ರಿಗೆ ಮಾತ್ರ ಹೇಳ್ತೀನಿ. ನಮಗ ಹೈಯೆಸ್ಟ್ ಖುಷಿ ಪಡೋರು ಯಾರಂತ ಕೊಟ್ರಿಗಿನ ನಮ್ಮ ತಂದೆ ತಾಯಿಗಳೇ. ತಂದೆ ತಾಯಿಗಳು ಬಹಳ ಇಂಪಾರ್ಟೆಂಟ್ ಇದಾರೆ. ಅದಕ್ಕೆ ಹೆಂಗಾರ ಮಾಡ್ಕೇಸೆ ಅವ್ರಿಗೆ ಖುಷಿ ಪಡಿಸ್ಬೇಕಾದ್ರೆ ನಿಮ್ ನೌಕರಿ ಬೇಕೇ ಬೇಕಾಗ್ತದ. ಜರ್ಮನ್ ಸಿಲ್ವರ್ ನೋಡ್ರಿ, ಜರ್ಮನ್ ಸಿಲ್ವರ್ ಇದೊಂದು ಮಿಶ್ರಲೋಹ ಅಂತಿಕರಿ. ಜರ್ಮನ್ ಸಿಲ್ವರ್ ಬಹಳ ಇಂಪಾರ್ಟೆಂಟ್. ಸ್ಟೇನ್ಲೆಸ್ ಸ್ಟೀಲ್. ನಮಗ ಜರ್ಮನ್ ಸಿಲ್ವರ್ ನೆನ್ಪಿಡ್ತಾರೆ. ಯಾಕಂದ್ರೆ ಬಹಳ ಸಲ ಪ್ರಶ್ನೆ ಕೇಳೋಣ. ಈ ಜರ್ಮನ್ ಸಿಲ್ವರ್ ನೋಡ್ರಿ, ಈ ಜರ್ಮನ್ ಸಿಲ್ವರ್ ಐತಲ್ಲ, ಇದ್ರಾಗ ರೆಡಿ ಮಾಡ್ಬೇಕಂದ್ರೆ ಮಿಶ್ರಲೋಹದಲ್ಲಿ ನೋಡ್ರಿ ಇವು ಇರ್ತಾವ. ಯಾವ್ರಿ ತಾಮ್ರ ಇಂಪಾರ್ಟೆಂಟ್. ಇನ್ನೊಂದು ಸತ್ತು, ಇನ್ನೊಂದು ನೋಡ್ರಿ ನಿಕ್ಕಲ್. ತಾಮ್ರ ಸತ್ತು ನಿಕ್ಕಲ್ ನೋಡ್ರಿ. ಈಗ ನಾವು ಹಾಸ್ಪಿಟ್ಲ್ ಕೆಲಸ ಮಾಡ್ತಿರ್ತಾರ ಅಂತ ಯಾರನ್ನ, ಇಲ್ಲಾಂದ್ರೆ ಈಗ ಯಾವತ್ತನ ಹಾಸ್ಪಿಟ್ಲಿಗೆ ಹೋಗಿರ್ತಾರ ಅಂತ ಹಾಸ್ಪಿಟ್ಲಿಗೆ ಆಪರೇಷನ್ ಮಾಡೋ ಟೈಮಿಗೆ ಅವು ಕತ್ರಿ ಆಗ್ಲಿ, ಇಲ್ಲಾಂದ್ರೆ ಯಾವನ ಅವು ಇವು ಒಂಥರ ಉಪಕರಣಗಳು ಇರಂಗಿಲ್ಲ, ಟಣ್ ಚಣ್ ಅಂತಿರ್ತಾವ. ಅಂದ್ರೆ ಒಂಥರ ಸೌಂಡ್ ಒಂಥರ ಬಹಳ ಸ್ವಲ್ಪ ಬಿದ್ರೆ ಸರ್ ಸೌಂಡ್ ಡಬ್ಬ ಅಂತ ಬರ್ತಾವ. ಅಂದ್ರೆ ಅವೆಲ್ಲ ಆ ಉಪಕರಣಗಳು ಮಾಡಿರಲ್ಲ, ಶಸ್ತ್ರ ಚಿಕಿತ್ಸಾ ಉಪಕರಣಗಳು ಅವೆಲ್ಲ ಮಾಡಿದ್ದು ಇದ್ರ ಮುಖಾಂತರನೇ. ಯಾವ್ದ್ರ ಮುಖಾಂತರ ಹೇಳ್ರಿ? ಜರ್ಮನ್ ಸಿಲ್ವರ್. ಗೊತ್ತಿರಲಿ, ಇಂಪಾರ್ಟೆಂಟ್. ಜರ್ಮನ್ ಸಿಲ್ವರ್ ಅಂತ ಕೇಸೆ ಮಿಶ್ರಲೋಹ ಬರ್ತದಲ್ಲ, ಅದ್ರಾಗ ಯಾವ್ಯಾವ ಬಳಕೆ ಮಾಡ್ತಾರ ಅಂತ ಕೊಡ್ತಾನ. ಒಂದೊಂದು ಆಪ್ಷನ್ಸ್ನಾಗ 3 ಕೊಡ್ತಾನ. ನಾವೇನ್ ಹುಡುಕ್ಬೇಕು ಹೇಳ್ರಿ? ತಾಮ್ರ ಸತು ನಿಕ್ಕಲ್ ಅಂತ ಹುಡುಕಬೇಕು. ತಾಮ್ರ ಸತು ನಿಕ್ಕಲ್ ಇಜ್ಕೊಲ್ ಟು ಜರ್ಮನ್ ಸಿಲ್ವರ್ ಹಿಂಗ ಅನ್ಬೇಕಷ್ಟೇ. ತಾಮ್ರ ಸತು ನಿಕ್ಕಲ್ 3 ಮಿಕ್ಸ್ ಮಾಡ್ತಾರೆ. ಈಗ ನೋಡ್ರಿ, ನಾವು ಯಾವ್ದನ ಅನ್ನ ಮಾಡ್ಬೇಕ, ರೈಸ್ ಮಾಡ್ಬೇಕಂತಂದ್ರೆ ಈಗ ಅಕ್ಕಿ ಹಾಕ್ತಿವಿ, ನೀರ್ ಹಾಕ್ತಿವಿ, ಉಪ್ಪು ಹಾಕ್ತಿವಿ, ಇಟ್ಬಿಡ್ತೋದಿಲ್ಲ. ಅಕ್ಕಿ ನೀರು ಉಪ್ಪು ಇಜ್ಕೊಲ್ ಟು ರೈಸ್, ಹೌದಲ್ಲ? ಬರ್ತದಲ್ಲ ಅನ್ನ. ಅದ್ರಂಗ ತಾಮ್ರ ಸತು ನಿಕ್ಕಲ್ ಇಜ್ಕೊಲ್ ಟು ಜರ್ಮನ್ ಸಿಲ್ವರ್.
ಓ ಜರ್ಮನ್ ಸಿಲ್ವರ್, ಓ ಶಸ್ತ್ರಕ್ರಿಯೆ ಉಪಕರಣಗಳಲ್ಲಿ ಬಳಕೆ ಮಾಡ್ತಾರ. ನಿಮಗಿನ್ನ ಮುಂದೆ ಆ ಬಳಕೆಗಳಿನ್ನ ಬೇರೆ ಬೇರೆ ಇದಾವ. ಬಟ್ ಇಷ್ಟು ಒಂದು ಪಾಯಿಂಟ್ ನೆನ್ಪಿಟ್ಟಾರೆ, 1.6 ಫಿಕ್ಸ್ ಮಾಡಿದ್ದಾರೆ. ಓ ಜರ್ಮನ್ ಸಿಲ್ವರ್, ಓ ತಾಮ್ರ ಸತು ನಿಕ್ಕಲ್, ತಾಮ್ರ ಸತು ನಿಕ್ಕಲ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಕೇಳ್ತಾನ, ಕೇಳೇನ ಕೂಡ. ಜರ್ಮನ್ ಸಿಲ್ವರ್, ತಾಮ್ರ ಸತು ನಿಕ್ಕಲ್, ತಾಮ್ರ ಸತು ನಿಕ್ಕಲ್ ಇಷ್ಟು ಹೇಳಕತ್ತೀನಿ. ನೀವು ನೆನ್ಪಿಟ್ಟಿಲ್ಲ ಏನ್ ಮಾಡಕತ್ತದ, ನೀವು ಬರ್ಕೋಬೇಕು. ತಾಮ್ರ ಸತು ನಿಕ್ಕಲ್ ಇಜ್ಕೊಳ್ ಜರ್ಮನ್ ಸಿಲ್ವರ್, ಇಲ್ಲ ಜರ್ಮನ್ ಸಿಲ್ವರ್ ಇಜ್ಕೊಳ್ ತಾಮ್ರ ಸತು ನಿಕ್ಕಲ್. ಏನೇನಿರ್ಲಿ, ಹಿತ್ತಾಳೆ ತಾಮ್ರ ಸತು, ಕಂಚು ತಾಮ್ರ ತವರ, ಕಂಚು ಕಂಚು ಅಂತ ಇರ್ತಲ್ಲ, ಕಂಚು ತಾಮ್ರ ತವರ, ಹಿತ್ತಾಳೆ ತಾಮ್ರ ಸತು, ಹಿತ್ತಾಳೆ ಅಂತ ಇರ್ತಲ್ಲ ಇಂಪಾರ್ಟೆಂಟ್. ತಾಮ್ರ ಸತು, ತಾಮ್ರ ಸತು ಇಜ್ಕೊಳ್ ಹಿತ್ತಾಳೆ, ತಾಮ್ರ ತವರ ಇಜ್ಕೊಳ್ ಕಂಚು, ತಾಮ್ರ ಸತು ತವರ, ತಾಮ್ರ ಸತು ನಿಕ್ಕಲ್ ಇಜ್ಕೊಳ್ ಜರ್ಮನ್ ಸಿಲ್ವರ್. ನಿಮ್ಗ ಅವೆಲ್ಲ ಬಿಡ್ರಿ, ಹಿತ್ತಾಳೆ ಬಿಡ್ರಿ, ಕಂಚು ಬಿಡ್ರಿ, ಆಮೇಲೆ ನೋಡ ಮುಂದೆ ಬರ್ತಾವ. ಹಿತ್ತಾಳೆ ಕಂಚು ಬೇಡ. ಬಟ್ ಈಗ ಜರ್ಮನ್ ಸಿಲ್ವರ್ ಐತಲ್ಲ, ಇದು ನೆನ್ಪಿಡ್ಗಾರಿ ಸಾಕು. ಒಂದು ನೆನ್ಪಿಡ್ಗಾರಿ, ಜರ್ಮನ್ ಸಿಲ್ವರ್ ಏನ್ ಹೇಳ್ರಿ, ತಾಮ್ರ ಸತು ನಿಕ್ಕಲ್, ತಾಮ್ರ ಸತು ನಿಕ್ಕಲ್ ಇಷ್ಟು ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಳಗಡೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಟೆಲಿವಿಷನ್, ಟೆಲಿವಿಷನ್ ಅಂದ್ರೆ ಏನು, ಟಿವಿ, ಟೆಲಿವಿಷನ್, ಟಿವಿ ಅಂತ ಬರ್ಕೋಬೇಕು, ಟೆಲಿವಿಷನ್ ಬರ್ಕೋಬೇಕು, ಇಂಪಾರ್ಟೆಂಟ್. ಬಂದ ಜಿಲ್ಲೆ ಕೊಟ್ಟಾಗಿನ ಕಲಬುರಗಿ 1977ರಾಗ. ಒಂದು ಇಸ್ವಿ ನಮಗೆ ಕೊಡಂಗಿಲ್ಲ. ನಮಗೇನ್ ಹೇಳ್ರಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಟೆಲಿವಿಷನ್ ನಮ್ಮ ಇಂಡಿಯಾದಾಗ ಬಂದಿದ್ದು ದೆಹಲಿಯಾಗ, ಅದು ನಿಮಗೆ ಮುಂದೆ ಬರ್ತದ. ಬಟ್ ಏನಂತ ಕೊಟ್ಟಾಗಿನ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಟೆಲಿವಿಷನ್ ಅಂತ ಕೊಟ್ಟಾಗಿನ ಏನಂತ ಹಾಕ್ಬೇಕಲ್ರಿ, ಕಲಬುರಗಿ ಅಂತ ಹಾಕ್ಬೇಕಾಗ್ತದ. ಕಲಬುರಗಿ ಅಂದ್ರೆ ಗುಲ್ಬರ್ಗ ಅಂತ, ಆಗಿನ ಗುಲ್ಬರ್ಗನೇ ಈಗಿನ ಕಲಬುರಗಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಕೆಳಗಡೆ ಇನ್ನೊಂದು ಇದೆ ನೋಡಪ್ಪ, ಅಂತಾರಾಷ್ಟ್ರೀಯ ಅಣುಶಕ್ತಿ, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಕಚೇರಿ. ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ IAEA ಅಂತ ಬರ್ತದ. IAEA ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ, ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ. ಅದ್ರ ಹೆಡ್ ಕ್ವಾರ್ಟರ್ ಇಂಪಾರ್ಟೆಂಟ್, ಬಹಳ ಸಲ ಕೇಳ್ತಾನ. ಆಸ್ಟ್ರೇಲಿಯಾ ಅಲ್ಲ, ಆಸ್ಟ್ರಿಯಾ ಅಂತ ದೇಶ ಐತೆ. ಆಸ್ಟ್ರಿಯಾ ದೇಶದ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳ್ರಿ, ವಿಯನ್ನಾ. ಇದು ಬಹಳ ಇಂಪಾರ್ಟೆಂಟ್. 2008ರಾಗ RSC ಎಕ್ಸಾಮ್ ಕೊಟ್ಟ. ಎದು ಕೊಟ್ಟ ಅಂತ ಕೊಟ್ರೆ ಆ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ 1-2-3 ಡೀಲ್ ನಡೆದಿತ್ತು. 1-2-3 ನಾಗರಿಕ ಪರಮಾಣು ಒಪ್ಪಂದ ಭಾರತ ಮತ್ತು ಅಮೆರಿಕ ನಡುವೆ. ಅವಾಗ ಇದು ಸುದ್ದಿಯಲ್ಲಿ ಯಾವ್ದಲ್ರಿ, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಕೇಂದ್ರ ಕಚೇರಿ ಕೊಟ್ರೆ ಆಸ್ಟ್ರಿಯಾ ದೇಶದ ವಿಯನ್ನಾ ಅಂತ ಹಾಕ್ಬೇಕು. ನೋಡ್ರಿ ಆಲ್ರೆಡಿ 1 ತಾಸು ಟೈಮ್ ಆಯ್ತು. ಎಷ್ಟು ಜಲ್ದಿ ಟೈಮ್ ಹೊಂಟದ, ಟೈಮ್ ಹೋಗಿದ್ದೆ ಗೊತ್ತಾಗಬಲ್ತು. ನೋಡ್ರಿ ನಿನ್ನೆ ಕ್ಲಾಸ್ ಮಾಡಕತ್ತೀನಿ, ಮತ್ತೆ ಕರೆಂಟ್ ಆಗಿತ್ತು, ಮತ್ತೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಆಗಿದೆ, ಮತ್ತೆ ನಾಳೆ ಟೈಮಿಗೆ ಯಾವ ಟೈಮಿಗೆ ಎಷ್ಟು ಜಲ್ದಿ ಟೈಮ್ ಹೋಗತ್ತ ಗೊತ್ತಿಲ್ಲ. ನೀವು ನೋಡಿದ್ರೆ ಓದೋವಲ್ರಿ ಅರ್ಧ. ಅದಕ್ಕೆ ಹೆಂಗ ಮಾಡ್ಕೇಸೆ ಸ್ಟಡಿ ಮಾಡ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇನ್ನ ಕ್ಲಾಸ್ ಮಾಡಮಂತ, ನೀವು ಎಲ್ಲಿ ತಾನೆ ಇರ್ತೀರ ಅಲ್ಲಿ ತಾನೆ ಕ್ಲಾಸ್ ಮಾಡಮಂತ. ವಿದ್ಯುತ್ ಬಲ್ಬ್ ನಲ್ಲಿರುವ ತಂತಿಯನ್ನು ಟಂಗ್ಸ್ಟನ್ ನಿಂದ ಮಾಡಿರುತ್ತಾರೆ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ವಿದ್ಯುತ್ ಬಲ್ಬ್ ಅಂದ್ರೆ ನಮ್ಮ ಹಳ್ಳಿಯಾಗಿರ್ತಾವ ನೋಡ್ರಿ, ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಟು ಬಲ್ಬ್ ಆಗಿರ್ತಾರಲ್ಲ, ಅದ್ರ ಒಂಥರ ಅದು ಕೆಳಗಡೆ ಬಿದ್ದರೆ ಬಲ್ಬ್ ಐತ್ ಅಂತೀವಲ್ಲ, ಅದು ಇಂಪಾರ್ಟೆಂಟ್. ಯಾವ್ದು ಕೊಟ್ರೆ ಟಂಗ್ಸ್ಟನ್ ಅಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಳಗಡೆ ನೋಡ್ರಿ ಹಂಗೆ, ದೂರದರ್ಶನವನ್ನು ಕಂಡುಹಿಡಿದವರು ಅಂದ್ರೆ ಟಿವಿ, ದೂರದರ್ಶನ ಯಾರು ಕಂಡುಹಿಡಿದ್ರು ಅನ್ಕೊಟ್ಟಾಗಿನ JL ಬ್ರೈಡ್, JL ಬ್ರೈಡ್. ಅದು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶದವನು. ಗೊತ್ತಿರಿ, ಸಣ್ಣ ಪ್ರಶ್ನೆ ಇದು, ಬಹಳ ಈಸಿ. ದೂರದರ್ಶನ ಯಾರು ಕಂಡುಹಿಡಿದ್ರಪ್ಪ, ಅದು ರೇಡಿಯೋ ನೋಡಿದ್ರೆ G ಮಾರ್ಕೋನಿ, ಗುಗ್ಲಿಮಾ ಮಾರ್ಕೋನಿ, ಅದು ರೇಡಿಯೋ, ಇದು ದೂರದರ್ಶನ. ಏನು JL ಬ್ರೈಡ್ ಕಂಡುಹಿಡಿದಂತ ವ್ಯಕ್ತಿ ಇಂಗ್ಲೆಂಡ್ ದೇಶದವನು. ಆಮೇಲೆ ಇಂಪಾರ್ಟೆಂಟ್ ಕೆಳಗಡೆ ನೋಡ್ರಿ, ಬೆಳಕು ಗಾಳಿಯ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ಡಿಪೆಂಡ್ ಅಪಾನ್ ಆಪ್ಷನ್ಸ್. ಬೆಳಕು ಬಗ್ಗೆ ಮತ್ತೆ ಉಷ್ಣದ ಬಗ್ಗೆ ಪಾಠ ಮಾಡ್ತಾರೆ ನಮ್ಮ ಲಾಲ್ ಸಾಬ್ ನೋಡೋಣ ಅಂತ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾವ್ದ್ರಿ ಲಾಸ್ಟ್ ಐತಿಲ್ಲ, ಭೂಮಿಯ ವಿಮೋಚನಾ ವೇಗ. ಭೂಮಿಯ ವಿಮೋಚನಾ ವೇಗ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಬಹಳ ಸಲ ಪ್ರಶ್ನೆ ಕೊಟ್ಟನ. ಭೂಮಿಯ ವಿಮೋಚನಾ ವೇಗ ಅಂತ ಕೊಟ್ಟಾಗಿನ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಇದು ಹಳೇ ಇದು SSLC ಬುಕ್ ವಿಜ್ಞಾನ ಬುಕ್ದಾಗ ಐತೆ. ಸೇಮ್ ಪೇಸ್ಟ್ ಮಾಡಿದ ನಮಗ. ನಾನು PC ಎಕ್ಸಾಮ್ 2008ರಾಗ ಕೊಟ್ಟ ಭೂಮಿಯ ವಿಮೋಚನಾ ವೇಗ. ಅದು ವಿಮೋಚನ ಹೆಂಗನಿಲ್ಲ, ಅದಕ್ಕೆ ನಮ್ಗೆ ಯಾಕೆ ಬೇಕು ಹೇಳ್ರಿ. ಅದು ರಾಕೆಟಿಂಗ್ ಓದ್ತದಂತ, ಇದಕ್ಕಿಂತ ಸ್ಪೀಡ್ನಾಗ ಹೋದ್ರಿಗಿನ ಮಾತ್ರ ಅದು ಆ ಕಡೆ ಓದ್ತದಂತ ಅಂತ ಏನೋ ಇದಾವ್ ನಮಗ. ನೋಡ್ರಿ ನಾ ಆ ಭೂಮಿಯ ವಿಮೋಚನಾ ವೇಗ ನಾನು ಏನ್ ಹಾಕ್ಬೇಕು, 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡ್, ಸೆಕೆಂಡಿಗೆ ಅಷ್ಟೇ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಏನ್ ಹೇಳ್ರಿ, ಭೂಮಿಯ ವಿಮೋಚನಾ ವೇಗ. ಇಷ್ಟು ಇಂಪಾರ್ಟೆಂಟ್ ಗೊತ್ತಿರಲಿ, ಇಷ್ಟು ಅತ್ಯಂತ ಇಂಪಾರ್ಟೆಂಟ್. ಅಥವಾ ಇನ್ನ ಕ್ಲಾಸ್ ಮುಗುದಿಲ್ಲ, ಕ್ಲಾಸ್ ಮುಗಿಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕರೆಂಟ್ ಹೋಗ್ಲಿ ನಮ್ದನಾಗ್ಲಿ ಅದನ್ನಾಗಲಿ. ಯಾಕಂದ್ರೆ ಅದು ನಿನ್ನೆ ಕರೆಂಟ್ ಹೋಗ್ಬಿಡುತ್ತೆ ಟಕ್ ಅಂತ. ಏನೋ ಬಹಳ ಇಂಪಾರ್ಟೆಂಟ್ ಇತ್ತು. ಅದೇನಂತರ ಬಲ ಇರ್ಲಾರ್ದಾಗ, ಬಲ ಇರ್ಲಾರ ಕಾಲದಾಗ ಬದನೆಗೆ ದೇವ ಆಯ್ತು ಅಂತಲ್ಲ ನಮ್ಮ ಕಡೆ ಅಂತಿರ್ತಾರ. ಹಂಗ ಕರೆಂಟ್ ಒಂದ್ಸಲ ಓದಿರ್ತದ. ನಮ್ಗೆ ಏನೋ ಬೈ ಚಾನ್ಸ್ ಕ್ಲಾಸ್ ಕಟ್ ಆಯ್ತಂದ್ರೆ ಏನ ಕರೆಂಟ್ ಹೋಗೋದಂತ ಅರ್ಥ. ಅದೊಂದು ತಿಳ್ಕೊಂಬಿಟ್ರಿ. ನಮ್ಗೆ ನೆಕ್ಸ್ಟ್ ನೋಡಪ್ಪ ಇನ್ನೊಂದು, ಅಲ್ಲುಜ್ಜುವ ಪೇಸ್ಟ್ ನಲ್ಲಿ ಲವಂಗದ ಎಣ್ಣೆ ಇರುತ್ತದೆ. ನಾವು ಮುಂಜಾನೆ ಬ್ರಷ್ ಮಾಡ್ತೀವಲ್ಲ,
ಹಲ್ಲುಜ್ಜುವ ಪೇಸ್ಟ್, ಅದು ಹಲ್ಲುಜ್ಜುವ ಪೇಸ್ಟ್ ಕೋಲ್ಗೇಟ್ ಆಗಿರ್ಬೋದು, ಕ್ಲೋಸ್ ಅಪ್ ಆಗಿರ್ಬೋದು, ಅದ್ರ ಏನಪ್ಪ ಇರೋದು ಅಂತ ಕೊಟ್ರೆ ಏನು ಲವಂಗದ ಎಣ್ಣೆ. ಅದಕ್ಕೆ ಜುಮ್ 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 ಅಂತದ ಅದು. ಅಲ್ಲ ನಾವು ಉಜ್ಜ ಟೈಮಿಗೆ ಒಂಥರ ಜುಮ್ ಜುಮ್ ಅನ್ನಂಗಿಲ್ಲ, ಲವಂಗದ ಎಣ್ಣೆ. ಅದೇ ನೀವು ಲವಂಗದ ಎಣ್ಣೆ ಅದು ಕೂಡ ಜುಮ್ ಜುಮ್ ಅಂತದ. ಅಂದ್ರೆ ಇದು 2008 ಕೊಟ್ಟ RSAದಾಗ ಹಲ್ಲುಜ್ಜುವ ಪೇಸ್ಟ್ ನಲ್ಲಿ ಏನಿರ್ತದಪ್ಪ, ಹಲ್ಲುಜ್ಜುವ ಪೇಸ್ಟ್ ನಲ್ಲಿ ಪೇಸ್ಟ್ ಇರುತ್ತದೆ ಅಂದ್ರೆ ಹಿಂದಗಡೆ ಪೇಸ್ಟ್ ಅಲ್ಲಪ್ಪ, ಆ ಪೇಸ್ಟ್ ನಾಗ ಏನಿರ್ತದೆ ಅಂತ ಕೊಟ್ರೆ ಲವಂಗದ ಎಣ್ಣೆ. ಗೊತ್ತಿರ್ಲಿ, ನಾವು ಪಾಠ ಮಾಡಕತ್ತಿದ್ದು ಯಾವ್ದು ಹೇಳ್ರಿ, ಇದು ಸಬ್ಜೆಕ್ಟ್ ಸೈನ್ಸ್ ಮತ್ತೆ ಕನ್ಫ್ಯೂಸ್ ಆಗಿರೋ ಹಿಂದಗಡೆಗೆ ಬಹಳ ಇಂಪಾರ್ಟೆಂಟ್ ಐತೆ. ಹಲ್ಲುಜ್ಜುವ ಪೇಸ್ಟ್ ನಲ್ಲಿ ಏನಿರ್ತದೆ ಕೊಟ್ರೆ ಲವಂಗದ ಎಣ್ಣೆ. ನೀವು ಡೈಲಿ ಹಲ್ಲುಜ್ಜುವ ಟೈಮಿಗೆ ನೆನ್ಪು ಮಾಡ್ಕೋಬೇಕು, ಇದು ಜುಮ್ ಜುಮ್ ಮಾಡಕತ್ತಂದ್ರೆ ಇದು ಲವಂಗದ ಎಣ್ಣೆ ಐತಪ್ಪ, ಲವಂಗದ ಎಣ್ಣೆ. ಲವಂಗದ ಎಣ್ಣೆ. ಮತ್ತೆ ಲವಂಗದ ಎಣ್ಣೆ ಹೆಂಗೈತಿ ಮತ್ತೆ ಬೆಂಕಿ ಹಿಂಗೆ ಹಚ್ಚಿ ನೋಡಿರಿ ಹಿಂದಗಡೆ. ನಮಗೇನ್ ಹೇಳ್ರಿ, ಹಲ್ಲುಜ್ಜುವ ಪೇಸ್ಟ್ ನಲ್ಲಿ ಏನಿರ್ತದೆ ಅಂತ ಕೊಟ್ರೆ ಲವಂಗದ ಎಣ್ಣೆ. ಒಂದು ಗೊತ್ತಿರ್ಲಿ, ನೀವು ಎಲ್ಲ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟಿಗೆ ಜೋತ್ ಬಿಡಬಾರ್ದು. ಗೊತ್ತಿರ್ಲಿ, ಒಂದು ಸಬ್ಜೆಕ್ಟ್ ಓದಕ್ ಹೋದ್ರೆ ಕೆಲಸ ಆಗೋದಿಲ್ಲ, ನಿಮ್ನ ಯಾರು ಗುರುಸಂಗಿಲ್ಲ. ನೀವ್ ಯಾವ್ದೋ ನೋಡ್ರಿ, ನಿಮ್ಗೆ ಯಾರು ಈಗ ಒಂದು 6,000 ಜನ 6,383 ಜನ ಲೈವ್ ಬಂದ್ರಿ ಅಂದ್ರೆ ನಿಮ್ಮ ಹೆಸರು ಯಾರಿಗೆ ಗೊತ್ತಿಲ್ಲ, ಹಳ್ಳಿಯ ಗುಣ ಗೊತ್ತಿಲ್ಲ. ಒಟ್ಟು ಏನಾದ್ರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ನಿಮ್ ಸುತ್ತಮುತ್ತ ಹಳ್ಳಿಯ ಗೊತ್ತಾಗ್ತದ, ಪೊಲೀಸ್ ಆದ್ರೆ ಸುತ್ತಮುತ್ತ ಹಳ್ಳಿಯ ಗೊತ್ತಾಗ್ತದ, SD ಆಗ್ರಿ ಸುತ್ತಮುತ್ತ ಹಳ್ಳಿಯ ಗೊತ್ತಾಗ್ತದ. ಅದನ್ನ ನೀವು ಹೆಂಗನ್ ಮಾಡಿ ತೋರಿಸ್ಬೇಕು, ಹೌದಿಲ್ಲ? ಅದಕ್ಕೆ ಓದ್ಬೇಕಂತ ಕರೆಕ್ಟ್ ಆಗಿ ತಿಳ್ಕರಿ. ನಮಗೇನು ನೀವು ಕೊಡೋದ್ ಬೇಕಾಗಿಲ್ಲ, ಕರೆಕ್ಟ್ ಆಗಿ ಓದಿಕೆಸೆ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡಿಕೆ, ಅದಕ್ಕೆ ಸಾಕು ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ, ಹಲ್ಲುಜ್ಜುವ ಪೇಸ್ಟ್ ಅಂದ್ರೆ ಆಗ್ತಿರಲ್ಲ ಎಲ್ಲರೂ ಲವಂಗದ ಎಣ್ಣೆ, ಇಷ್ಟೇ ಮತ್ತೇನಿಲ್ಲ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಎರಡನೇ ಐತಿ ಇಂಪಾರ್ಟೆಂಟ್, ಕಬ್ಬು ಬೆಳೆಗೆ ಹೆಚ್ಚು ನೀರು ಬೇಕಾಗುತ್ತದೆ. ಸರಿನಾ ತಪ್ಪ ಅಂತ ಕೊಟ್ರೆ ಸರಿ ಅಂತ ಹಾಕ್ಬೇಕು ನೀವು. ಈಗ ಕಬ್ಬಿಗೆ ಏನ್ ಬಿಡುವ ನೀರು ಬೇಕಾಗಿಲ್ಲ ಅಂದ್ರೆ ಹಿಂದಗಡೆ ನೀರಿದ್ರೆ ಮಾತ್ರ ಕಬ್ಬು ಬೆಳೆದು ಹೈಯೆಸ್ಟ್. ನೋಡ್ರಿ ಮಂಡ್ಯದಾಗ ಎದಕ್ ಬೆಳಿತಿರಲ್ಲ, ಅಲ್ಲಿ KRS ಅಣೆಕಟ್ಟು ಐತೆ, ಹೈಯೆಸ್ಟ್ ನೀರು ಬೇಕು ಯಾವ್ದು ಕೇಳ್ರಿ, ಕಬ್ಬಿಗೆ. ಮೋಸ್ಟ್ ಇಂಪಾರ್ಟೆಂಟ್, ಅದು ಅತಿ ಹೆಚ್ಚು ಕಬ್ಬು ಉತ್ತರ ಪ್ರದೇಶನಾಗ ಬೆಳಿತಾರ, ಅದು ನಿಮಗ ಮುಂದೆ ಹೇಳಮಂತ. ನೆಕ್ಸ್ಟ್ ನೋಡ್ರಿ, ಇವೆರಡು ನಾ ಆಲ್ರೆಡಿ ಹೇಳಿದ್ದೆ, ಇವೆರಡು ಇಂಪಾರ್ಟೆಂಟ್. ಇದು ಸ್ಕೈಲಮ್, ಝೈಲಮ್ ಅಂತ ಕರೀತಾರೆ. ಹಂಗೆ ಸ್ಕೈಲಮ್ ಅಂದ್ರೆ ಒಂದೇ, ಝೈಲಮ್ ಅಂದ್ರೆ ಒಂದೇ, ಸ್ಕೈಲಮ್. ಇನ್ನೊಂದು ಕೆಳಗಡೆ ನೋಡ್ರಿ ಫ್ಲೋಯಮ್ ಅಂತ ಐತಿ, ಇವೆರಡರಾಗ ಒಂದು ಕೊಡ್ತಾನೆ PSI ದಾಗ ಪಕ್ಕ ಕೊಡ್ತಾನೆ, ಅದಕ್ಕೆ ಮತ್ತೊಂದ್ಸಲ ಹಾಕಿದ್ದು ಸ್ಕೈಲಮ್ ಅಂತ ಐತಿ ನೋಡಿ ಇಂಪಾರ್ಟೆಂಟ್. ನೋಡ್ರಿ ಸ್ಕೈಲಮ್ ಸಸ್ಯಗಳಲ್ಲಿ ನೀರು ಸಾಗಾಣಿಕೆ ಮಾಡುತ್ತದೆ. ನೆಕ್ಸ್ಟ್ ನೋಡ್ರಿ ಫ್ಲೋಯಮ್ ಅಂತ ಐತೆ, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುತ್ತದೆ. ಇದ್ರ ಏನೈತಿ, ಇದ್ರಾಗ ನೀವು PhD ಮಾಡಕ್ ಹೋಗ್ಬೇಕಾ? ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಸ್ಕೈಲಮ್ ಅಂತ ಐತೆ. ನಮಗ ಸಸ್ಯಗಳಲ್ಲಿ ನೀರು ಸಾಗಾಣಿಕೆ ಯಾವ್ದು ಮಾಡ್ತದ ಅಂತ ಕೇಳ್ತಾನೆ. ಕೆಳಗ ಆಪ್ಷನ್ಸ್ ಕೊಟ್ಟಿರ್ತಾನ, ಸ್ಕೈಲಮು, ಝೈಲಮು, ಇನ್ನೂ ಏನೋ ಕೊಟ್ಟಿರ್ತಾನ. ನಾವು ಸಸ್ಯಗಳಲ್ಲಿ ನೀರು, ಸ್ಕೈಲಮ್. ಸಸ್ಯಗಳಲ್ಲಿ ಆಹಾರ ಅಂದ್ರೆ ಫುಡ್, ಫ್ಲೋಯಮ್. ಫ್ಲೋಯಮ್ ಕೆಳಗೆ ಐತೆ ನೋಡಿ ಇಂಪಾರ್ಟೆಂಟ್. ನೋಡಿ ಹಿಂಗ ನೆನ್ಪಿಡ್ಕೊಳಕ್ ಬರಂಗಿಲ್ಲ, ಹೆಂಗ ಮಾಡಿದ್ರು ನೆನ್ಪಿಡ್ಕೋಬೇಕಿದ, ಬರೆದು ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಏನೋ ಬೈ ಚಾನ್ಸ್ ಯಾವ್ದಾನ ನಿಮ್ ಊರಾಗ ಗಿಡ ಸಸ್ಯ ಐತೆ ಅಂತಿದ್ದಾರೆ, ಸಸ್ಯ ನೋಡಿದ ತಕ್ಷಣ ಹಿಂಗ್ ನೋಡ್ಬೇಕು. ಈಗ ಜಗದೀಶ್ ಚಂದ್ರ ಬೋಸ್ ಯಾರ ಸಸ್ಯಗಳ ಬಗ್ಗೆ ಸ್ಟಡಿ ಮಾಡಿದ್ನಲ್ಲ, ನಾವು ಸಸ್ಯ ಬಂತಂತ ನಿಮ್ಮೂರ ಯಾವ್ದೋ ಟೊಮೆಟೊ ಹಣ್ಣು ಗಿಡ ಅಂತಿದ್ದಾರೆ, ಟೊಮೆಟೊ ಹಣ್ಣು ಯಾವ್ದೋ ಗಿಡ ಐತೆ ಅಂತಿದ್ದಾರೆ, ಹಿಂಗ್ ನೋಡ್ಬೇಕು. ಹಿಂಗ್ ಇಲ್ಲಿ ಇದ್ರಾಗ ಕೂಡ ನೀರು ಸಾಗಾಣಿಕೆ ಆಗ್ತದ, ಆಹಾರ ಸಾಗಾಣಿಕೆ ಆಗ್ತದ. ಸುಮ್ಕೆ ನೋಡ್ಬೇಕು. ಯಾವ್ದನ್ನ ಬದನೆಕಾಯಿ ಗಿಡ ಐತೆ ಅಂತಿದ್ದಾರೆ, ಆ ಬದನೆಕಾಯಿ ಗಿಡ ನೋಡ್ಬೇಕು ಇಂಪಾರ್ಟೆಂಟ್. ಇದು ಇದ್ರಾಗ ಸಸ್ಯ ಇದೊಂದು ನೀರು ಸಾಗಾಣಿಕೆ ಆಗ್ತದ. ನೀರು ಸಾಗಾಣಿಕೆ ಮಾಡೋದು ಯಾವ್ದು ಕೊಟ್ಟಾಗಿನ ಸ್ಕೈಲಮ್. ಸ್ಕೈಲಮ್. ಇದ್ರಾಗ ಆಹಾರ ಸಾಗಾಣಿಕೆ ಆಗ್ತದ. ಆಹಾರ ಸಾಗಾಣಿಕೆ ಯಾವ್ದು ಮಾಡ್ತದ? ಫ್ಲೋಯಮ್. ಹಿಂಗ ಅರ್ಥ ಮಾಡ್ಕೋಬೇಕು, ನಾವು ಪ್ರಯೋಗ ಮಾಡ್ಬೇಕ. ಬೆಳಗ್ಗೆ ಅಲ್ಲೇ ಉಜ್ಜಾಕತ್ತೀವ ಪೇಸ್ಟ್, ಇದ್ರಾಗ ಲವಂಗದ ಎಣ್ಣೆ ಐತೆ. ಈಗ ಆಮೇಲೆ ಇಂಪಾರ್ಟೆಂಟ್ ಅಲ್ಲಿ ಬೆಳಗ್ಗೆ ಆಕಳದಾಗ ಹಾಲು ಹಿಂಡಿರ್ತಾರ ಅಧಿಕಾರಿ, ಅದು ಹಾಲು ತಂದಿರ್ತಾರ, ತೆಳ್ಳಗ ಮತ್ತೆ ಒಂಥರ ಹಳದಿ ಕಲರ್ ಐತೆ, ಇದ್ರ ಕ್ಯಾಂಥೋಫಿಲ್ ಇರ್ತದ. ಹಿಂಗ ನೀವು ದಿನನಿತ್ಯದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದೇನ್ ಮಾಡ್ಕೋಬೇಕ್ರಿ, ಕನ್ವರ್ಟ್ ಮಾಡ್ಕೋಬೇಕ. ನಾನು ಹಿಂಗೆ ಮಾಡ್ಕೊಂತಿದ್ದೆ, ಅವಾಗ ಆಟೋಮೆಟಿಕ್ ಆಗಿ ಅವೇ ಬರ್ತದ. ಬಹಳ ಇಂಪಾರ್ಟೆಂಟ್, ಬಹಳ ಸುಲಭ. ಇವತ್ತಿಲ್ಲ ನಾಳೆ ನಿಮಗ 100% ಸಕ್ಸಸ್ ಆದ್ರೆ ಓದೋದು ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಕ್ ಹೋಗ್ಬಾರ್ದು. ಬರೇ ಇವು ಕೇಳ್ಕೊಂಡ್ ಕುಂದ್ರಬಾರ್ದು, ಯಾವನ ಏನೋ ಮಾಡ್ಕೊಂತ ನಮ್ಗೆ ಯಾಕೆ ಹೌದು. ನಾವು ಓದೋದೈತೆ ಓದ್ಬೇಕಪ್ಪ, ನಮ್ ಧರ್ಮ ಏನ್ ಹೇಳ್ರಿ, ಓದೋದೈತೆ. ಓದಿಕೆ ಎಲ್ಲ ಪುಸ್ತಕಗಳನ್ನು ಕರೆಕ್ಟಾಗಿ ಕುಂತು ಓದಿಬಿಟ್ರಿಗಿನ ಇವತ್ತಿಲ್ಲ ನಾಳೆ ನಿಮಗ ಗುರುಸ್ತಾರ. ಅವ್ರು ಹೆಂಗ್ ಹೇಳ್ದ, ಇವು ಹಿಂಗ್ ಹೇಳ್ದ, ಅವ್ರು ಹೇಳ್ತಿರ್ತಾರ, ಖಾಲಿ ಕುಂತಿರ್ತಾರ. ಅವ್ರು ಖಾಲಿ ಕುಂತಾರ ಏನ್ ಮಾಡಕ್ ಕೆಲಸ ಇರಂಗಿಲ್ಲ. ಆ ಗಂಗಾ ತಂಬಿ ತಂದು ಭಾಷೆ ಕುಂತಿರ್ತಾರ ಅಲ್ಲಿ ಕಟ್ಟೆ ಮೇಲೆ ಗಿಟ್ಟೆ ಮೇಲೆ. ಅವ್ರು ನಮ್ಗೆ ಎದಕ್ಬೇಕು ಹೌದು. ನಮ್ಗೆ ಏನ್ ಹೇಳ್ರಿ, ಸ್ಟಡಿ ಮಾಡ್ಬೇಕಷ್ಟೇ. ನಮ್ಮ ಒಂದು ಉದ್ದೇಶ ಸ್ಟಡಿ. ಈಗ ನಾವು ಓದೋ ವಯಸ್ಸೈತೆ, ಓದ್ಬೇಕು ಇಂಪಾರ್ಟೆಂಟ್. ನೋಡ್ರಿ ಸ್ಕೈಲಮ್ ಬಗ್ಗೆ ಗೊತ್ತಾಯ್ತು ಅನ್ಕೊಂಡಿನಿ. ಸ್ಕೈಲಮ್ ಮತ್ತೆ ಫ್ಲೋಯಮ್. ನೀವು ನಾಳೆ ಹೋಗಿ ಯಾವ್ದನ ಗಿಡ ನೋಡ್ರಿ, ಗಿಡ ಕಿತ್ರೆ ಯಾವ್ದನೊಂದು ಗಿಡ ಕಿತ್ತಿ ನೋಡ್ಬೇಕು. ಆಹಾರ ಸಾಗಾಣಿಕೆ, ಫ್ಲೋಯಮ್ ನೀರು ಸಾಗಾಣಿಕೆ, ಸ್ಕೈಲಮ್ ಅಂದ್ರೆ ಒಂದೇ, ಝೈಲಮ್ ಅಂದ್ರೆ ಒಂದೇ. ಹಿಂಗ ಅನ್ಬೇಕ. ಅರ್ಥ ಇದ್ದಿಲ್ಲ, ಆಲ್ಪಾಲ್ ಅಲ್ಲಿ ಇಂಡಕತ್ತಾರ ಅಂದ್ರೆ ನಾಲ್ಕು ಹೋಗಿ ನೋಡ್ಬೇಕು. ಕ್ಯಾಂಥೋಫಿಲ್ ಅನ್ಬೇಕು ಇಂಪಾರ್ಟೆಂಟ್. ಅವು ಯಾವ್ದಾರ ಒಂದು ದನ ಬಂದ್ಕೆ ಒಂದು ಮುಸಿ ನೋಡಕತ್ತದ ಅಂತಿಕಾರಿ, ಅಂದ್ರೆ ವಾಸನೆ ನೋಡಕತ್ತಂದ್ರೆ ನಾವು ಫೆರೋಮೋನ್ ಹಿಂಗ ಅನ್ಬೇಕು ಇಂಪಾರ್ಟೆಂಟ್. ಅವಾಗ ವಿಜ್ಞಾನ ಅಂತ ಹೇಳ್ರಿ ಈಸಿ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ ಆಮ್ಲಗಳ ರಾಜ ಸಲ್ಫ್ಯೂರಿಕ್ ಆಮ್ಲ. ನಮಗ ಬ್ಯಾಟ್ರಿಗಳಲ್ಲಿ ಏನ್ ಬಳಸ್ತಾರ ಅಂತ ಹೇಳಿದ್ನಲ್ಲ ಇಂಪಾರ್ಟೆಂಟ್. ನಿನ್ನೆ ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡೋದು ಆಮ್ಲ ಯಾವ್ದು ಹೇಳ್ರಿ, ಸಲ್ಫ್ಯೂರಿಕ್ ಆಮ್ಲ. ಆಮ್ಲಗಳ ರಾಜ ಇದೇ ಫೇಮಸ್ ಅಂತ ಯಾವ್ದು ಹೇಳ್ರಿ, ಆಮ್ಲಗಳ ರಾಜ ಯಾವ್ದು ಹೇಳ್ರಿ, ಸಲ್ಫ್ಯೂರಿಕ್ ಆಮ್ಲ. ಗೊತ್ತಿರ್ಲಿ,
ಒಂದೊಂದು ಲೈನ್ಗಳು ಇಂಪಾರ್ಟೆಂಟ್. ನಾನು ಇವೆಲ್ಲ ಇದನ್ನ ಹಾಕ್ಬೇಕಂತಂದ್ರೆ 4 ಮಂದಿ ಕೂಡ ಡಿಸ್ಕಸ್ ಮಾಡಿರ್ತೀನಿ ನಾನು. ಅದು ಗೊತ್ತಿರಲಿಲ್ಲ ಮತ್ತೆ ಏನ್ ಕೇಳ್ಬಾರ್ದು, ಹೆಂಗ್ ಹೇಳ್ಬೇಕು. ನಮ್ಮ ಹಳ್ಳಿ ಹುಡುಗರು ಪಾಪ ಸೈನ್ಸ್ ಅಂಬುದು ಅಂಜಿಕೆ ಮಾಡ್ತಾವ, ವಿಜ್ಞಾನ ಅಪ್ಪು ಅಲ್ಲೇ ಅಂತಾರ. ನಮಗ ಆ ವಿಜ್ಞಾನದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಶಬ್ದ ಕೇಳಿದ್ರೆ ಸಾಕು ಅಂಜಿಕೆ ಬರ್ತದೆ ನಮ್ಗೆ. PUC ಯಾವ ಬೇಡಪ್ಪ ಎಲ್ಲ ಇಂಗ್ಲೀಷ್ ಆಗಿರ್ತಾವ. ಹೌದು, ಈಗ ನಾವ್ ಏನ್ ನೋಡ್ರಿ ಮೇಲೆ ಗಂಗರ್ ಮಾಡ್ಕೇಸೆ ಎಲ್ಲ ಕಲ್ತೀವಿ, ಸೆಲೆಕ್ಷನ್ ಆದ್ವಿ. ಅವ್ ನೀವುನ ಸೆಲೆಕ್ಷನ್ ಆಗ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಐತೆ ಆಮ್ಲಗಳ ರಾಜ. ಯಾವ್ದು ಹೇಳ್ರಿ? ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್. ಆಸಿಡ್ ಅಂದ್ರೆ ಒಂದೇ, ಆಮ್ಲ ಅಂದ್ರೆ ಒಂದೇ. ಸಲ್ಫ್ಯೂರಿಕ್ ಆಸಿಡ್. ಮತ್ತೆ ಬ್ಯಾಟ್ರಿಗಳಲ್ಲಿ ಏನಿರ್ತದೆ ಹೇಳ್ರಿ? ಸಲ್ಫ್ಯೂರಿಕ್ ಆಸಿಡ್. ಗೊತ್ತಿರೋ ಅದೇನ್ ದೊಡ್ಡ ಮಾತು. ಬ್ಯಾಟ್ರಿಗಳಲ್ಲಿ ಯಾವ ನಿಮ್ಮೂರಾಗ ನಿಮ್ಮ ಮನೆಗೆ ಬ್ಯಾಟ್ರಿ ತಂದಾಗ ಇದ್ರ ಸಲ್ಫ್ಯೂರಿಕ್ ಆಸಿಡ್ ಐತೆ, ಇದಕ್ಕೆ ಆಮ್ಲಗಳ ರಾಜ ಅಂತ ಕರೀತಾರೆ. ಹಿಂಗ್ ಅನ್ಬೇಕು ನೀವು ಅಲ್ಲಿ ಹೋಗಿ ನಿಮ್ಮ ಮನೆಯಾಗ ನಿಮ್ ತಂದೆ ತಾಯಿ ಖುಷಿ ಆಗ್ತದ. ನನ್ನ ಮಗಳು ಓದಕತ್ತಳ, ನನ್ನ ಮಗ ಓದಕತ್ತಾನ, ನನ್ನ ಮಗನಿಗೆ ಇವತ್ತಿನ ನೌಕರಿ ಬರ್ತಂತೆ ಖುಷಿ ಪಡ್ತಾರ. ಯಾರು ಹೇಳ್ರಿ? ತಂದೆ ತಾಯಿ. ಬಹಳ ಇಂಪಾರ್ಟೆಂಟ್ ಐತೆ. ಜಸ್ಟ್ ನೋಡ್ರಿ ಇಲ್ಲಿ ಕ್ಲೋರಿನ್ ಅಂತ ಐತೆ. ಕ್ಲೋರಿನ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಕ್ಲೋರಿನ್ ಒಂದು ಹ್ಯಾಲೋಜನ್, ಗೊತ್ತಿರಬೇಕಿದು. ಕ್ಲೋರಿನ್ ಒಂದು ಅಂತ ಕೊಟ್ಟಾಗಿನ ಹ್ಯಾಲೋಜನ್ ಅಂತ ಹಾಕ್ಬೇಕು. ಹ್ಯಾಲೋಜನ್ ಅಂದ್ರೆ ಏನ ನಮಗೆ ಕೌದಲ್ ಇನ್ನೊಂದು ಗೊತ್ತಿರಲಿ. ಈ ಕ್ಲೋರಿನ್ ಐತಲ್ಲ, ಈ ಕ್ಲೋರಿನ್ ನಿಂದ ಓಜನ್ ಪದರಿಗೆ ನಾಶ ಆಗತ್ತದ. ಓಜನ್ ಪದ್ರ ಸವಕಳಿ, ಓಜನ್ ಪದ್ರ ಏನ ಸ್ವಲ್ಪ ರಂಧ್ರ ಬುಳಕತ್ತದಂದ್ರಿನ ಅದ್ರ ಇದಗೂ ಒಂದು ಕಾರಣ. ಯಾವ್ದು ಹೇಳ್ರಿ? ಕ್ಲೋರಿನ್. ಮೋಸ್ಟ್ ಇಂಪಾರ್ಟೆಂಟ್. ಓಜನ್ ಸವಕಳಿಗೆ ಕಾರಣ ಯಾವ್ದು ಅಂತ ಕೊಟ್ರೆ ಕ್ಲೋರಿನ್ ಅಂತ ಹಾಕ್ಬೇಕ. ಕ್ಲೋರಿನ್ ಒಂದು ಹ್ಯಾಲೋಜನ್. ಅದೇನ್ ಬೇಡ, ನಮ್ಗೆ ಇಂಗ್ಲಿಷ್ ಆಗಿ ಪದ ಐತೆ, ಇಂಗ್ಲಿಷ್ ಹೆಂಗ ಮಾಡಿ ನೆನ್ಪಿಟ್ಕರಿ. ಆಮೇಲೆ ನೋಡ್ರಿ ಇಂಪಾರ್ಟೆಂಟ್ ಇದು ದ್ರವ ರೂಪದ ಲೋಹ ಕೊಟ್ರಿ. ಮತ್ತೆ ಯಾವ್ದು ಕಬ್ಬಿಣ ಹಾಕಿರಿ ಅಂತ ಹಿಂದಗಡೆ ಯಾವ್ದು ಘನ ರೂಪದಲ್ಲಿ ಇರ್ತದಲ್ಲ, ಇದು ಯಾವ್ದಲ್ರಿ? ಪಾದರಸ ಮೋಸ್ಟ್ ಇಂಪಾರ್ಟೆಂಟ್. ಪಾದರಸ. ಆಮೇಲೆ ದ್ರವ ರೂಪದ ಅನಿಲ ಅಂತ ಕೊಟ್ರೆ, ದ್ರವ ರೂಪದ ಅಲೋಹ ಅಂತ ಕೊಟ್ರೆ ಬ್ರೋಮಿನ್ ಅಂತ ಹಾಕ್ಬೇಕು. ಇನ್ನೊಂದು ಅಲ್ಲಿ ಇಟಾಯಿ ರೋಗ ಅಂತ ಬರ್ತದ, ಕ್ಯಾಡ್ಮಿಯಂ. ಇಟಾಯಿ ರೋಗ ಅದು ನಿಮ್ಗ ಹೇಳ್ತೀನಂತ. ಇಟಾಯಿ. ಇನ್ನೊಂದು ಮೀನಾಮಾಟ, ಅದು ಜಪಾನ್ ದೇಶಕ್ಕೆ ಸಂಬಂಧಪಟ್ಟಂತೆ. ಮೀನಾಮಾಟ ರೋಗ, ಇಟಾಯಿ ರೋಗ, ಅವು ನಿಮಗ ನೆಕ್ಸ್ಟ್ ರೋಗಗಳು ಬಂದಾಗ ಹೇಳ್ತೀನಂತ. ಬಟ್ ನಿಮಗ ದ್ರವ ರೂಪದ ಲೋಹ ಯಾವ್ದು ಹೇಳ್ರಿ? ಪಾದರಸ. ದ್ರವ ರೂಪದ ಅಲೋಹ ಕೊಟ್ರಗಿನ ಏನಂತ ಹಾಕ್ಬೇಕು ಹೇಳ್ರಿ? ಬ್ರೋಮಿನ್ ಅಂತ ಹಾಕ್ಬೇಕು. ಏನೈತೆ ಅದ್ರಾಗ? ಸಿಂಪಲ್ ರೀ, ಬಹಳ ಸರಳವಾಗಿರ್ಬೇಕು. ನೋಡ್ಬೇಕು ಇದ್ರಾಗ ಏನಿಲ್ಲ ಅನ್ಬೇಕು, ನಮ್ ತಲೆಗೆ ಬರ್ಬೇಕು. ಏನಿಲ್ಲ ಬಿಡಪ್ಪ, ಓದವು ಇವತ್ತಿನ ಸಕ್ಸಸ್ ಆಗ್ಬೋದು. SLC 3 ಸ್ಟಾರ್. ನಮ್ಮ SLC ಏನ್ ಹೇಳ್ರಿ? SLC ಎಕ್ಸಾಮ್ ಬರಕ್ ಹೋದ್ರಿನ ಎಷ್ಟು ಕಷ್ಟಪಟ್ಟು ಅಕ್ಕಡಿಕ ನೋಡಿ ಬರ್ದ್ರು 3 ಸಬ್ಜೆಕ್ಟ್ ಪಾಸ್ ಆದಿವಿ, ಇನ್ನ 3 ಸಬ್ಜೆಕ್ಟ್ ಫೇಲ್ ಆದಿವಿ. ಮತ್ತೆ ಒಂದ್ಸಲ ಎಕ್ಸಾಮ್ ಬರ್ತೀವಿ, ಅವಾಗ ಫೇಲ್ ಆದಿವಿ. ಮತ್ತೆ ಒಂದ್ಸಲ ಎಕ್ಸಾಮ್ ಬರ್ತೀವಿ, ಅವಾಗ ಪಾಸ್ ಆದಿವಿ. ಅಂದ್ರೆ ಫೇಲ್ ಆಗಿ ಪಾಸ್ ಆಗಿರ್ತೀವಲ್ಲ, ಅನುಭವ ಜಾಸ್ತಿ ಅಷ್ಟೇ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಗೊತ್ತು. ಅದಕ್ಕೆ ನಾವು 625 ಮಾರ್ಕ್ಸ್ ತಗೊಂಡಿಲ್ಲ ಇದುವರೆಗೂ. ನಮ್ಗೆ ಯಾರು ಕೊಟ್ಟಿಲ್ಲ, ಫಸ್ಟ್ ಕ್ಲಾಸೇ ಬಂದಿಲ್ಲ. ಯಾವ್ದು ಹೇಳ್ರಿ? SLC, PUC, ಡಿಗ್ರಿ ಫಸ್ಟ್ ಕ್ಲಾಸ್ ಎಂಬುದು ನಮ್ದು ಇದ್ರಾಗಿಲ್ಲ. ಯಾವ್ದು ಹೇಳ್ರಿ? ನಮ್ಮ ಮಾರ್ಕ್ಸ್ ಕಾರ್ಡ್ ಯಾವ್ದು ರೆಕಾರ್ಡ್ಸ್ ಇಲ್ಲ. ಫಸ್ಟ್ ಕ್ಲಾಸ್ ಬಂದವರೆಲ್ಲ ನಮ್ಮ ಜೊತೆಗಿದ್ದವರೆಲ್ಲ 625, 623 ತಗೊಂಡಿರಲ್ಲ, ಏನೋ ಎಲ್ಲ ಕೆಲಸ ಮಾಡಕತ್ತಾರ. ಅವೆಲ್ಲ ಹೇಳ್ಬಾರ್ದು. ಅವ್ರಿಗೂ ಚೆನ್ನಾಗಿರ್ಬೇಕು. ಇಂಪಾರ್ಟೆಂಟ್. ಆತ್ಮಹತ್ಯೆ ಸಂಚಿ ಅಂತ ನೋಡಿ. ಸಂಚಿ ಅಂದ್ರೆ ಚೀಲ ಅಂತ ನೋಡ್ರಿ. ಜೀವಕೋಶಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನಿರುಪಯುಕ್ತ ವಸ್ತುಗಳನ್ನು ಸಾಯಿಸ್ಕೆ ಇವುಗೂ ಸಾಯ್ತವೆ. ಯಾವ ಹೇಳ್ರಿ? ಲೈಸೋಸೋಮ್. ಅದಕ್ಕೆ ಇದಕ್ಕ ಆತ್ಮಹತ್ಯೆ ಸಂಚಿಗಳು ಅಂತ ಕರೀತಾರ. ನಿಮ್ಗ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಮ್ಮ ಲಾಲ್ ಸಾಬ್ ಅವ್ರು ಹೇಳ್ತಾರ. ಬಟ್ ಏನಂದ್ರೆ ಆತ್ಮಹತ್ಯೆ ಸಂಚಿಗಳು, ಆತ್ಮಹತ್ಯೆ ಚೀಲಗಳು ಅಂತ ಯಾವ ಅಂತ ಕೊಟ್ರಗಿನ ಲೈಸೋಸೋಮ್. ನೋಡ್ಬೇಕಿದು. ನಿಮಗ ಲೈಸೋಸೋಮ್ ಅನ್ನ ಕೊಡ್ತಾನ, ಇಲ್ಲ ಅಂದ್ರೆ ರೈಬೋಸೋಮ್ ಅನ್ನ ಕೊಡ್ತಾನ. 2ರ ಒಂದು ಕೊಡ್ತಾನ. PSI ಮತ್ತೆ ಪೊಲೀಸ್ನಾಗ ಮಾತ್ರ ಪಕ್ಕ ಕೊಡ್ತಾನ. ಗೊತ್ತಿರ್ಬೇಕಿದು ಲೈಸೋಸೋಮ್ ಮತ್ತು ರೈಬೋಸೋಮ್. ಯಾಕಂದ್ರೆಗಿನ ಇದು ಪ್ರೋಟೀನ್ ಕಾರ್ಖಾನೆ. ಜೀವಕೋಶಗಳಲ್ಲಿ ಪ್ರೋಟೀನ್ ಯಾವ್ದಪ್ಪ ರೆಡಿ ಮಾಡೋದಂತ ಕೊಟ್ರೆಗಿನ ರೈಬೋಸೋಮ್ ಬೇರೆ, ಲೈಸೋಸೋಮ್ ಬೇರೆ. ನಿಮ್ಗೇನಿದ್ರ ಲೈಸೋಸೋಮ್ ಅದೇನಪ್ಪ, ಅದ್ರ ಬಗ್ಗೆ ಡಿಸ್ಕಸ್ ಅಲ್ಲ. ಲೈಸೋಸೋಮ್ ಆತ್ಮಹತ್ಯೆ ಸಂಚಿಗಳು, ಆತ್ಮಹತ್ಯೆ ಚೀಲಗಳು ಅಂತ ಇಂಪಾರ್ಟೆಂಟ್. ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್. ಅದ್ರಾಗ ಏನೈತೆ? 2 ಲೈನ್ ನೆನ್ಪಿಡ್ಕೊಂಬತ್ತ ಆಗ್ಲಿಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕು? ಮತ್ತೆ 60 ವರ್ಷ ತನ ನಿಮ್ಗೆ ಸಂಬಳ ಹೆಂಗ್ ಕೊಡ್ಬೇಕು ಗೌರ್ಮೆಂಟ್ನವ್ರು? ಅದಕ್ಕೆ ಹೆಂಗನ ಮಾಡಿ ನಾವು ನೆನ್ಪಿಡ್ಕೋಬೇಕ. ಯಾವ ಅರ್ಥ ಆತವ ಅವ್ ಅರ್ಥ ಮಾಡ್ಕೋಬೇಕು. ಯಾವ ಅರ್ಥ ಆಗೋಲ್ವಾ ಅದನ್ನ ದಿಟ್ಟಿಸಿ ಹೊಡಿರ್ಬೇಕು. ಕ್ಲೋರಿನ್ ಅರ್ಥ ಆಗೋಲ್. ಕ್ಲೋರಿನ್, ಹ್ಯಾಲೋಜನ್. ಕ್ಲಾಸ್ ಮುಗಿದೋಯ್ತು. ಕ್ಲೋರಿನ್ ಒಂದು, ಹ್ಯಾಲೋಜನ್ ಅದು ಓಜನ್ ಸವಕಳಿ. ಕ್ಲೋರಿನ್ ಹಿಂಗ ಇಂಪಾರ್ಟೆಂಟ್. ಆತ್ಮಹತ್ಯೆ ಚೀಲಗಳು, ಸಂಚಿಗಳು ಲೈಸೋಸೋಮ್. ಅದೇ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್. ಏನೈತಿದ್ರಾಗ? ಲೈಸೋಸೋಮ್, ರೈಬೋಸೋಮ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. 2 ಸಲ ಬರೆದ್ರಿನ ನೆನ್ಪಿಡಿತಾವ. ಕಂಠಪಾಠ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಕೆಳಗಡೆ ಐತಿ ನೋಡಪ್ಪ. ಮೀನುಗಳು ಕಿವಿರುಗಳ ಮುಖಾಂತರ ಉಸಿರಾಡುತ್ತವೆ. ಅಂದ್ರೆ ಮೀನು ನೋಡ್ರಿ, ನಾವೇನ ಮೀನಾಗಿನ ಹಿಡಿಯಕ್ ಹೋದ್ರಿನ ಗಡ್ಡಿಗೆ ಬಂದ ತಕ್ಷಣ ಕಿವಿ ಹಿಂಗ ಅಲ್ಲಾಡ್ತಿರ್ತಾವ. ಅವು ಅದಕ್ಕೆ ಮೂಗ್ಲಿಂದ ಉಸಿರಾಡಂಗಿಲ್ಲ. ಅವು ಏನ್ ಹೇಳ್ರಿ? ಕಿವಿ ಮುಖಾಂತರ ಉಸಿರಾಟ ಮಾಡ್ತಾವ. ಯಾವ ಹೇಳ್ರಿ? ಮೀನುಗಳು. ಬಹಳ ಇಂಪಾರ್ಟೆಂಟ್ ಐತೆ. ಅದಕ್ಕೆ ನಿಮಗ ಮೀನುಗಳು ಯಾವ್ದ್ರ ಮುಖಾಂತರ ಉಸಿರಾಟ ಮಾಡ್ತಾವ ಅಂತ ಕೊಟ್ಟಾಗಿನ ಕಿವಿರುಗಳು ಅಂತ ಹಾಕ್ಬೇಕು.
ಯಾಕಂದ್ರೆ ಮೀನು ಹಿಡಿದ್ರೆ ಎಕ್ಸ್ಪರ್ಟ್ ನಾವು. ಗಾಣ ತಗೊಂಡು ಕೇಚುಳ ತಗೊಂಡು ಹಳ್ಳು ಕೋತಿದ್ವಿ. ರಬ್ಬನ್ ಕಲ್ಲು ಹಳ್ಳ, ಆ ಕಾತ್ರಿಗೆ ಹಳ್ಳ, ಆ ದೊಡ್ಡ ಹಳ್ಳ ನೀರ್ ಮನೆ ಹತ್ರ ಇತ್ತು, ಅಲ್ಲಿ ಮಾರಿ ಹತ್ರ ಅಲ್ಲಿ ಹೋಗಿ ಹಿಡಿತಿದ್ದೀವಿ. ಬೇಡ ಒಂಥರ ಇಂಟ್ರೆಸ್ಟ್ ಅದು. ನಾವು ರೊಕ್ಕೊಟ್ಟು ತಿನ್ನೋದಕ್ಕಿಂತ ಇಂಪಾರ್ಟೆಂಟ್ ಹಿಡಿದಕ್ಕೆ ತಿಂದ್ರಿಗಿನ ಭಾರಿ ಟೇಸ್ಟ್ ಇರ್ತಾವೆ. ಯಾವ್ರಿ ಮೀನುಗಳು, ಮೀನಾದ್ರೆ ಫಿಶ್ ಅಂತೀವಲ್ಲ ಇಂಪಾರ್ಟೆಂಟ್ ಗೊತ್ತಿಲ್ಲ. ಯಾಕಂದ್ರೆ ಒಂದು ಟೀಮ್ ಇತ್ತು ನಮ್ದು, ಯಾವ ಮೀನು ಹಿಡಿಯಕ್ಕೆ ಹೋಗೋದು ಹಳ್ಳ 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 ದೊಡ್ಡ ದೊಡ್ಡ ಬಾಯಿಗೆ ಅವೆಲ್ಲ ಹೋಗಿವೆ, ಅದೆಲ್ಲ ಹೇಳೋದ್ ಬಾಡಿಗೆ ಟೈಮ್ ಆಗ್ಯದ. ನೋಡ್ರಿ ಮೀನುಗಳು ಯಾವ್ದ್ರ ಮುಖಾಂತರ ಉಸಿರಾಟ ಮಾಡ್ತಾ ಅಂದ್ಬಿಟ್ರಿಗಿನ ಕಿವಿರಿಗಳು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದು ಕೆಳಗಡೆ ನೋಡಪ್ಪ, ಗ್ಲಾಕೋಮಾ. ನೋಡ್ರಿ ರೋಗ ಇದು ಗ್ಲಾಕೋಮಾ ರೋಗ. ಈ ಗ್ಲಾಕೋಮಾ ರೋಗ ಹೆಂಗನಾಗಲ್ಲ ನಮ್ಗೆ ಯಾಕೆ ಬೇಕು? ಹೌದಲ್ಲ, ನಮ್ಗೇನಿದ್ರು ಲಕ್ಷಣಗಳು ಕೇಳ್ತಾನ? ಗ್ಲಾಕೋಮಾ ರೋಗಪ್ಪ ಯಾವ್ದಕ್ ಬರ್ತದ? ಕಣ್ಣಿಗೆ ಬರ್ತದ. ಕಣ್ಣಿಗೆ ಕಣ್ಣು ಒಂಥರ ಕಣ್ಣು ಕೆಂಪಗಾದ ಒಂದಿಗೆ ಗ್ಲಾಕೋಮಾ ರೋಗ ಹಿಂಗ ಅನ್ಬಾರ್ದು. ಮತ್ತೆ ಕಣ್ಣು ಬೇನೆ ಬಂದು ಅಂತಿದ್ದಾರೆ ಗ್ಲಾಕೋಮಾ ರೋಗ. ನಮ್ಮ ಕಣ್ಣು ಬೇನೆ ಬರ್ಲಿ, ಕಣ್ಣು ಕೆಂಪಗಾಗಿರ್ಲಿ, ಕಣ್ಣ ಕಸ ಕೆಂಪಗಾಗಿರ್ತದ, ಇಲ್ಲಿ ಗ್ಲಾಕೋಮಾ ಬಂದು ರೋಗ ನಿನ್ಗೆ ಅನ್ಬಾರ್ದು. ನಮಗೇನ್ ಹೇಳ್ರಿ ಇಂಥ ರೋಗ ಯಾವ ಒಂದು ಅಂಗಕ್ಕೆ ಬರ್ತದ ಅಂತ ಕೇಳ್ತಾನ. ನಮಗೇನ್ರಿ ಗ್ಲಾಕೋಮಾ ಟಕ್ ಅಂತ ನಮಗ ಅಲ್ಲಿ ಕಿಡ್ನಿ ಕೊಟ್ಟಿರ್ತಾನ, ಇಲ್ಲಂದ್ರೆ ಯಾವ್ದಾರ ಮೆದುಳು ಕೊಟ್ಟಿರ್ತಾನ, ಇಲ್ಲಂದ್ರೆ ಯಾವ್ದಾರ ಹೃದಯ ಕೊಟ್ಟಿರ್ತಾನ, ಇಲ್ಲ ಕಣ್ಣು ಕೊಟ್ಟಿರ್ತಾನೆ ಇಂಪಾರ್ಟೆಂಟ್. ಹೃದಯ ಇರ್ಬೋದಲ್ಲಿ ಇದು, ಯಾಕಂದ್ರೆ ಹೃದಯ ಇಂಪಾರ್ಟೆಂಟ್ ಅಲ್ಲ ಅಂತ ಹೃದಯ ಹಾಕಿಟ್ರಿ ಹಿಂದಗಡೆ. ಏನ್ ಹಾಕ್ಬೇಕಲ್ರಿ? ಗ್ಲಾಕೋಮಾ ಟಕ್ ಅಂತ ನಮಗ ಕಣ್ಣಂತ ಹಾಕ್ಬೇಕು. ಕಣ್ಣು ಇಂಪಾರ್ಟೆಂಟ್ ಇದಾವ, 2 ಕಣ್ಣಿರ್ತಾವ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ. ಅದೆಷ್ಟು ನೋಡೋಣ ಅಂತ. ಈಗ ಬಹುಮುಖ್ಯವಾಗಿ ಒಂದು ರೋಗದ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಯಾಕಂದ್ರೆ ಇದ್ರ ಮೇಲೆ ಪ್ರಶ್ನೆ ಪಕ್ಕಾ ಕೇಳ್ತಾನ. ಬಟ್ ಏನಂತಂದ್ರೆ ಇನ್ನೊಂದು 5 ರಿಂದ 10 ನಿಮಿಷ ತಡ್ರಿ, ಆರಾಮ್ ಹೋಗಿ ಊಟ ಗೀಟ ಮಾಡಿ 1-2 ಗಂಗಳ ಹೂವು ಕೂಳು ತಿಂದ ಕೇಸೆ 1-2 ಲೀಟರ್ ನೀರು ಕುಡಿದ್ರೆ ಮಕ್ಕ ಅಂತೀರಿ. ಗೊತ್ತಿರಲ್ಲ ಇಂಪಾರ್ಟೆಂಟ್ ಓದ್ಬೇಕ. ನಾನು ಹೇಳ್ದಾಗ ಮಾಡಕ್ ನೀವು ಓದ್ಬೇಕು ಅಂದ್ರೆ ಏನು ಯಾವಾಗಲೂ ಓದ್ತಿರ್ಬೇಕ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಇಂಪಾರ್ಟೆಂಟ್ ರೋಗ ಐತೆ, ಏಡ್ಸ್ ಅಂತ ಐತೆ ನೋಡಪ್ಪ. ಏಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರದ್ದು ಫುಲ್ ಫಾರ್ಮ್ ಇಂಪಾರ್ಟೆಂಟ್. ಏಡ್ಸ್ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಗೊತ್ತಿರಲಿ. ಏಡ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಆದ್ರೆ ಈಗ ಇದು ಡಿಫ್ರೆಂಟ್ ಇದೆ. ಇದು ಇನ್ನೊಂದು 5-10 ನಿಮಿಷ ಕ್ಲಾಸ್ ಅಷ್ಟೇ, ಕರೆಕ್ಟಾಗಿ ತಿಳ್ಕೊರಿ. ಏಡ್ಸ್ ಅಂತ ಇದೆನಾ ನೋಡ್ರಿ, ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್ ಗೊತ್ತಿರ್ಬೇಕು ಹೆಂಗನ ಮಾಡಿಕೆ. ಯಾಕಂದ್ರೆ ಏಡ್ಸ್ ಫುಲ್ ಫಾರ್ಮ್ ಕೊಟ್ಟಾನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ದಾಗ ಮತ್ತೆ SDF ದಾಗ. ಏಡ್ಸ್ ಬೇರೆ, ಏಡ್ಸ್ ರೋಗ. ಆ ರೋಗ ಕಾರಣವಾದದ್ದು ಕೆಳಗಡೆ ನೋಡ್ರಿ, HIV ವೈರಸ್. ಇದು ವೈರಸ್ HIV ಏನ್ ನೋಡ್ರಿ ವೈರಸ್ ಅಂತ. HIV ಫುಲ್ ಫಾರ್ಮ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ, ಹ್ಯೂಮನ್ ಇಮ್ಯುನೋ ಡಿಫಿಸಿಯನ್ಸಿ ವೈರಸ್ ಅಂತ. ನೋಡ್ರಿ ಇಲ್ಲಿ ಒಂದು ರಿಬ್ಬನ್ ಐತೆ, ರೆಡ್ ರಿಬ್ಬನ್. ಇದಕ್ಕೂ ಯಾವ್ದು ಸಂಬಂಧಪಟ್ಟಿದ್ದಲ್ರಿ? ಏಡ್ಸ್ಗೆ ಸಂಬಂಧಪಟ್ಟ ಚಿಹ್ನೆ ಇದ. ನಾವು ನೋಡ್ರಿ ಏಡ್ಸ್ ಬಗ್ಗೆ ಬೈ ಚಾನ್ಸ್ ಪ್ರಶ್ನೆ ಬಂತಂದ್ರಿಗಿನ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಕರೆಕ್ಟಾಗಿ ತಿಳ್ಕೋಬೇಕು ಏಡ್ಸ್ ಬಗ್ಗೆ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ರೋಗ. ಇದು ಬಂದ್ರೆ ಹೋಗೋದಿಲ್ಲ. ಇನ್ನ ಆ ಕೊರೋನಾಕ್ಕಿಂತ ಇಂಪಾರ್ಟೆಂಟ್ ಅಲ್ಲ, ಕೊರೋನಾ ಬಂದ್ರೆ ಮುಗಿದ ಕತೆ. ಆದ್ರೆ ಬಟ್ ಈಗ ಏನಾಗವಲ್ತು ಗೊತ್ತಿರಲಿ. ಬಟ್ ಇಲ್ಲಿ ಏಡ್ಸ್ ಅಂದ್ರಿಗಿನ ನೋಡ್ರಿ, AIDS ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್ ಗೊತ್ತಿರಲಿ. ಕೇಳ್ತಾನ ಪಕ್ಕ. ಏಡ್ಸ್ ಫುಲ್ ಫಾರ್ಮ್ ಕೊಡ್ತಾನ, ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್. ಇದು ರೋಗ. ಇದೆ ಏಡ್ಸ್ ಏನ್ ಹೇಳ್ರಿ ರೋಗ, ದೊಡ್ಡ ರೋಗ ಇದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವೈರಸ್ ನೋಡ್ರಿ, ಯಾವ್ದು ಹೇಳ್ರಿ? HIV ವೈರಸ್. ಇದು HIV ಫುಲ್ ಫಾರ್ಮ್ ಕೊಟ್ಟಾನ, ಇಮ್ಯುನೋ ಡಿಫಿಸಿಯನ್ಸಿ ವೈರಸ್. ಹ್ಯೂಮನ್ ಇಮ್ಯುನೋ ಡಿಫಿಸಿಯನ್ಸಿ ವೈರಸ್. ಇದು ಇಂಗ್ಲಿಷ್ನಾಗ ನೋಡ್ಕೋಬೇಕು. ಇಂಗ್ಲಿಷ್ನಾಗೆ ನೀವು ಬೇಕಾ ಕನ್ನಡ ಪದ ಬರ್ಕರಿ, ಇಂಗ್ಲಿಷ್ನಾಗ ಇರ್ಬೇಕದು. ಯಾಕಂದ್ರೆ ನಾ ಕನ್ನಡದಾಗ ಕೊಡೋದಲ್ಲ. ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್ ಇದು ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡಿ ಕೊಡಂಗಿಲ್ಲ, ಇಂಗ್ಲಿಷ್ನಾಗೆ ಕೊಡ್ತಾನ. ಏಡ್ಸ್ ವಿಸ್ತರಿಸಿ, ಇಲ್ಲಾಂದ್ರೆ HIV ವಿಸ್ತರಿಸಿ. ಏಡ್ಸ್ ರೋಗ, ವೈರಸ್ ಯಾವ್ದು ಹೇಳ್ರಿ? HIV. ಇಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ನಮ್ಮ ಪುಸ್ತಕದಲ್ಲಿ ನೋಡ್ರಿ, ಭಾರತದಲ್ಲಿ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕದಾಗ ನಾಗಾಲ್ಯಾಂಡ್ ಅಂತ ಐತೆ. ಈಗ ಇದು ಚೇಂಜ್ ಆಗಿದೆ, ಯಾವ್ದಲ್ರಿ? ಮಹಾರಾಷ್ಟ್ರ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಏಡ್ಸ್ ಸೋಂಕಿತರನ್ನು ಹೊಂದಿರುವ ರಾಜ್ಯ ಯಾವ್ದೊಂದು ಕೊಟ್ರಿಗಿನ ಮಹಾರಾಷ್ಟ್ರ ಅಂತ ಹಾಕ್ಬೇಕಾಗ್ತದ. ಯಾಕಂದ್ರೆ ಒಂದ್ಸಲ 2007 ಏನ್ ಪ್ರಶ್ನೆ ಕೊಟ್ಟಿದ್ದ, ಅಲ್ಲಿ ನಾಗಾಲ್ಯಾಂಡ್ ಇತ್ತು. ಅವಾಗ ನಾಗಾಲ್ಯಾಂಡ್, ಈಗ ಮಹಾರಾಷ್ಟ್ರ. ಇನ್ನೊಂದು ನೀವು ಗಮನಿಸಬೇಕು, ನಾಳೆ ಎಕ್ಸಾಮ್ ಬರೀ ಹೋಗ್ತಿರ್ತಾರಲ್ಲ, ಹೈಯೆಸ್ಟ್ ಏಡ್ಸ್ ಪೇಷಂಟ್ ಯಾವ ಸ್ಟೇಟ್ ಅಂತ ಹೊಡೆದ್ರಿ ಗೂಗಲ್ ಹೆಂಗ್ ಬರ್ತದ. ನಾವೇನಂತ ಹಾಕ್ಬೇಕಲ್ರಿ? ಅಲ್ಲಿ ಮಹಾರಾಷ್ಟ್ರ ಅಂತ ಇದೆ, ಮಹಾರಾಷ್ಟ್ರ ಅಂತ ಅಪ್ಡೇಟ್ ಮಾಡ್ಕೋಬೇಕು. ನಮ್ಮ ಕರ್ನಾಟಕದಲ್ಲಿ ಕೊಟ್ರಿಗಿನ ಬಾಗಲಕೋಟೆ ಇತ್ತು, ಈಗ ಮೈಸೂರು ಅಂತ ಇದೆ. ಸ್ವಲ್ಪ ಗೊತ್ತಿರಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೋಬೇಕು. ಈಗ ಮತ್ತೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಅಂಕಿಅಂಶಗಳ ಪ್ರಕಾರ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಪ್ರಪಂಚದಲ್ಲಿ ಕೆಳಗಡೆ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ಸೋಂಕಿತರನ್ನು ಹೊಂದಿರುವ ದೇಶ ಯಾವ್ದು ಹೇಳ್ರಿ? ಸೌತ್ ಆಫ್ರಿಕಾ. ಅವಾಗೂ ಸೌತ್ ಆಫ್ರಿಕಾ, ಇವಾಗೂ ಸೌತ್ ಆಫ್ರಿಕಾನೇ. ಸೌತ್ ಆಫ್ರಿಕಾ ಯಾವುದೇ ಕಾರಣಕ್ಕೂ ತನ್ನ ಸ್ಥಾನವನ್ನು ಬಿಟ್ಕೊಳಂಗಿಲ್ಲ. ಯಾವ್ದ್ರಾಗ ಹೇಳ್ರಿ? ಆ ಏಡ್ಸ್ ರೋಗಿಗಳು ಪೇಷಂಟ್ಸ್ ಇದಾರಲ್ಲ, ಎಲ್ಲಿ ಹೇಳ್ರಿ? ಸೌತ್ ಆಫ್ರಿಕಾ. ಬಹಳ ಇಂಪಾರ್ಟೆಂಟ್. ನೆಲ್ಸನ್ ಮಂಡೇಲಾ ಕೇಳಿರಲ್ಲಪ್ಪ, ಇದೇ ದೇಶದ ಅಧ್ಯಕ್ಷರಾಗಿದ್ರು ಒಂದು ಟೈಮಿಗೆ. ಬಹಳ ಇಂಪಾರ್ಟೆಂಟ್. ನಮಗ ಅತಿ ಹೆಚ್ಚು ಏಡ್ಸ್ ರೋಗಿಗಳು ಕೊಟ್ರೆ ಪ್ರಪಂಚದಲ್ಲಿ ಸೌತ್ ಆಫ್ರಿಕಾ, ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಕೊಟ್ರೆ ಮೈಸೂರು ಅಂತಿದೆ. ಅದನ್ನ ಅಪ್ಡೇಟ್ ಮಾಡಿಕೇಸಿ ನಿಮ್ಗೆ ಎಕ್ಸಾಮ್ ಗೊತ್ತಿರ್ತಾರಲ್ಲ, ಅವಾಗಿನ್ನ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಯಾವಾಗ ಚೇಂಜ್ ಆದ್ರೆ ನೋಡ್ರಿ
ಚೇಂಜ್ ಮಾಡಿಸ್ರಿ ನಿಮಗೆ ಕರೆಕ್ಟಾಗಿ. ಈಗ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏಡ್ಸ್ ನೋಡ್ರಿ, ಇನ್ನೊಂದು ಗೊತ್ತಿರಲಿ, ಏಡ್ಸ್ ರೋಗ ಐತಲ್ಲ, ಈಗ ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಐತೆ. ಏನಂತಂದ್ರೆ ಈಗ ಒಬ್ಬ HIV ಪೇಷಂಟ್ ಅಂತ ಕರಿ ನೋಡ್ರಿ, ಇಲ್ಲಿ ಸದ್ಯಕ್ಕೆ HIV ಪೇಷಂಟ್ ಅಪ್ಪ, ಈತ HIV ಪೇಷಂಟ್, ಇವ್ರು HIV ಪೇಷಂಟ್ ಅಂತ ಕರಿ, HIV ಪಾಸಿಟಿವ್ ಅವರು, HIV ಇವು ನಾರ್ಮಲ್ ಅಂತ ಕರಿ, ನಾರ್ಮಲ್ ಮ್ಯಾನ್, ಪಬ್ಲಿಕ್ ನಾರ್ಮಲ್ ಐತಿ, ಏನಿಲ್ಲ ನೆಗೆಟಿವ್ ಐತ. ಈಗ ಏಡ್ಸ್ ಹೆಂಗ್ ಬರಂಗಿಲ್ಲ, ಈಗ ಏಡ್ಸ್ ಇವ್ರಿಗಿಲ್ಲ, ಏಡ್ಸ್ ಇಲ್ಲ ಅಂತ ಕರಿ, ಅಂದ್ರೆ HIV ಇಲ್ಲ ಇವ್ರಿಗೆ ಐತೆ ಬಗಲಾಗಿ ಮುಂದಿದ್ದವರಿಗೆ, ಇವ್ರಿಗೆ ಕೈ ಕುಲುಕೋದ್ರಿಂದ ಬರಂಗಿಲ್ಲ. ಈ HIV ಪೇಷಂಟ್ ಮತ್ತೆ HIV ಬರಲಾರ್ದಂತ ಪೇಷಂಟ್ ಕೈ ಕೂಡಿಸೋದ್ರಿಂದ ಬರಂಗಿಲ್ಲ, ಗೊತ್ತಿರಲಿ. ಬಗಲ ಜೊತೆಗೆ ಪ್ರಯಾಣ ಮಾಡೋದ್ರಿಂದ ಬರಂಗಿಲ್ಲ. ಇಲ್ಲಾಂದ್ರೆ HIV ಪೇಷಂಟ್ ಇದ್ದಾನೆ, HIV ಪೇಷಂಟ್ ಈ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ, ಬಸ್ ಸ್ಟ್ಯಾಂಡಿಗೆ ಬಂದ ಕೇಸೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋತಾನೆ, ಸಾರ್ವಜನಿಕ ಶೌಚಾಲಯಕ್ಕೆ ಹೋಗ್ಕೇಸೆ ಇಮಿಡಿಯೇಟ್ಲಿ ಹೊರಗೆ ಬರ್ತಾನೆ ಅಂತ ಕರೆ. ಅದೇ ಶೌಚಾಲಯಕ್ಕೆ ಈತ ಹೋದಂತ ಕರೆ. ಯಾರು ಹೇಳ್ರಿ? HIV ಇರ್ಲಾರ್ದತ ಅವಾಗೂ ಅದಕ್ಕೆ ಬರಂಗಿಲ್ಲ. ಅಂದ್ರೆ ಶೌಚಾಲಯ ಬಳಕೆ ಮಾಡೋದ್ರಿಂದ HIV ಬರಂಗಿಲ್ಲ. HIV ಪೇಷಂಟ್ ಜೊತೆ ನಾವು ಕೈ ಕೊಲಗೋದ್ರಿಂದ ಬರಂಗಿಲ್ಲ. HIV ಪೇಷಂಟ್ ಜೊತೆ ನಾವು ಪ್ರಯಾಣ ಮಾಡೋದ್ರಿಂದ ಬರಂಗಿಲ್ಲ. ಈಗ HIV ಪೇಷಂಟ್ ಇರ್ತಾರೆ ಅಂತಿರ್ತಾರೆ, ಅದನ್ನ ಶರ್ಟನ್ನ ನಾವು ಹಾಕೋದ್ರಿಂದ ನಮಗೆ HIV ಬರಂಗಿಲ್ಲ. ಅದು ಗೊತ್ತಿರಲಿ, ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಏಡ್ಸ್ ಈ ಕಳ್ಕಂಡ ಯಾವುದರ ಮುಖಾಂತರ ಹರಡುವುದಿಲ್ಲ. ಮತ್ತೆ ಸೊಳ್ಳೆ ಕಚ್ಚಿರ್ತದ ಅಂತ ಕರೆ. ಈಗ HIV ಪೇಷಂಟ್ಗೆ ಸೊಳ್ಳೆ ಕಚ್ಚಿತ್ತು, ಅದೇ ಸೊಳ್ಳೆ ಬಂದು ನಮಗೆ ಕಚ್ಚಿತ್ತು ಅಂತ ಕರೆ, HIV ಬರಂಗಿಲ್ಲ. ಅದು ಗೊತ್ತಿರಲಿ. ನಮಗ ಜನರದಲ್ಲಿ ತಪ್ಪು ಕಲ್ಪನೆ ಹೋಗ್ಲಂತ ಕೇಸೆ, ತಪ್ಪು ಕಲ್ಪನೆ ಐತಂತ ಕೇಸೆ, ಅದು ಹೋಗ್ಬೇಕಂತ ಕೇಸೆ HIV ಈ ಕಳ್ಕಂಡ ಹೆಂಗು ಬರಂಗಿಲ್ಲ ಅಂತ ಕೊಡ್ತಾನ. ಶೌಚಾಲಯ ಬಳಕೆ ಮಾಡೋದ್ರಿಂದ ಬರಂಗಿಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಅವ್ರ ಜೊತೆ ಪ್ರಯಾಣ ಮಾಡೋದ್ರಿಂದ ಬರಂಗಿಲ್ಲ, ಅವ್ರ ಜೊತೆ ಕುಂತು ಕೇಸ ಊಟ ಮಾಡೋದ್ರಿಂದ ಬರಂಗಿಲ್ಲ. ಒಂದೇ ಗಂಟೆ ಕುಂತು ಕೇಸೆ ನೀನು 10 ದಿನಸ ಅಥವಾ 4 ದಿನಸರಿನ HIV ಪೇಷಂಟ್ ಊಟ ಮಾಡೋದ್ರಿಂದ ಬರಂಗಿಲ್ಲ. ಅದು ಗೊತ್ತಿರಲಿ. ನಮ್ಗೆ ಏನಂತ ಕೊಟ್ರೆ ಹೆಂಗ್ ಬರ್ತಂತ ನೋಡ್ರಿ, ಇಂಪಾರ್ಟೆಂಟ್ ಇದೊಂದು ಪಾಯಿಂಟ್ಸ್. ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಏಡ್ಸ್ ರೋಗ ಬರುತ್ತದೆ ಅಂತ ಐತೆ. ಇದ್ರ ಬಗ್ಗೆ ನಾನು ಏನ್ ಹೇಳಂಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ. ಇಷ್ಟು ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಏಡ್ಸ್ ರೋಗ ಪತ್ತೆ ಹಚ್ಚಲು ಮಾಡುವ ಪರೀಕ್ಷೆಗಳು ನೋಡ್ರಿ. ಇನ್ನೊಂದು ಸ್ವಲ್ಪ, ಇನ್ನು 2 ನಿಮಿಷ. ಏಡ್ಸ್ ರೋಗ ಪತ್ತೆ ಹಚ್ಚಲು ಮಾಡುವ ಪರೀಕ್ಷೆಗಳು ಕೊಟ್ರೆ ನೋಡ್ರಿ, ಒಂದು ಎಲಿಸಾ ಇದು ಪರೀಕ್ಷೆ. ವೈಡಲ್ ಟೆಸ್ಟ್ ಅಂತ ಮಾಡ್ತಾರ. ವೈಡಲ್ ಟೆಸ್ಟ್, ಟೈಫಾಯ್ಡ್ ರೋಗ ಬರ್ತದಲ್ಲ ಅವರಿಗೆ ವೈಡಲ್ ಟೆಸ್ಟ್ ಮಾಡ್ತಾರ. ವೈಡಲ್ ಟೆಸ್ಟ್ ಯಾವ ರೋಗಿಗಳು ಮಾಡ್ತಾರ ಅಂತ ಕೊಟ್ರೆ ಟೈಫಾಯ್ಡ್, ಏಡ್ಸ್ ರೋಗಿಗಳನ್ನು ಪರೀಕ್ಷೆ ಮಾಡ್ಬೇಕಂದ್ರೆ HIV ಅದ್ರ ಬಗ್ಗೆ ಪರೀಕ್ಷೆ ಮಾಡ್ಬೇಕಂತ ಕೊಟ್ರಿ ಒಂದು ಎಲಿಸಾ, ಇನ್ನೊಂದು ವೆಸ್ಟರ್ನ್ ಬ್ಲಾಟ್, ಇನ್ನೊಂದು PCR. 3 ಪರೀಕ್ಷೆ ಇದಾವ. ಇವು 3 ಗೊತ್ತಿರ್ಬೇಕು. ನಮ್ಗೆ ಕೊಡ್ತಾನ ಪ್ರಶ್ನೆ ರೀ, ಏನಂತ ಗೊತ್ತಾ? ಎಲಿಸಾ, ವೆಸ್ಟರ್ನ್ ಬ್ಲಾಟ್, ಇನ್ನೊಂದು ಯಾವ್ದು PCR. ಇವ್ರನ್ನ ಯಾವ ರೋಗವನ್ನು ಪತ್ತೆ ಹಚ್ಚಲು ಮಾಡ್ತಾರಪ್ಪ ಪರೀಕ್ಷೆ ಅಂತ ಕೊಡ್ತಾರ. ನಾವೇನ್ಬೇಕ್ರಿ? HIV ಅನ್ಬೇಕ, ಇಲ್ಲಾಂದ್ರೆ ಏಡ್ಸ್ ಅನ್ಬೇಕು. ಇಂಪಾರ್ಟೆಂಟ್ ನಮಗ ಏಡ್ಸ್ ಹೆಂಗ್ ಬರಂಗಿಲ್ಲ ಅದನ್ನೇ ಕೇಳೋದು. ಏಡ್ಸ್ ಹೆಂಗ್ ಬರಂಗಿಲ್ಲ ಅದನ್ನೇ ಕೇಳೋದು. ಅಲ್ಲಿ ಶೌಚಾಲಯ ಬಳಕೆ ಇದ್ದೇ ಇರ್ತದ, ಬಹಳ ಇಂಪಾರ್ಟೆಂಟ್. ಅದನ್ನ ಅದೇನೋ ಜನರು ಏನ್ ಮಾಡ್ಬಿಟ್ರೆ ಅಂದ್ರೆ ಏಡ್ಸ್ ಪೇಷಂಟ್ ಏನೋ ಬೈ ಚಾನ್ಸ್ ಶೌಚಾಲಯಕ್ಕೆ ಹೋಗಿ ಬಂದ್ರೆ ಅದೇ ಶೌಚಾಲಯಕ್ಕೆ ನಾವು ಹೋದ್ರೆ ಬರ್ತದ ಅಂತ ಅಂಜಿಕೆ ಬಿಡಬಾರ್ದು ಅಂಕೇಸೆ ಆ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾನ. ಏಡ್ಸ್ ಹೆಂಗ್ ಬರಂಗಿಲ್ಲ ಅಂತಾನೆ ಕೇಳ್ತಾನೆ ಹೊರತು ಇಂಪಾರ್ಟೆಂಟ್ ಹೆಂಗ್ ಬರ್ತದ ಅಂತ ಕೊಡಂಗಿಲ್ಲ. ಬಹಳ ಮತ್ತೆ ಸಿರಿಂಜ್ ಅದರಿಂದ ಬರೋ ಚಾನ್ಸಸ್ ಐತೆ, ಬಹಳ ಇಂಪಾರ್ಟೆಂಟ್ ಐತೆ. ಮತ್ತೆ ನಾವು ಶೇವಿಂಗ್ ಮಾಡ್ಸಕ್ ಹೋಗ್ತೀವಲ್ಲ ಅಲ್ಲಿಗೂ ಬರೋ ಚಾನ್ಸಸ್ ಐತೆ. ಬಟ್ ಏನಂದ್ರೆ ಬಹಳ ಕಮ್ಮಿ. ಬಟ್ ಹೆಂಗ್ ಬರ್ತದ, ಹೆಂಗ್ ಬರಂಗಿಲ್ಲ ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳ ಸಲ ಪ್ರಶ್ನೆ ಪತ್ರಿಕೆದಾಗ ಅದೇ ಕೊಟ್ಟನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏಡ್ಸ್ ರೋಗ ಪತ್ತೆ ಹಚ್ಚಲು ಮಾಡುವ ಪರೀಕ್ಷೆಗಳು ಕೊಟ್ಟಾಗಿನ ಎಲಿಸಾ, ವೆಸ್ಟರ್ನ್ ಬ್ಲಾಟ್ ಆಗಿರ್ಬೋದು, ಇನ್ನೊಂದು ಯಾವ್ದಲ್ರಿ PCR. ಈ 3 ಪರೀಕ್ಷೆ ಮಾಡ್ತಾರ. ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್, ಕೆಳಗಡೆ ನೋಡ್ರಿ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು. ರೆಡ್ ರಿಬ್ಬನ್ ಅಂದ್ರೆ ಎಕ್ಸ್ಪ್ರೆಸ್ ಅಂತ ಬಂತ. ಮತ್ತೆ ರಿಬ್ಬನ್ ಅಂದ್ರೆ ಹಿಂದಗಡೆ ರಿಬ್ಬನ್ ರೀ, ನಾವು ಜಡಕ್ಕೆ ಅಂತೀವಲ್ಲ ಅದಲ್ಲ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಏನ್ ಹೇಳ್ರಿ? ರೈಲು ಇಂಪಾರ್ಟೆಂಟ್. ಇದು ರೈಲು ಯಾವಾಗ ಬರ್ತದ ಅಂತ ಕೊಟ್ರಿ ಡಿಸೆಂಬರ್ 1 ಐತಲ್ಲ ವಿಶ್ವ ಏಡ್ಸ್ ದಿನ. ಆ ವಿಶ್ವ ಏಡ್ಸ್ ದಿನ ಇದು ಪೇಪರ್ ಆಗಿ ಬರ್ತದೆ. ಡಿಸೆಂಬರ್ 1ನೇ ತಾರೀಕಿಗೆ ಬರ್ತದೆ. ಇಂಪಾರ್ಟೆಂಟ್ ಕೆಳಗಡೆ ಐತೆ ನೋಡಪ್ಪ, ನೋಡಿ ರೈಲು ಕೆಳಗಡೆ ಬೇಸ್ ಮಾಡಿಕೆ ಇಂಪಾರ್ಟೆಂಟ್. ನೋಡಿ ಇಲ್ಲಿಲ್ಲ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್, ಇಲ್ಲಿ ರೆಡ್ ರಿಬ್ಬನ್ ಐತೆ ನೋಡ್ರಿ ಇಂಪಾರ್ಟೆಂಟ್. ಕೆಳಗಡೆ ಇಂಪಾರ್ಟೆಂಟ್ ನೋಡ್ಗ ಇಲ್ಲಿ ಪದ ಐತೆ ನೋಡ್ರಿ, ಏಡ್ಸ್ ಅಂತಿಲ್ಲ. ಇಂಪಾರ್ಟೆಂಟ್ ಅಂದ್ರೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಐತಲ್ಲ ಅದು ರೈಲು ಯಾವ್ದು ಸಂಬಂಧಪಟ್ಟಿದ್ದು? ಏಡ್ಸ್ ಸಂಬಂಧಪಟ್ಟಂತ ರೈಲು. ಅಂದ್ರೆ ಏಡ್ಸ್ ಹೆಂಗ್ ಬರ್ತದ, ಏಡ್ಸ್ ಹೆಂಗ್ ಬರಂಗಿಲ್ಲ ಅದ್ರ ಬಗ್ಗೆ ಪ್ರಚಾರ ಮಾಡಕ ಒಂದು ಟ್ರೈನ್. ಅದು ಈಗ ಬರಲ್ಲ, ಯಾವಾಗ ಹೇಳ್ರಿ? ಡಿಸೆಂಬರ್ 1 ಮೂಮೆಂಟ್. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಐತಲ್ಲ ಆ ಟೈಮಿಗೆ ಬರ್ತದೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಐತಿ ಇಂಪಾರ್ಟೆಂಟ್. ಏಡ್ಸ್ ಸಂಬಂಧಪಟ್ಟಂತೆ
ನ್ಯಾಕೋ ಅಂತ ಐತೆ. ನ್ಯಾಕೋ ನ್ಯಾಕೋ ನೋಡ್ರಿ ಇಂಪಾರ್ಟೆಂಟ್. ನ್ಯಾಕೋ ಇಲ್ಲಿ ನೋಡ್ರಿ, ಹಿಂಗುನ ಕೊಟ್ಟ ನ್ಯಾಕೋ ಫುಲ್ ಫಾರ್ಮ್ ಕೊಟ್ಟ ಒಂದ್ಸಲ PC ಎಕ್ಸಾಮ್ನಾಗ. ನ್ಯಾಕೋ ನೋಡ್ರಿ, ಅಂದ್ರೆ HIV ಮತ್ತು ಏಡ್ಸ್ ಬಗ್ಗೆ ಒಂದು ಪ್ರಶ್ನೆ ಪಕ್ಕ ಇರ್ತದ. ನ್ಯಾಕೋ ನೋಡ್ರಿ ಇಂಪಾರ್ಟೆಂಟ್. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ನೋಡ್ರಿ, ಇಲ್ಲಿ ನ್ಯಾಕೋ ಇಲ್ಲಿ ನೋಡ್ರಿ. NACO. ಎನ್ ಅಂದ್ರೆ ನ್ಯಾಷನಲ್, ಎ ಅಂದ್ರೆ ಏಡ್ಸ್, ಸಿ ಅಂದ್ರೆ ಕಂಟ್ರೋಲ್, O ಅಂದ್ರೆ ಆರ್ಗನೈಜೇಷನ್. ಗೊತ್ತಿರೋ ಕೇಳ್ತಾನ ಪ್ರಶ್ನೆ. ಇದು ನ್ಯಾಕೋ ಫುಲ್ ಫಾರ್ಮ್ ಕೊಟ್ಟಾನ, ಹಿಂಗೆ ಕೊಟ್ಟ ನ್ಯಾಕೋ ಅಂತ ಕೊಟ್ಟಿಗೆ ಕನ್ನಡದಾಗ ಬರ್ತಾನೆ ಎಲ್ಲ ಇಂಗ್ಲಿಷ್ ಪದಗಳು. ನಿಮ್ಗ ಕನ್ನಡದಾಗ ಬರಲಿ ಇಂಗ್ಲಿಷ್ ಬರಲಿ, ನ್ಯಾಕೋ ಅಂತ ಕೊಟ್ಟಾಗಿನ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ಮೋಸ್ಟ್ ಇಂಪಾರ್ಟೆಂಟ್, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ಇದು ಇಂಪಾರ್ಟೆಂಟ್. ಇದು ಏಡ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆ. ಮತ್ತೆ ಅದು ಸ್ಥಾಪನೆಯಾದ ವರ್ಷ ಕೊಟ್ಟಾಗಿನ 1992. ಕೇಂದ್ರ ಕಚೇರಿ ನವದೆಹಲಿ. ಕೇಳೋಣ, ನ್ಯಾಕೋ ಹೆಡ್ ಕ್ವಾರ್ಟರ್ ಕೊಡ್ತಾನ. ನ್ಯಾಕೋ ಕೇಂದ್ರ ಕಚೇರಿ. ನ್ಯಾಕೋ ಅಂದ್ರೆ ಇದ್ಯಾವುದಪ್ಪ? ನ್ಯಾಕೋ ಅಂದ್ರೆ ಕಡೆಗೆ ನ್ಯಾಕೋ ಅಂತಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. 1992 ಸ್ಥಾಪನೆ, ಕೇಂದ್ರ ಕಚೇರಿ ನವದೆಹಲಿ. ಇಷ್ಟು ಇಂಪಾರ್ಟೆಂಟ್. ಒಂದು ಗೊತ್ತಿರಬೇಕು ನಿಮ್ಗ, ವಿಶ್ವ ಏಡ್ಸ್ ದಿನ ಒಂದು ಇಂಪಾರ್ಟೆಂಟ್ ಒಂದು ಸಂಸ್ಥೆ ಬರ್ತದೆ ಇಂಪಾರ್ಟೆಂಟ್. ಅದ್ ಯಾವ ಸಂಸ್ಥೆ ಅಂದ್ರೆ ನೋಡಕ್ ಇಂಪಾರ್ಟೆಂಟ್. ಇಲ್ಲಿ ನಮ್ಮ ಕರ್ನಾಟಕದಾಗ ಐತೆ. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇದು ಇಂಪಾರ್ಟೆಂಟ್. ಇದು ಫುಲ್ ಫಾರ್ಮ್ ಕೊಟ್ಟಾನ. ಇದು ಒಂದ್ಸಲ ಗಮನಿಸಕ್ಕೆ ಏನಾಗಿದೆ ನಿಮಗ? ಹೌದಲ್ಲ, ಇಷ್ಟಿಷ್ಟು ಸಾವಿರ ರೂಪಾಯಿ ಕೊಟ್ಟಿಗೆ ಕೋಚಿಂಗ್ ಹೋಗಿಲ್ಲ, ಅಲ್ಲೆಲ್ಲ ಕುಂತಿಗೆ ಓದ್ತಾರೆ. ಇದು ನೋಡ್ರಿ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇದು ಬರ್ಲಿ ಬಿಡಪ್ಪ, ಇದು ಐತೆ, ಏಡ್ಸ್ಗೆ ಸಂಬಂಧಪಟ್ಟಿದ ಒಂದು ಸೊಸೈಟಿ ಐತೆ. ನೋಡಕ್ಕೆ ಏನಾಗಿದೆ? ಹೌದಿಲ್ಲ, ಬಹಳ ಇಂಪಾರ್ಟೆಂಟ್ ಐತಿ. ಕೆಳಗೆ ನೋಡ್ರಿ. ಆಮೇಲೆ ಡಿಸೆಂಬರ್ 1 ಐತಲ್ಲ, ಯಾವ್ದು ಹೇಳ್ರಿ? ವಿಶ್ವ ಏಡ್ಸ್ ದಿನ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಗೊತ್ತಿರ್ಬೇಕು, ಇದು ಕೇಳ್ತಾರ ಪ್ರಶ್ನೆ. ಇನ್ನೊಂದು ಗೊತ್ತಿರಲಿ, ಈಗ ನಮಗ ಇವತ್ತಿಂದ ಜೂನ್ 30 ಹೌದಿಲ್ಲ, ಜೂನ್ 30 2021. ಇನ್ನ ಡಿಸೆಂಬರ್ 1 ಬಂದಿಲ್ಲ. ಅದಕ್ಕೆ ನಾವು 2020 ಡಿಸೆಂಬರ್ 1ಕ್ಕ ವಿಶ್ವ ಏಡ್ಸ್ ದಿನ ಆಚರಣೆ ಮಾಡಿರಲ್ಲ, ಅದ್ರ ಥೀಮ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಕೆಳಗೆ ನೋಡ್ರಿ, 2020 ಡಿಸೆಂಬರ್ 1. 2021 ಆಗಿದೀವಲ್ಲ ನಾವು, ಮತ್ತೆ ಇನ್ನ ಡಿಸೆಂಬರ್ 1 ಬಂದಿಲ್ಲಲ್ಲ. ಡಿಸೆಂಬರ್ 1 ಬಂದ್ಮೇಲೆ ಇದು ಓಲ್ಡ್ ಆಗ್ತದ, ಅದು ಇಂಪಾರ್ಟೆಂಟ್. ಡಿಸೆಂಬರ್ ಒಳಗೆ ನಿಮ್ಗೆ ಎಕ್ಸಾಮ್ ಆಗ್ತಾವ, ಅದ್ರ ಸಂಬಂಧನೆ ಈ ಒಂದು ಥೀಮ್ ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ? 2020 ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಅಂದ್ರೆ ಥೀಮ್ ಅಂತ ಇಂಪಾರ್ಟೆಂಟ್. ನೋಡ್ರಿ, ಗ್ಲೋಬಲ್ ಅಂತಿದೆ, ಸಾಲಿಡಾರಿಟಿ, ರೆಸಿಲೆಂಟ್ HIV ಸರ್ವಿಸಸ್ ಅಂತೈತೆ. ಅಂದ್ರೆ ಇದು ಥೀಮ್ ಐತಲ್ಲ, ಈ ಥೀಮ್ ಕೊಟ್ರಗಿನ ಹಾಕಂಗಿಲ್ಲ ಹುಡುಗರು. ಈ ಥೀಮ್ ಕೊಟ್ರ ಅಂದ್ರೆ 2020 ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನದ ಥೀಮ್ ಅಂತ ಕೊಟ್ಬಿಟ್ಟಂತೆ ಕರೆ. ಇದ್ಯಾವುದಪ್ಪ ಥೀಮು? ತೂಮ್ ಅಂದ್ಬಿಡ್ತಾರೆ, ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡ್ಬೇಕು. ನಮಗಿದು ಬೈ ಚಾನ್ಸ್ ನಮಗೆ ಓದಕ್ ಬಂದಿಲ್ಲ ಅಂತ ಕರೆ ಒಂದ್ 2 ಸಲ ಬರಿಬೇಕು. GLOBAL, ಗ್ಲೋಬಲ್, ಆಮೇಲೆ ಸಾಲಿಡಾರಿಟಿ, ರೆಸಿಲೆಂಟ್, ಆಮೇಲೆ HIV, ಆಮೇಲೆ ಸರ್ವಿಸಸ್. ಸುಮ್ಮನೆ ನೋಡ್ಬೇಕು, ಹಿಂಗ ಗ್ಲೋಬಲ್ ಹಿಂಗ್ ನೋಡ್ಬಿಟ್ರಿಗಿನ ಆಟೋಮೆಟಿಕ್ ಆಗಿ ನೆನ್ಪಿಡ್ತದ. ನೀವು ಒಂದು ಗೊತ್ತಿರಲಿ, ಇದು ಟಫ್ ಐತೆ ಬೇಡ ಅನ್ನಂಗಿಲ್ಲ. ಒಂದ್ಸಲ ಬರೀರಿ, 2 ಸಲ ಬರೀರಿ. ಆಪ್ಷನ್ಸ್ ನೋಡಿದ್ರಿನ 100ಕ್ಕೆ 100% ಏನಂತ ಹೇಳ್ರಿ, ಟಕ್ ಅಂತ ನಿಮಗ ಫ್ಲಾಶ್ ಆಗ್ತದ. ಏನ್ ದೊಡ್ಡ ಮಾತಲ್ಲ, ಬಹಳ ಸಿಂಪಲ್ ಇರ್ತಾವ. ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ಪ್ರಶ್ನೆ ಮಾತ್ರ ಪಕ್ಕ ಕೊಟ್ಟೆ ಕೊಡ್ತಾನ ನಮಗ. ನೆಕ್ಸ್ಟ್ ನೋಡ್ರಿ, ಡಿಸೆಂಬರ್ ಅದು ಇಂಪಾರ್ಟೆಂಟ್ ಆಯ್ತು, ಘೋಷವಾಕ್ಯ ಆಯ್ತು. ಇನ್ನು ಸ್ವಲ್ಪ ಲಾಸ್ಟ್ ಮುಗಿತೀನಿ, 2 ನಿಮಿಷ. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಇದು ನಿಮ್ಗೆ ಆಲ್ರೆಡಿ ಸ್ಲೈಡ್ ಗೊತ್ತಾಯ್ತು. ಡಿಸೆಂಬರ್ 1 ಗೊತ್ತಾಯ್ತು. ಏನ್ ಹೇಳ್ರಿ? ವಿಶ್ವ ಏಡ್ಸ್ ದಿನ, ಅದು ಪಕ್ಕಾ ಪ್ರಶ್ನೆ ಬರ್ತದ. ಇನ್ನೊಂದು ಐತಿ ನೋಡಪ್ಪ, ಇನ್ನೊಂದು ನೋಡ್ರಿ, ಇಲ್ಲಿ ಕೆಳಗಡೆ ನೋಡ್ರಿ, NARI ಅಂದ್ರೆ ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅಂದ್ರೆ ಇಲ್ಲಿ ನೋಡ್ರಿ, ಎನ್ ಅಂದ್ರೆ ನ್ಯಾಷನಲ್, ಎ ಅಂದ್ರೆ ಏಡ್ಸ್, ಆರ್ ಅಂದ್ರೆ ರಿಸರ್ಚ್, ಐ ಅಂದ್ರೆ ಇನ್ಸ್ಟಿಟ್ಯೂಟ್ ಅಂತ. ಅಂದ್ರೆ ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ ಬೇರೆ, ಇದು ಬೇರೆ. ಇನ್ಸ್ಟಿಟ್ಯೂಟ್ ಕೊಡ್ತಾನೆ. ಇವು ಕೇಳಿದ ಪ್ರಶ್ನೆ PCPS ದಾಗ ನಿಮ್ಗೆ ಯಾಕ 15 ಯಾಕೆ ಬರಲ್ಲ ಅಂದ್ರೆ ಇಂಥವೆಲ್ಲ ಬಿಟ್ಟು ಬಂದಿರ್ತೀರಿ. ಇಂಪಾರ್ಟೆಂಟ್ ನಮಗ NARI ಬಹಳ ಇಂಪಾರ್ಟೆಂಟ್ ಐತಿ ನೋಡ್ರಿ. ಇದು ಸ್ಥಾಪನೆ 1992, ಆದ್ರೆ ಹೆಡ್ ಕ್ವಾರ್ಟರ್ ಐತಿ ಪುಣೆದಾಗ ಐತಿ. ಇಂಪಾರ್ಟೆಂಟ್ ಅಂದ್ರೆ ನಮಗ ಅದು ಬೇರೆ, ಇದು ಬೇರೆ. ನ್ಯಾಕೋ ಬೇರೆ, ಅದು ಮತ್ತೆ ನೋಡಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಬೇರೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಬೇರೆ. ಡಿಸೆಂಬರ್ 1 2020 ಆ ಥೀಮ್ ಬೇರೆ. ಮತ್ತೆ ಏಡ್ಸ್ ಹೆಂಗ್ ಬರ್ತದೆ ಇಂಪಾರ್ಟೆಂಟ್, ಹೆಂಗ್ ಬರೋದಿಲ್ಲ ಇಂಪಾರ್ಟೆಂಟ್. ಮತ್ತೆ ಏಡ್ಸ್ ಆದ್ಮೇಲೆ ಅದು ವೈರಸ್ ಐತೆ ಯಾವ್ದು ಹೇಳ್ರಿ? HIV, ಅದು ಇಂಪಾರ್ಟೆಂಟ್. ಅದಕ್ಕೆ ನೀವು ಕುಂತಿಗೆಸೆ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ಈಗ ಇಲ್ಲಿಗೆ ಬಹಳಷ್ಟು ಟೈಮ್ ಆಯ್ತು, 10 ಗಂಟೆ 51 ನಿಮಿಷ ಅಂದ್ರೆ 1.5 ತಾಸು ಕ್ಲಾಸ್ ಆಗಿದೆ. ತುಂಬಾ ಧನ್ಯವಾದಗಳು. 6300 ಜನ ಇನ್ನ ಲೈವ್ ಇದ್ದೀರಿ. ನಿಮಗ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದಿಲ್ಲ.
ಆನ್ಲೈನ್ ಕ್ಲಾಸ್ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡಂಗಿಲ್ಲ. ಕರೆಕ್ಟಾಗಿ ನಾವು ಪಾಠ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಲಾಲ್ ಸಾಬ್ ಅವ್ರು ಬರ್ತಾರೆ, ಮತ್ತೆ ಸುದರ್ಶನ್ ಸರ್ಗೂ ಬರ್ತಾರೆ. ಕರೆಕ್ಟಾಗಿ ತಿಳ್ಕರಿ. ಇನ್ನ ಓದ್ಬೇಕಾ, ಓದಿ ಪರ್ಫೆಕ್ಟ್ ಆನ್ಸರ್ ಆಗ್ರಿ. ತುಂಬಾ ಧನ್ಯವಾದಗಳು. ಗುಡ್ ನೈಟ್, ಬಾಯ್.